Hello everyone. Am I audible? ಕೇಳಿಸಿದ್ಯಾ? All right. I think I'm audible. ಕೇಳಿಸಿದ್ಯಾ? Okay, mic testing done. Let's get started. Hi everyone. Welcome to the class. Welcome to Vedantu Karnataka. I'm your chemistry master teacher Ankitha. Today we are going to discuss inorganic chemistry. ನಿಮ್ಮ ಎಕ್ಸಾಮ್ 2 ಹತ್ರ ಬಂತು 28ನೇ ತಾರೀಕು, ದಟ್ಸ್ 28th ಆಫ್ ದಿಸ್ ಮಂತ್ ಏಪ್ರಿಲ್. ಸೊ ನಿಮಗೆ ಸೆಕೆಂಡ್ ಎಕ್ಸಾಮ್ ಇದೆ ಅಲ್ವಾ, ಇಂಪ್ರೂವ್ಮೆಂಟ್ ಎಕ್ಸಾಮು. ಸೊ ಅದಕ್ಕೆ ಎಷ್ಟು ಜನ ಬರಿತಾ ಇದ್ದೀರಾ, ಲಾಸ್ಟು ಎಷ್ಟು ಮಾರ್ಕ್ಸ್ ಬಂದಿದೆ, ಅಥವಾ ಇಫ್ ಯು ಹ್ಯಾವಂಟ್ ಪಾಸ್ಡ್ ಇನ್ ದ ಲಾಸ್ಟ್ ಎಕ್ಸಾಮ್, ಸೊ ಲೆಟ್ ಮಿ ನೋ ಇನ್ ದ ಚಾಟ್ ಬಾಕ್ಸ್. I'm here. ಕಾಣಿಸ್ತಿದ್ದೀನಿ. ಐ ಥಿಂಕ್ ಐ ಆಮ್ ಆಡಿಬಲ್ ಅಂಡ್ ಪ್ರಾಬಲಿ ವಿಸಿಬಲ್ ಟು ಆಲ್ ಆಫ್ ಯು. ದ ಬೋರ್ಡ್ ಬಿಹೈಂಡ್ ಮೀ ಇಸ್ ವಿಸಿಬಲ್. ನೋ, ಪಿಂಕ್ ಮಾಡಿಬಿಟ್ಟಿದ್ದೀನಿ ಇವತ್ತು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನ. ವೆರಿ ಗುಡ್ ಆಫ್ಟರ್ನೂನ್. ಐ ಹೋಪ್ ಆಲ್ ಆಫ್ ಯು ಹ್ಯಾಡ್ ಯುವರ್ ಲಂಚ್ ಆ್ಯಂಡ್ ರೆಡಿ ವಿತ್ ಪೆನ್ ಆ್ಯಂಡ್ ನೋಟ್ಬುಕ್. ಎಲ್ಲರೂ ನೆನಪಿದ್ದೀರಾ ಅಂದರೆ ತಗೊಂಡಿದ್ದೀರಾ ಅಲ್ವಾ, ಪೆನ್ನು ನೋಟ್ಬುಕ್ ಎಲ್ಲ. 70 will it be helpful for NEET? Not necessarily. ನಾನು ಬೇಸಿಕ್ ಕಾನ್ಸೆಪ್ಟ್ಸನ್ನ ಹೇಳ್ತಾ ಹೋಗ್ತೀನಿ. ದ್ಯಾಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ NEET. ಹೆಂಗೆ ಅಂತಂದರೆ ಇನ್ ಆರ್ಡರ್ ಟು ಸಾಲ್ವ್ ದ ಕ್ವಶನ್ಸ್ ಯು ನೀಡ್ ಟು ಹ್ಯಾವ್ ದ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾನ್ಸೆಪ್ಟ್ ಅಲ್ವಾ, ಅದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಐ ಹ್ಯಾವಂಟ್ ಟೇಕನ್ MCQs ಇಲ್ಲಿ. ಪ್ರಮೀಳಾ ಮ್ಯಾಮ್ ವಿಲ್ ಬಿ ಟೇಕಿಂಗ್ NEET questions. Okay, so stay tuned and turn on the notification button and share this channel, share the videos with all of your friends so that it will be useful for them as well. Okay, 63, 75, very good. ಇಂಪ್ರೂವ್ಮೆಂಟ್ ಗೆ ಬರ್ತಿರೋದು ಅಲ್ವಾ ಎಕ್ಸಾಮ್ 2. ಆಲ್ ರೈಟ್. ಸೊ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಎಷ್ಟು ಚಾಪ್ಟರ್ ಇದೆ ಮಕ್ಕಳೇ, ಮೊದಲು ಅದನ್ನ ಹೇಳಿ. ಎಷ್ಟು ಚಾಪ್ಟರ್ ಇದೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ? ತುಂಬಾ ಕಡಿಮೆ ಚಾಪ್ಟರ್ ಇದೆ ಅಲ್ವಾ. ಎಷ್ಟು ಚಾಪ್ಟರ್ ಇದೆ ಹೇಳಿ ಬೇಗ. 77, 50 out of 280. ಓಕೆ, ಗುಡ್. 50 ಸ್ವಲ್ಪ ಕಡಿಮೆನೇ ಆಯಿತು ಆ್ಯಕ್ಚುಲಿ. 77 ಈಸ್ ಗುಡ್, 63 ಗುಡ್, 75 ಗುಡ್. ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀತಿದಾರ ಎಲ್ಲರೂ ಹಾಗಿದ್ರೆ? ಓಕೆ, ಸೊ ಯಾರು ಫೇಲ್ ಆಗಿಲ್ಲ, ಎಲ್ಲ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀತಿರೋದಾ? ಓಕೆ, ಗುಡ್. ಸೊ ಏನೇನು ಮಾಡ್ತಿದ್ದೀರಾ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಅಂದರೆ? ಕ್ಲಾಸ್ ಕೇಳಬೇಕು, ದಟ್ಸ್ ಒನ್ ಥಿಂಗ್. ಆ್ಯಂಡ್ PYQ ಸಾಲ್ವ್ ಮಾಡಬೇಕು. ಓಕೆ, ಟೂ ಅಷ್ಟೇ. 3 ಚಾಪ್ಟರ್ ಯಾವುದು ಆಯುಷ್? ವಿಚ್ ಆರ್ ದ 3 ಚಾಪ್ಟರ್ಸ್ ನಂಗೆ ಗೊತ್ತಿಲ್ಲದೆ ಇರೋದು? As far as I know, there are only 2 chapters. ಒಂದು D and F block elements. D and F block. ಇದು ಕಾಣಿಸ್ತಿದ್ಯಾ ಬೋರ್ಡ್ ಮೇಲೆ ಬರೀತಿರೋದು? ಹಾ, ಕಾಣಿಸ್ತಿದೆ. D and F block ಮತ್ತೆ ಕೋಆರ್ಡಿನೇಷನ್ ಕಂಪೌಂಡ್ಸ್. ಎಷ್ಟೆಷ್ಟು ಮಾರ್ಕ್ಸ್ ಇದೆ ಗೊತ್ತಾ ನಿಮ್ಗೆ? ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಆರ್ ಕಂಪೌಂಡ್ಸ್ D and F block ಗೆ ಎಷ್ಟು ಮಾರ್ಕ್ಸ್ ಇದೆ ಬೇಗ ಹೇಳಿ ನೋಡೋಣ. ಗೊತ್ತಿರಬೇಕು ನಿಮ್ಗೆ, ಆಲ್ರೆಡಿ ಒಂದ್ಸಲಿ ಎಕ್ಸಾಮ್ ಬರ್ದಿದ್ದೀರಾ. ಡ್ರಾಪರಾ? ಓಕೆ, ನೋ ಪ್ರಾಬ್ಲಮ್. D and F ಬ್ಲಾಕ್ಗೆ 10 ಮಾರ್ಕ್ಸ್ ಇದೆ. ಓಕೆ, ಕೋಆರ್ಡಿನೇಷನ್ ಕಂಪೌಂಡ್ಸ್ಗೆ ಎಷ್ಟಿದೆ? 11 ಮಾರ್ಕ್ಸ್ ಇದೆ. ಸೊ 10 ಮಾರ್ಕ್ಸ್ ಫಾರ್ D and F ಬ್ಲಾಕ್ ಎಲಿಮೆಂಟ್ಸ್ ಅಂಡ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ವಿ ಹ್ಯಾವ್ 11 ಮಾರ್ಕ್ಸ್. ಸೊ ಯಾವುದು ಇವೆರಡರಿಂದನೂ ಪಾರ್ಟ್ ಡಿ ಅಂದ್ರೆ ನಿಮ್ಮ 5 ಮಾರ್ಕ್ಸ್ ಕ್ವಶನ್ ಏನಿದೆ ಅಲ್ವಾ, ಅದರಲ್ಲಿ ಯಾವುದೇ ಕ್ವಶನ್ಸ್ ಬರೋದಿಲ್ಲ. ಸೊ ಪಾರ್ಟ್ ಡಿ ಏನಿದೆ 5 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ, ಸೊ ಇದೆರಡರಿಂದನೂ ಬರೋದಿಲ್ಲ. ಸೊ ಪಾರ್ಟ್ ಡಿ ವಿಲ್ ಬಿ ಕಂಪ್ರೈಸಿಂಗ್ ಆಫ್ ಮೇಜರ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಅಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಯಾಕೆಂದ್ರೆ ಸಿಲೆಬಸ್ ಸ್ವಲ್ಪ ಜಾಸ್ತಿ ಇದೆ, ಎಸ್ಪೆಷಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಬರುತ್ತೆ ನಿಮಗೆ ಪಾರ್ಟ್ ಡಿ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸು. ಸೊ ನಿಮಗೆ D and F ಬ್ಲಾಕ್ ಇಂದ ಮತ್ತೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ಇಂದ, ಮೋಸ್ಟ್ಲಿ ಕೋಆರ್ಡಿನೇಷನ್ ಕಂಪೌಂಡ್ಸ್ ಇಂದ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಪಾರ್ಟ್ ಸಿ ಅಲ್ಲಿ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಏನಿದೆ, ಸೊ ಅದು ಕೋಆರ್ಡಿನೇಷನ್ ಕಂಪೌಂಡ್ಸ್ ಇಂದ ಬರುತ್ತೆ. D and F ಬ್ಲಾಕ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್, ಹಾಗೇನೆ 1 ಮಾರ್ಕ್ ಇನ್ MCQ ಇರುತ್ತೆ. 1 ಮಾರ್ಕ್ ಕ್ವಶನ್ ಏನಿದೆ ಅಲ್ವಾ, ಸೊ ಅದು ಇರುತ್ತೆ. 2 ಮಾರ್ಕ್ಸ್, 3 ಮಾರ್ಕ್ಸ್ ಮತ್ತೆ 1 ಮಾರ್ಕ್. ಮೋಸ್ಟ್ಲಿ ಕೋಆರ್ಡಿನೇಷನ್ ಕಂಪೌಂಡ್ಸ್ ಇಂದ ನಿಮಗೆ 3 ಮಾರ್ಕ್ಸ್ ಅಲ್ಲಿ ಬರುತ್ತೆ. ಸೊ ಇಫ್ ಯು ಹ್ಯಾವ್ ಸಾಲ್ವ್ಡ್ ಯುವರ್ PYQs, ಹಳೆ ವರ್ಷದ ಕ್ವಶನ್ ಪೇಪರ್ ಅನ್ನ ಅಥವಾ ಸ್ಯಾಂಪಲ್ ಪೇಪರ್ ಅನ್ನ, ಮಾರ್ಕ್ ಪೇಪರ್ ಅನ್ನ ನೀವು ನೋಡಿದ್ರೆ, ಸೊ ಯು ವಿಲ್ ಹ್ಯಾವ್ ಅ ವೆರಿ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, yes, questions will definitely come from this lecture. Okay, all right. Scored 85%. KCET scored 117 in PCMB. How much rank? See, I won't be able to answer that question. ಯಾಕೆ ಅಂತ ಅಂದ್ರೆ, so it's difficult
ಬೇರೆ ಬೇರೆ ಕ್ರೈಟೀರಿಯಾಸ್ ಇದೆ ನಿಮ್ಗೆ ಅಲ್ವಾ. ಸೊ ಇಟ್ಸ್ ನಾಟ್ ಈಸಿ ಟು ಯುನೋ ಒಂದು ಏನು ಅಂದಾಜು ಮಾಡೋಕ್ಕಾಗಲ್ಲ ನಿಮ್ಮ CT ರ್ಯಾಂಕಿಂಗ್ ಅನ್ನ. ಸೊ ದೇರ್ ಆರ್ ಸೋ ಮೆನಿ ಕೋಟಾಸ್, ಏನಿದೆ ರಿಸರ್ವೇಷನ್ಸ್ ಇದೆ, ಆಮೇಲೆ ಏನು ಕನ್ನಡ ಮೀಡಿಯಂ ಇಂದ ಬಂದಿರೋರಿಗೆ ಇದೆ, ಹಾಗೆ ರೂರಲ್ ಅವರಿಗಿದೆ ರಿಸರ್ವೇಷನ್ಸು, ಹಾಗೆ PCM ಎಷ್ಟು ಮಾರ್ಕ್ಸು ಎಲ್ಲ ಮ್ಯಾಟರ್ ಆಗುತ್ತೆ. ಸೊ ನೀವು ಸ್ವಲ್ಪ ಪೇಷನ್ಸ್ ಇಂದ ಕಾಯಿರಿ, ಯಾವಾಗ CT ರಿಸಲ್ಟ್ ಬರುತ್ತೆ ಅಲ್ಲ ಅವಾಗಲೇ ಗೊತ್ತಾಗ್ಲಿ ನಿಮಗೆ, ಆಯ್ತಾ. ಸ್ವಲ್ಪ ಪೇಷನ್ಸ್ ಅಲ್ಲಿರಿ. ಇವಾಗ ಸದ್ಯಕ್ಕೆ ಸೊ ದ ಪ್ರಾಬ್ಲಮ್ ಇನ್ ಹ್ಯಾಂಡ್ ಈಸ್ ಎಕ್ಸಾಮ್ 2 ಅಲ್ವಾ. ಅದನ್ನ ಚೆನ್ನಾಗಿ ಮಾಡಿ, ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಮಾಡಬೇಕು. ಸೊ ಔಟ್ ತೆಗಿಬೇಕು ನೀವು, ಅಷ್ಟು ಚೆನ್ನಾಗಿ ಮಾಡ್ಬೋದು ಎಕ್ಸಾಮ್ 2. ನಿಮ್ಗೆ ಚೆನ್ನಾಗಿ ಟೈಮ್ ಇದೆ, ಎಸ್ಪೆಷಲಿ ಕೆಮಿಸ್ಟ್ರಿಗೆ ನಿಮ್ಗೆ 1 ದಿನ ಟೈಮ್ ಇದೆ ನಿಮಗೆ ಅಲ್ವಾ, ಹಾಗಾಗಿ ಚೆನ್ನಾಗಿ ಮಾಡ್ಬೋದು. ಸೊ ಅದ್ರ ಬಗ್ಗೆ ಫೋಕಸ್ ಮಾಡಿ. ಇವಾಗ ಏನು ಹಳೇದಾಗಿದೆ, KCET ಮುಗ್ದು ಹೋಯ್ತು ಆಲ್ರೆಡಿ, ಎಕ್ಸಾಮ್ 1 ಮುಗ್ದು ಹೋಗಿದೆ. ಸೊ ಹಳೇದನ್ನ ಯೋಚನೆ ಮಾಡಿ, ಚಿಂತೆ ಮಾಡಿ ಉಪಯೋಗ ಇಲ್ಲ. ದೇರ್ ಇಸ್ ನೋ ಪಾಯಿಂಟ್ ಸೊ ಡಿಸ್ಕಸಿಂಗ್ ಅಬೌಟ್ ದ ಪಾಸ್ಟ್. ಸೊ ವಿ ಕ್ಯಾನ್ ಓನ್ಲಿ ಥಿಂಕ್ ಅಬೌಟ್ ಫ್ಯೂಚರ್. ಇವಾಗ ಏನು ಸದ್ಯಕ್ಕೆ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅದನ್ನ ಹ್ಯಾಂಡಲ್ ಮಾಡೋಕ್ಕೆ ಕಲ್ತ್ಕೋಬೇಕು. ಓಕೆನಾ? ಓಕೆ, ಸೊ ಆಲ್ ಆಫ್ ಯು, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಈವನ್ ದೋ ದೇರ್ ಆರ್ ಓನ್ಲಿ 2 ಚಾಪ್ಟರ್ಸ್, ವೇಟೇಜ್ ಎಷ್ಟಿದೆ? ಆಲ್ಮೋಸ್ಟ್ 20 ಮಾರ್ಕ್ಸ್ ವೇಟೇಜ್ ಇದೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ, D and F ಬ್ಲಾಕ್ ಎಲಿಮೆಂಟ್ಸ್ ಮತ್ತೆ ಕೋಆರ್ಡಿನೇಷನ್ ಕಂಪೌಂಡ್ಸ್. ಸೊ ನಾನು ಸಿಂಪ್ಲೆಸ್ಟ್ ಇಂದ ತಗೊಂಡಿದ್ದೀನಿ, ಯಾಕೆಂದ್ರೆ ಇವೆರಡರಿಂದನೂ ತುಂಬಾ ಸಿಂಪಲ್ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ. ಓಕೆನಾ? ಅಂಡ್ ದೇರ್ ಆರ್ ಫ್ಯೂ ಕ್ವಶನ್ಸ್, ನೀವು ನೋಡಿದ್ರೆ 10 ಕ್ವಶನ್ ಪೇಪರ್ ಅನ್ನ ತೆಗೆದು ನೋಡಿದ್ರೆ ಅಟ್ ಲೀಸ್ಟ್ 8 ರಿಂದ 9 ಕ್ವಶನ್ ಪೇಪರ್ ಅಲ್ಲಿ ಸೇಮ್ ಕ್ವಶನ್ಸ್ ಅನ್ನ ಕೇಳ್ತಾರೆ. Okay, so there are some set of questions so which will be definitely asked. ಆ ಥರ ಕ್ವಶನ್ಸ್ ಒಂದಷ್ಟಿದೆ. ಓಕೆನಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ ರೈಟ್, ಸೊ ದ ಫಸ್ಟ್ ಒನ್, ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಅದನ್ನ ತಿಳ್ಕೊಳ್ಳೋಣ. ಸೊ ದ ಎಲಿಮೆಂಟ್ಸ್ ಲೈಯಿಂಗ್ ಇನ್ ದ ಮಿಡಲ್ ಆಫ್ ಪಿರಿಯಾಡಿಕ್ ಟೇಬಲ್ ಬಿಲಾಂಗಿಂಗ್ ಟು ಗ್ರೂಪ್ 3 to 12 ಆರ್ ನೋನ್ ಆಸ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಏನಾಗುತ್ತೆ, ಲಾಸ್ಟ್ ಎಲೆಕ್ಟ್ರಾನ್ಸು ಇಟ್ ಈಸ್ ಗೋಯಿಂಗ್ ಟು ಎಂಟರ್ ದ ಡಿ ಸಬ್ಶೆಲ್, ಹಾಗಾಗಿ ನಾವು ಇದಕ್ಕೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ದೇ ಮೈಟ್ ಆಸ್ಕ್ ಯು ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅನ್ಲೈಕ್ಲಿ ಆದ್ರೂ ನೆನ್ಪಿಟ್ಕೊಳ್ಳಿ. ಸೊ N-1 D1 to 10 NS 1 to 2. ಓಕೆ, ಸೊ ದಿಸ್ ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಇದಕ್ಕೆ ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಾನು ಕರಿತೀವಿ. ಸೊ ಟ್ರಾನ್ಸಿಷನ್ ಎಲಿಮೆಂಟ್ ಈಸ್ ಡಿಫೈನ್ಡ್ ಆಸ್ ದ ಒನ್ which has incompletely filled d orbitals in its ground state or any one of its oxidation states. ಅದಕ್ಕೆ ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಡಿಸ್ಪೈಟ್ ಪ್ಲೇಸಿಂಗ್ ಇನ್ ಡಿ ಬ್ಲಾಕ್, ಸೊ ಸರ್ಟನ್ ಎಲಿಮೆಂಟ್ಸ್ ಆರ್ ನಾಟ್ ಕಾಲ್ಡ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಯಾಕೆ? ಯಾವ್ಯಾವ ಎಲಿಮೆಂಟ್ಸ್ ಅದು ನೆನಪಿದ್ಯಾ ಯಾರಿಗಾದ್ರೂ? ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಬೇಗ. ಸೊ ನೀವು ಇದನ್ನ ನೀಟಾಗಿ ಲೆಕ್ಚರ್ ಕೇಳಿದ್ರೆ ನಿಮಗೆ ಖಂಡಿತ 20 ಮಾರ್ಕ್ಸ್ ಬರುತ್ತೆ ನಿಮಗೆ. You will be scoring 20. Lecture PDF I will be sharing it. Okay? Once I finish off the class, so ಎಲ್ಲಾನು ನಾನು ಶೇರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರದ್ದು PDF ಕೊಡ್ತೀನಿ ನಾನು ನಿಮಗೆ. ಬೇಗ ಹೇಳಿ. ಸೊ ಸರ್ಟನ್ ಎಲಿಮೆಂಟ್ಸ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಡಿ ಬ್ಲಾಕ್ ಎಲಿಮೆಂಟ್ಸ್ or transition elements despite them having a place in D block. ಯಾವ್ದು? ಬೇಗ ಹೇಳಿ, ಆನ್ಸರ್ ಮಾಡಿ. ಲೆಕ್ಚರ್ PDF ಕೊಡ್ತೀನಿ ಮಕ್ಕಳೇ, ಖಂಡಿತ ಕೊಡ್ತೀನಿ, ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ಇವಾಗ ಸದ್ಯಕ್ಕೆ ಕ್ಲಾಸ್ ನೀಟಾಗಿ ಕೇಳಿ, ಆನ್ಸರ್ ಚೆನ್ನಾಗಿ ಮಾಡಿ. ಹೇಳಿ ಏನು? ಯಾವ್ದ್ಯಾವ್ದದು? ಜಿಂಕ್, ಒನ್ ಆಫ್ ದ ಎಲಿಮೆಂಟ್ಸ್ ವಿಚ್ ಇಸ್ ನಾಟ್ ರಿಗಾರ್ಡೆಡ್ ಆಸ್ ಡಿ ಬ್ಲಾಕ್ ಎಲಿಮೆಂಟ್. ಏನಕ್ಕೆ ಹೇಳ್ಬೇಕು? ಬೇಗ ಆನ್ಸರ್ ಮಾಡಬೇಕು. 40 ಸ್ಟೂಡೆಂಟ್ಸ್ ನೋಡ್ತಿದ್ದೀರಾ ಇಲ್ಲಿ, ಹಾರ್ಡ್ಲಿ 3 to 4 ಕಮೆಂಟ್ಸ್ ಬರ್ತಿದೆ ನನಗೆ. ಜಿಂಕ್, ವೆರಿ ಗುಡ್ ಚಿರನ್, ಕೀಪ್ ಇಟ್ ಅಪ್. ಜಿಂಕ್, ಎಸ್, ಜಿಂಕ್ ಈಸ್ ಒನ್ ಆಫ್ ದೋಸ್ ಎಲಿಮೆಂಟ್ಸ್. ಆಮೇಲೆ ಇನ್ಯಾವುದಾದ್ರೂ ಇದೆಯಾ? ಥಿಂಕ್ ಮಾಡಿ, ಕ್ವಶನ್ ಇದೆ ಅದು. ಇಟ್ಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಏನ್ ಕೇಳ್ತಾರೆ ನಿಮ್ಗೆ? ಈ ತರ ಕೇಳ್ತಾರೆ, A B ಸಬ್ ಕ್ವಶನ್ A B C ಅಂತ ಇರುತ್ತೆ. ಸೊ ದಟ್ಸ್ ಹೌ ದೇ ಆಸ್ಕ್ ಯು ಕ್ವಶನ್ಸ್ ಇನ್ 3 ಮಾರ್ಕ್ಸ್. ಡೈರೆಕ್ಟ್ ಆಗಿ ಸೊ ಒಂದನ್ನೇ ಕೇಳಲ್ಲ. ಸಮ್ಟೈಮ್ಸ್ ದೇ ವುಡ್. ಓಕೆ, ಕೋಆರ್ಡಿನೇಷನ್ ಕಂಪೌಂಡ್ಸ್ ಇಂದ ಡೈರೆಕ್ಟ್ ಆಗಿ ಒಂದೇ ಕ್ವಶನ್ ಕೇಳ್ತಾರೆ. ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಎಕ್ಸ್ಪ್ಲೈನ್ ಮಾಡಿ, ಜಾಮಿಟ್ರಿ, ಮ್ಯಾಗ್ನೆಟಿಕ್ ಬಿಹೇವಿಯರ್ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೊಡ್ತಾರೆ. ಇಲ್ಲ ಅಂತಂದ್ರೆ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಮೋಸ್ಟ್ಲಿ ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು 3 ಮಾರ್ಕ್ಸ್ ಕ್ವಶನ್ಸ್ ಹ್ಯಾವಿಂಗ್ ಸೊ ವಿಚ್ ಹ್ಯಾಸ್ ಸಬ್ ಕ್ವಶನ್ಸ್. ಓಕೆ, ಕ್ಯಾಡ್ಮಿಯಂ, ಮರ್ಕ್ಯುರಿ, ಹೌದಾ? ಬಿಕಾಸ್ ಇಟ್ ಹ್ಯಾಸ್ ಕಂಪ್ಲೀಟ್ಲಿ ಫಿಲ್ಡ್ ಕಾನ್ಫಿಗರೇಷನ್. ಎಸ್. ಸೊ ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕರಿಬೇಕು ಅಂತಂದ್ರೆ ಇಟ್ ನೀಡ್ಸ್ ಟು ಹ್ಯಾವ್ ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್ ಆರ್ ಒನ್ ಆಫ್ ಇಟ್ಸ್ ಆಕ್ಸಿಡೇಷನ್ ಸ್ಟೇಟ್.
ಅದನ್ನ ನಾವು ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದ್ರೆ ನಮಗೆ ಇಲ್ಲಿ ನೋಡಿ ಜಿಂಕ್ ಏನಾಗಿದೆ, ಕಂಪ್ಲೀಟ್ಲಿ ಫಿಲ್ಡ್ ಏನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ. ಹಾಗಾಗಿ ಸೊ ನಾವು ಇದನ್ನ ಏನಂತ ಕರೆಯೋದಿಲ್ಲ, ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಸೊ ಸಿ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ದಿಸ್ ಇಸ್ ಸೂಪರ್ 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 ಇಂಪಾರ್ಟೆಂಟ್. ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿದೆ ಅಂತಂದ್ರೆ ಯು ಕ್ಯಾನ್ ಸಾಲ್ವ್ ಮೋಸ್ಟ್ ಆಫ್ ದ ಕ್ವಶನ್ ಇನ್ D&F ಬ್ಲಾಕ್. ಸ್ಕ್ಯಾಂಡಿಯಂ, ಸೊ 4s2 3d1, ದಿಸ್ ಇಸ್ ಅ ಕಂಡೆನ್ಸ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಕಂಪ್ಲೀಟ್ ಅಲ್ಲ ಇದು, ಫುಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲ. ಏನಿದು ಕಂಡೆನ್ಸ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಯಾವ ಇದಿದೆ ನೋಬಲ್ ಗ್ಯಾಸ್ ಆರ್ಗಾನ್, ಆರ್ಗಾನ್ ಫಾಲೋಡ್ ಬೈ 4s2 3d1, ಟೈಟೇನಿಯಂ 4s2 3d2, ವೆನಡಿಯಂ 4s2 3d3, ಕ್ರೋಮಿಯಂ 4s1 3d5. ಏನಕ್ಕೆ ಇಲ್ಲಿ 4s1 3d5? ಏನಕ್ಕೆ ಎಕ್ಸೆಪ್ಷನಲ್ ಇದು? ಹಾ, ಎಕ್ಸೆಪ್ಷನಲ್ ಏನಕ್ಕೆ? Because remember this, half filled and completely filled, half filled and completely filled. So ಏನಾಗುತ್ತೆ, ಎಲಿಮೆಂಟ್ಸ್ as in the orbitals are very very stable. ಹಾಗಾಗಿ ಏನ್ ಮಾಡುತ್ತೆ, rather going to the 4s, so ಒಂದು ಎಲೆಕ್ಟ್ರಾನು ಇಲ್ಲಿ ಹೋಗುತ್ತೆ. ಸೊ ಇಟ್ ವಾಸ್ ಸಪೋಸ್ ಟು ಬಿ 4s2, ಎಕ್ಸೆಪ್ಷನಲ್ ಇಲ್ಲ ಅಂತಂದ್ರೆ 4s2 5d4 ಆಗ್ಬೇಕಿತ್ತು. ಆದ್ರೆ ಏನಾಗುತ್ತೆ, ಹಾಫ್ ಫಿಲ್ಡು ಏನು ಸ್ಟೆಬಿಲಿಟಿ ಜಾಸ್ತಿ ಇರೋದ್ರಿಂದ ಸೊ ಇಲ್ಲಿಂದ ಏನಾಗುತ್ತೆ, ಒಂದು ಈ ಕಡೆ ಹೋಗುತ್ತೆ. 4s1 5d5. ದಿಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಓಕೆ, ಎಕ್ಸೆಪ್ಷನ್ಸ್ ತುಂಬಾ ಇಂಪಾರ್ಟೆಂಟು. ಮ್ಯಾಂಗನೀಸ್ 4s2 3d5, ಐರನ್ 4s2 3d6, ಕೊಬಾಲ್ಟ್ 4s2 3d7, ನಿಕಲ್ 4s2 3d8. ಆಗಿ ಇಲ್ಲಿ ಎಕ್ಸೆಪ್ಷನ್ ಇದೆ. ಯಾವ್ದಿದು? ಕ್ರೋಮಿಯಂ ಮತ್ತೆ ಕಾಪರು ಎಕ್ಸೆಪ್ಷನಲ್. ಓಕೆ, ಆಲ್ ರೈಟ್. Extra stability of half filled than 4. Yes, very good, very good. Half filled configuration. ತುಂಬಾ ಜನ ಚೆನ್ನಾಗಿ ಆನ್ಸರ್ ಮಾಡ್ತಿದ್ದೀರಾ. Keep it up. Lovely. All right. So moving on. The F block elements. F block elements ಬಗ್ಗೆ ಡಿಸ್ಕಸ್ ಮಾಡಿದ್ರೆ, the elements constituting F block are those in which the 4f and 5f orbitals are progressively filled in the latter two long periods. So ಅದರಲ್ಲಿ ಲ್ಯಾಂಥನೋಯ್ಡ್ಸ್ ಮತ್ತೆ ಆಕ್ಟಿನಾಯ್ಡ್ಸ್ ಅಂತ ಕರಿತೀವಿ. So lanthanoids, the 14 elements immediately following lanthanum, that is cerium 52 to lutetium 71, are called lanthanoids. Sometimes, so they might ask you a direct question, define lanthanoids. Aವಾಗ ಏನು ಮಾಡಬೇಕು, you have to define lanthanoids and also make sure to mention the elements. So ಎಲ್ಲಿಂದ ಶುರುವಾಗುತ್ತೆ ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದನ್ನ ಸೊ ಖಂಡಿತವಾಗ್ಲೂ ಬರೀರಿ. ಓಕೆ, ಸೊ 1 mark question ಅಂತ ಲ್ಯಾಂಥನಾಯ್ಡ್ಸ್ ಅಂತಂದ್ರೆ the 14 elements immediately following lanthanum. No, don't stop there. So write this also. That is cerium to lutetium. Okay, they belong to first inner transition series. Lanthanum 57 has similar properties. Therefore, it is studied along with lanthanoids. Okay, next actinoids. The 14 elements immediately following actinum. That is, atomic number 89. Actinum deshtu atomic number 89. 89 to ಎಷ್ಟು 90. Okay, so 90 ಯಾವುದು? ಥೋರಿಯಂ, 103 lawrencium are called actinoids. So they belong to second inner transition series. Actinium has similar properties, therefore it is studied along with actinoids. Lanthanoids ಮತ್ತೆ actinoids, very very good. Copper is also an exception. Chromium ಮತ್ತೆ copper ಎರಡೂನು exception. Very good, very good. All right. So moving on, 4 transition series ಇದೆ. ಇದರಲ್ಲಿ 3D 4D 5D ಮತ್ತೆ 6D. ಓಕೆ, ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ. ಸೊ 3D ಟ್ರಾನ್ಸಿಷನ್ ಸೀರೀಸ್ ಅಲ್ಲಿ ಏನಾಗುತ್ತೆ, ದ ಟ್ರಾನ್ಸಿಷನ್ ಎಲಿಮೆಂಟ್ಸ್ ವಿತ್ ಅಟಾಮಿಕ್ ನಂಬರ್ 21 to 30. ಯಾವುದು? ಸ್ಕ್ಯಾಂಡಿಯಂ ಇಂದ ಜಿಂಕು. ಸೊ ಮೋಸ್ಟ್ ಆಫ್ ದ ಕ್ವಶನ್ಸ್ ಇದರಿಂದಾನೇ ಬರುತ್ತೆ ನಿಮ್ಗೆ. ಯಾವುದು? 3D ಟ್ರಾನ್ಸಿಷನ್ ಸೀರೀಸ್ ಇಂದಾನೇ ಬರುತ್ತೆ ನಿಮ್ಗೆ. ಅದ್ರದ್ದು ಅಟಾಮಿಕ್ ನಂಬರು ಚೆನ್ನಾಗಿ ಗೊತ್ತಿರಬೇಕು. ಸೊ ಹೇಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು, ಈವನ್ when they are in their oxidation state. ಈಗ ಸ್ಕ್ಯಾಂಡಿಯಂ 3+ ಏನು ಆಕ್ಸಿಡೇಷನ್ ಸ್ಟೇಟು, ಸೊ 3+ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಅದು ಚೆನ್ನಾಗಿ ಗೊತ್ತಿರಬೇಕು ಬರೆಯೋಕೆ. ಓಕೆ, ಆಲ್ ರೈಟ್. ನೆಕ್ಸ್ಟ್ 4D transition, it consists of elements with atomic number 39, ytterbium to cadmium 48. Okay, next 5D transition series ಯಾವುದು? it consists of elements with atomic number 57 to 72 to 80. Okay, having incomplete 5D orbitals. 60 transition series. So ಇದು ಅಷ್ಟೇನು ಏನು ತುಂಬಾ ಫ್ರೀಕ್ವೆಂಟ್ ಆಗಿ ಕ್ವಶನ್ಸ್ ಕೇಳೋದಿಲ್ಲ. ಯೂಶಲಿ 3D ಇಂದಾನೆ ನಿಮಗೆ ಜಾಸ್ತಿ ಕ್ವಶನ್ಸ್ ಬರೋದು. ಓಕೆ, so it consists of elements with atomic number 89
to so 112 having incomplete 60 orbitals. It is called fourth transition series. Fourth transition series. Okay na? Okay. So now I think this is understood. Artha aaytu anta ankotini. Moving on to general characteristics of transition elements. Yenen general characteristics ana torsutte transition elements. So there are so many properties that is exhibited by transition elements. Okay, ತುಂಬಾನೇ ಇಂಪಾರ್ಟೆಂಟ್. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಗಿರ್ಬೋದು ಅಥವಾ ಮೆಟಾಲಿಕ್ ಕ್ಯಾರೆಕ್ಟರ್ ಆಗಿರ್ಬೋದು, ಇದೆಲ್ಲನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಅಯನೈಸೇಷನ್ ಎಂಥಾಲ್ಪಿ ಮೇಲೆ ಕ್ವಶನ್ ಕೇಳ್ತಾರಾ ಈ ಸಲಿ. ಸೊ ಇಟ್ಸ್ ಗುಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಅಯನೈಸೇಷನ್ ಎಂಥಾಲ್ಪಿ ರಿಗಾರ್ಡಿಂಗ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಕೇಳ್ತಾರಾ ಇಲ್ವೋ? ಸಿ, ನಾನು ಏನು ಹೇಳ್ಬೋದು, ವಿ ಕ್ಯಾನ್ ಓನ್ಲಿ ಗೆಸ್, we can only deduce ಹೇಗೆ without any evidence ಅಲ್ಲ. ಸೊ ವಿ ಹ್ಯಾವ್ ಸ್ಟಡಿಡ್ ಸೋ ಮೆನಿ PYQs. ನಾನು ಅಟ್ ಲೀಸ್ಟ್ 5-6 years ಕ್ವಶನ್ ಪೇಪರ್ ಅನ್ನ ನೋಡಿದ್ದೀನಿ. ಓಕೆ, ಐ ಹ್ಯಾವ್ ಗಾನ್ ಥ್ರೂ ಅ ಲಾಟ್ ಆಫ್ ಕ್ವಶನ್ ಪೇಪರ್ಸ್. ಓನ್ಲಿ ದೆನ್ ಐ ಹ್ಯಾವ್ ಕಮ್ ಟು ಅ ಕನ್ಕ್ಲೂಷನ್. ಇಲ್ಲಿ ಡಿ ಬ್ಲಾಕ್ ಮತ್ತೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ಇಂದ ಯಾವ್ಯಾವ ಸೆಕ್ಷನ್ ಅಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬರುತ್ತೆ ಅಂತ ಹೇಳಿ. ಓಕೆ, ಆಲ್ ರೈಟ್. ಸೊ ನಾವು ಅಲ್ರೋ ಕ್ರಿಕೆಟ್ ಇಂಪಾರ್ಟೆಂಟ್ ಇವಾಗ ನಿಮಗೆ. ರಿಯಲಿ ಯು ಹ್ಯಾವ್ ಎಕ್ಸಾಮ್. ಸ್ವಲ್ಪ ದಿನದಲ್ಲಿ ಎಕ್ಸಾಮ್ ಶುರುವಾಗುತ್ತೆ. 22ನೇ ತಾರೀಕು ಇಂದನೋ ಏನೋ ಶುರುವಾಗುತ್ತೆ ನಿಮ್ಗೆ ಎಕ್ಸಾಮ್ ಅಲ್ವಾ? ಸೊ ಯು ಆರ್ ಟಾಕಿಂಗ್ ಅಬೌಟ್ ಕ್ರಿಕೆಟ್. ಏನ್ ಮಾತಾಡ್ತಿದ್ದೀರಾ ಇಲ್ಲಿ? ಗಮನ ಕೊಡಿ ಕ್ಲಾಸ್ಗೆ. ಅಪ್ಲೋಡ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಐ ವಿಲ್ ಬಿ ಟೇಕಿಂಗ್ ಒಂದು ವಿಡಿಯೋ ರಿಲೀಸ್ ಮಾಡ್ತೀವಿ ನೇಮ್ ರಿಯಾಕ್ಷನ್ಸ್ ಇಂದು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನೇನು ನೇಮ್ ರಿಯಾಕ್ಷನ್ಸ್ ಇದೆ ಅದು ಕ್ರಿಸ್ಪ್ ಆಗಿ ಸೊ ಹೇಳ್ತಿರೋದು, ಎಕ್ಸ್ಪ್ಲೈನ್ ಮಾಡ್ತಿರೋದು ನಾಳೆ ರಿಲೀಸ್ ಆಗುತ್ತೆ. ಅದು ನೋಡಿ ಎಲ್ರೂ ಶೇರ್ ದ ವಿಡಿಯೋ. ಆ್ಯಂಡ್ ಆಲ್ಸೋ ಬ್ಲೂ ಪ್ರಿಂಟು ಯಾವ್ಯಾವ ಚಾಪ್ಟರ್ ಇಂದ ನಿಮ್ಗೆ 10 ಚಾಪ್ಟರ್ಸ್ ಇದೆ ಅಲ್ವಾ, ಯಾವ್ಯಾವ ಚಾಪ್ಟರ್ಸ್ ಇಂದ ಏನೇನು ಕ್ವಶನ್ಸ್ ಬರುತ್ತೆ, ಯಾವ ಪಾರ್ಟಲ್ಲಿ ಬರುತ್ತೆ, ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಎಲ್ಲದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಖಂಡಿತವಾಗ್ಲೂ ಆ ವಿಡಿಯೋನ ನೋಡಿ. ಸೊ ಆ ಕ್ವಶನ್ಸ್ ನಾನು ಇನ್ಕ್ಲೂಡ್ ಮಾಡಿದ್ದೀನಿ ಕ್ಲಾಸಲ್ಲಿ. ಓಕೆ, ಆಲ್ ರೈಟ್. ಇದೇನು, ವಾಟ್ ಇಸ್ ದಿಸ್? ಎನಿವೆ, ಸೊ ಎಸ್. ನೆಕ್ಸ್ಟ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಮೆಟಾಲಿಕ್ ಕ್ಯಾರೆಕ್ಟರ್ಸ್. ಆಲ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆರ್ metallic in nature. That is, they have strong metallic bonds. This is because of the presence of unpaired electrons. This gives rise to properties like high density, high enthalpies of atomization, and high melting and boiling points. ಏನಾಗುತ್ತೆ? ಸೊ ದೇ ಆರ್ ಮೆಟಾಲಿಕ್ ಇನ್ ನೇಚರ್. ದೇರ್ ಆರ್ ಎಕ್ಸೆಪ್ಷನ್ಸ್. ಜಿಂಕ್ ಅಲ್ಲಿ ಏನಾಗುತ್ತೆ, ಜಿಂಕಿಗೆ ಸೊ ಕಂಪೇರ್ ಟು ಅಂದ್ರೆ ರಿಲೇಟಿವ್ಲಿ ಜಿಂಕಿಗೆ ಕಡಿಮೆ ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ಇದೆ. ಏನಕ್ಕೆ? ವಾಟ್ ಈಸ್ ದ ರೀಸನ್ ಬಿಹೈಂಡ್ ದ್ಯಾಟ್? ಬೇಗ ಬೇಗ ಹೇಳಿ. ಯಾಕೆ? ವೈ? ಇಲ್ಲಿ ಏನಾಗಿದೆ? ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೆಟಾಲಿಕ್ ಕ್ಯಾರೆಕ್ಟರ್. ನಾವು ಜಿಂಕ್ ನ ನೋಡಿದ್ರೆ, ಲೆಟ್ಸ್ ಗೋ ಬ್ಯಾಕ್ ಹಿಯರ್. ಜಿಂಕ್ ನೋಡಿ. ಸೊ ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆಯಾ? ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ. ಸೊ ದಟ್ ಈಸ್ ದ ರೀಸನ್. ಅದಕ್ಕೆ ನಾನು ಹೇಳ್ತಿರೋದು, ಬೇಸಿಕ್ ಕಾನ್ಸೆಪ್ಟ್ ಅನ್ನ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಕಲ್ತ್ಕೊಂಡ್ರೆ ಸೊ ಯು ಕ್ಯಾನ್ ಆನ್ಸರ್ ಎನಿ ಕ್ವಶನ್ಸ್ ಫ್ರಮ್ ಡಿ ಅಂಡ್ ಎಫ್ ಬ್ಲಾಕ್ ಆಸ್ ವೆಲ್ ಆಸ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಓಕೆ, ಆಲ್ ರೈಟ್. ಸೊ atomic radii, the atomic radii decrease from scandium to chromium because the effective nuclear charge increases. So usually ಏನಾಗುತ್ತೆ? ಸೊ ಲೆಫ್ಟ್ ಇಂದ ರೈಟ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಅಯಾನಿಕ್ ರೇಡಿಯೈ ಅಟಾಮಿಕ್ ಸೈಜ್ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಸ್ಕ್ಯಾಂಡಿಯಂ ಇಂದ ಕ್ರೋಮಿಯಂ ತನಕ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗಿರೋದ್ರಿಂದ ಅಟಾಮಿಕ್ ರೇಡಿಯೈ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಅಟಾಮಿಕ್ ಸೈಜ್ ಆಫ್ ಐರನ್, ಕೋಬಾಲ್ಟ್, ನಿಕಲ್ is almost same because the attraction due to increase in nuclear charge is cancelled by the repulsion force of increase in shielding effect. ಏನಾಗುತ್ತೆ? ಶೀಲ್ಡಿಂಗ್ ಎಫೆಕ್ಟ್ ಮತ್ತೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಸೊ ಈಕ್ವಲ್ ಆಗಿ ಆಕ್ಟ್ ಮಾಡುತ್ತೆ. ಯಾವ್ಯಾವ ಕೇಸಲ್ಲಿ? ಐರನ್, ಕೋಬಾಲ್ಟ್ ಮತ್ತೆ ನಿಕಲ್ ಕೇಸಲ್ಲಿ. ದಟ್ಸ್ ವೈ ದೇ ಟೆನ್ ಟು ಹ್ಯಾವ್ ಸಿಮಿಲರ್ ರೇಡಿಯಸ್. ಓಕೆ, ಸಿಮಿಲರ್ ಸೈಜ್ ಆಗಿ ಕಾಣಿಸುತ್ತೆ ನಮಗೆ. ಓಕೆ, ಆಲ್ ರೈಟ್. ಸೊ ಕಾಪರ್ ಅಂಡ್ ಜಿಂಕ್ have bigger size because the shielding effect increases and the electron repulsions increases. ಏನಾಗ್ತಿದೆ ಇಲ್ಲಿ? ಸೊ ಜಿಂಕ್ ಮತ್ತೆ ಕಾಪರ್ ಅಲ್ಲಿ ಏನಾಗ್ತಾ ಇದೆ? ನಮ್ಗೆ ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ. ಶೀಲ್ಡಿಂಗ್ ಎಫೆಕ್ಟ್ ಅಂತಂದ್ರೆ ಏನು? ಸೊ ನೀವು ಇಲ್ಲಿ ನಿಂತ್ಕೊಂಡಿದ್ದೀರಾ, ಒಂದು ಗೋಡೆ ಕಾಣಿಸ್ತಾ ಇದೆ. ಓಕೆ, ದೇರ್ ಇಸ್ ಅ ವಾಲ್. ಸೊ ಮಧ್ಯ ನಿಮ್ಗೆ ಇವಾಗ ಕ್ಲಿಯರ್ ಆಗಿ ಕಾಣ್ತಾ ಇದೆ ಬೋರ್ಡ್. ಮಧ್ಯೆ ಒಂದು ಪರ್ದೆನ ಇಳಿಬಿಟ್ರೆ ನಿಮ್ಗೆ ಈಗ ನೀಟಾಗಿ ಕಾಣಿಸೋದಿಲ್ಲ ಬೋರ್ಡ್, ಹೌದಾ? ಸೊ ಇನ್ನೊಂದು ಪರ್ದೆ ಬಿಟ್ರೆ ಏನಾಗುತ್ತೆ? ಇವಾಗ ಇನ್ನೂ ಕಡಿಮೆ ಆಗುತ್ತೆ. ದ ವಿಸಿಬಿಲಿಟಿ ಇಸ್ ಗೋಯಿಂಗ್ ಟು ಡಿಕ್ರೀಸ್. ಸೊ ದ ಸೇಮ್ ಥಿಂಗ್. ಸೊ
ನ್ಯೂಕ್ಲಿಯಸ್ ಮತ್ತೆ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಮಧ್ಯ ಆರ್ಬಿಟಲ್ಸ್ ಜಾಸ್ತಿ ಆಗ್ತಾ ಹೋದಂಗೆ, ಎನರ್ಜಿ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋದಂಗೆ ಶೀಲ್ಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಆಸ್ ದ ಶೀಲ್ಡಿಂಗ್ ಎಫೆಕ್ಟ್ ಇನ್ಕ್ರೀಸಸ್, ದ ಎಬಿಲಿಟಿ ಆಫ್ ದ ನ್ಯೂಕ್ಲಿಯಸ್ ಟು ಹೋಲ್ಡ್ ಆನ್ ಟು ದ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಡಿಕ್ರೀಸಸ್. ಓಕೆನಾ? ಸೊ ಇದನ್ನ ನೀವು ಏನಾದ್ರೂ ಕೇಳಿದ್ರೆ ಇನ್ ಕೇಸು 3 marks ಕ್ವಶನ್ಸ್ ಅಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಇದನ್ನ ಯು ಶುಡ್ ಬಿ ಏಬಲ್ ಟು ಎಕ್ಸ್ಪ್ಲೈನ್ ದಿಸ್. ಓಕೆ, all right. So moving on to lanthanoid contraction, this is one of the most important concepts from this chapter. Lanthanoid matte actinoid contraction. Okay, so chanagi nodi. So the steady decrease in the atomic and ionic radii of the transition metals as the atomic number increases. This is because of filling of 4f before 5d orbitals. So 4f ಏನಾಗುತ್ತೆ 5d ಗಿಂತ ಮುಂಚೆ filling up ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಏನಾಗುತ್ತೆ, there is a constant decrease in the size. ಅದಕ್ಕೆ ನಾವು ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂತ ಕರಿತೇವೆ. ಕಾಂಟ್ರಾಕ್ಷನ್ ಅಂದ್ರೆ ಚಿಕ್ಕದಾಗ್ತಾ ಹೋಗೋದು. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್. ಇಟ್ ಇಸ್ ಬಿಕಾಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ that the atomic radii of the second row of transition elements is almost similar to those of the third row of the transition elements. So usually ಏನಾಗುತ್ತೆ, down the group size increase ಆಗುತ್ತೆ. ಯಾಕೆ? energy levels are added. ಓಕೆ, ಬಟ್ ಇಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ ಸಿಮಿಲರ್ ಇದೆ. ದಟ್ಸ್ ಬಿಕಾಸ್ ಏನಕ್ಕೆ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಆಗ್ತಾ ಇದೆ. ಯಾಕೆ? ಸೊ ಫಿಲ್ಲಿಂಗ್ ಆಫ್ 4f ಆರ್ಬಿಟಲ್ಸ್ ಬಿಫೋರ್ 5d ಆರ್ಬಿಟಲ್ಸ್. 4f ಫಸ್ಟ್ ಫಿಲ್ ಆಗುತ್ತೆ, 5d ನೆಕ್ಸ್ಟ್ ಫಿಲ್ ಆಗುತ್ತೆ. ಹಾಗಾಗಿ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಆಗುತ್ತೆ. ಓಕೆ, ಏನ್ ಡೌಟ್ ಇದೆ? ಏನ್ ಡೌಟು ವಿವೇಕ್? ವಾಟ್ ಈಸ್ ದ ಡೌಟ್? ಬೇಗ ಬೇಗ ಹೇಳಿ. ವಾಟ್ ಈಸ್ ದ ಡೌಟ್? ಕೆಮಿಸ್ಟ್ರಿ ಟೀಚ್ ಮಾಡ್ತಾ ಇದ್ದೀನಿ ಆಬ್ವಿಯಸ್ಲಿ. ಇನ್ಯಾವ್ದು ಸಬ್ಜೆಕ್ಟ್ ಇದು? ದಿಸ್ ಇಸ್ ಅ ಡೌಟ್. ಐ ಹ್ಯಾವ್ ನೋ ಐಡಿಯಾ. ಏನಿದು ಜೊಸಾ ಕೌನ್ಸ್ಲಿಂಗ್ ಅಂತಂದ್ರೇನು? ಸೊ ಪ್ಲೀಸ್ ಆಸ್ಕ್ ಸಂಬಡಿ ಹೂ ನೋಸ್ ಅಬೌಟ್ ದಿಸ್. ಓಕೆ, ಸೊ ಬೋರ್ಡ್ಸ್ ಅಲ್ಲಿ 0.5% ಕಡಿಮೆ ಆಗಿದೆ. ವಿ ಗಾಟ್ 0.5% ಇನ್ ಬೋರ್ಡ್ಸ್. ಲೆಸ್ಟ್ ಫಾರ್, ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಶನ್. ಐ ಆಮ್ ರಿಯಲಿ ಸಾರಿ. ಫಿಸಿಕ್ಸ್, ಕ್ಯಾಥರಿನ್ ಮ್ಯಾಮ್ ವಿಲ್ ಬಿ ಟೇಕಿಂಗ್ ದ ಕ್ಲಾಸಸ್. ಇವತ್ತು ಇದೆ ಆಕ್ಚುಲಿ. ಆಫ್ಟರ್ ದಿಸ್ ಕ್ಲಾಸ್ ಕ್ಯಾಥರಿನ್ ಮ್ಯಾಮ್ ವಿಲ್ ಟೇಕ್ ದ ಕ್ಲಾಸ್. So do attend the class. Okay, be active in the comment section. Okay na? All right. So now moving on to ionization enthalpy. So this is slight and irregular variation in ionization energies of transition metals due to irregular variation of atomic size. So ionization enthalpy, so ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಿದೆ ಅಂತಂದ್ರೆ that's because of the irregular size. Okay, ಒಂದು gradation ಇಲ್ಲ ಇಲ್ಲಿ. ಹಾಗಾಗಿ ಗ್ರಡೇಷನ್, there is no gradation in the size. ಹಾಗಾಗಿ ಏನಾಗ್ತದೆ, ಅಯನೈಸೇಷನ್ ಎಂಥಾಲ್ಪಿ ಸಹ ವೇರಿ ಆಗುತ್ತೆ. ಸೊ ದಟ್ ಈಸ್ ಅಯನೈಸೇಷನ್ ಎನರ್ಜಿ ಆಫ್ 5d ಟ್ರಾನ್ಸಿಷನ್ ಸೀರೀಸ್ ಈಸ್ ಹೈಯರ್ ದ್ಯಾನ್ 3d and 4d ಟ್ರಾನ್ಸಿಷನ್ ಸೀರೀಸ್ ಬಿಕಾಸ್ ಆಫ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್. ಸೊ ಇದು ಸಹ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. ಅಯನೈಸೇಷನ್ ಎಂಥಾಲ್ಪಿ ಆಫ್ So 5d transition series is higher than 3d and 4d transition series. Why ಅಂತ ಕೇಳ್ತಾರೆ, ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ. ಅವಾಗ ಏನ್ ಬರಿಬೇಕು? That's because of lanthanoid contraction ಅಂತ ಬರಿಬೇಕು. ಓಕೆನಾ? All right. Next to oxidation state. So transition metals show variable oxidation states. So ಒಂದು oxidation state ಅಲ್ಲಿ ಎಕ್ಸಿಸ್ಟ್ ಆಗೋದಿಲ್ಲ, ಬೇರೆ ಬೇರೆ ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಸೊ ಮೆಜಾರಿಟಿ ಏನಾಗುತ್ತೆ, +2 +3 ಆಕ್ಸಿಡೇಷನ್ ಸ್ಟೇಟ್ ಹೌದು. ಆದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ದ್ಯಾಟ್ ಏನಾಗುತ್ತೆ, ದೇ ಶೋ ಮಲ್ಟಿಪಲ್ ಆಕ್ಸಿಡೇಷನ್ ಸ್ಟೇಟ್ಸ್. ಓಕೆ, ಸೊ 1d as first d as well as ns electrons do take part in bond formation. So next to magnetic property. Magnetic property is entirely because of the unpaired electrons. Unpaired electrons ಇದ್ರೆ ಪ್ಯಾರಾಮ್ಯಾಗ್ನೆಟಿಕ್, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ ಅಂತಂದ್ರೆ ಡಯಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ವೆರಿ ವೆರಿ ಸಿಂಪಲ್, ಇನ್ನೇನು ಯೋಚನೆ ಮಾಡಬೇಕಾದಿಲ್ಲ. ಓಕೆ, ಆಲ್ ರೈಟ್. So magnetic properties, most of the transition metals are paramagnetic in nature, as a result of which they give colored compounds as well. So colored compounds, so ಏನಾಗುತ್ತೆ, it depends on the number of unpaired electrons. Unpaired electrons ಇದ್ರೆ
ಕಲರ್ ತೋರಿಸುತ್ತೆ, ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇಲ್ಲ ಅಂದ್ರೆ ಕಲರ್ ತೋರಿಸೋದಿಲ್ಲ. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ನಾವು ಇನ್ನೂ ಡೀಟೇಲ್ ಆಗಿ ಇದನ್ನ ಓದ್ತೀವಿ. ಓಕೆ, ಸೊ it is all due to presence of unpaired electrons. ತುಂಬಾ important unpaired electrons. So it increases from scandium to chromium and then decreases because number of unpaired and then decrease because number of unpaired electrons increase from scandium to chromium and then decreases. So scandium to chromium ಏನಾಗುತ್ತೆ, number of unpaired electrons increase ಆಗ್ತಾ ಹೋಗುತ್ತೆ. scandium ಇಂದ so chromium ತನಕ increase ಆಗುತ್ತೆ ಮತ್ತೆ decrease ಆಗುತ್ತೆ. ಓಕೆನಾ? ಸೊ ದೇ ಆರ್ ರೇರ್ಲಿ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ಸೊ ಕೆಲವೊಂದಿದೆ ಏನು, ಇನ್ ಸಮ್ ಆಕ್ಸಿಡೇಷನ್ ಸ್ಟೇಟ್ ಸಮ್ ಆಫ್ ದ ಎಲಿಮೆಂಟ್ಸ್ ಆರ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್ ಬಿಕಾಸ್ ಆಫ್ ದ ಏನು ಆಬ್ಸೆನ್ಸ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್. ಅದಕ್ಕೆ ಏನು ಗೊತ್ತಿರಬೇಕು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿರಬೇಕು. ಓಕೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರಿಬೇಕು ಅನ್ನೋದು ಗೊತ್ತಿರಬೇಕು, ಎಕ್ಸೆಪ್ಷನ್ಸು ಇರುತ್ತೆ ಅದರಲ್ಲಿ. ಹಾಗಾಗಿ ಓಕೆ, ಆಲ್ ರೈಟ್. So next to catalytic properties. So last year question paper alli, I think 2024 or 2023 question paper alli, so there was one of the questions, okay, about catalytic property of D block and F block elements. Neevu nodirtira. So it was in part C, 3 marks question alli. So sub question B or C alli, so this was one of the questions. Okay, explain the catalytic properties. ಏನಕ್ಕೆ, what is the reason behind D block elements to exhibit catalytic properties ಅಂತ ಕೇಳ್ತಾರೆ. ಸೊ ಏನು, most of the transition metals are used as catalyst because of first one, presence of incomplete or empty d orbitals. Okay, incomplete ಅಥವಾ empty d orbitals, one of the reasons. Next one, large surface area. These are bigger elements. ಸೈಜ್ ಏನಿದೆ, ಬಿಗ್ ಇದೆ ಆಯ್ತಾ. ಸೊ ಡಿ ತನಕ ಇದೆ ಸಬ್ ಲೆವೆಲ್ ಎನರ್ಜಿ ಲೆವೆಲ್ಸ್ ಅಂತಂದ್ರೆ ಆಬ್ವಿಯಸ್ಲಿ ಇಟ್ ಇಸ್ ಬಿಗರ್ ಇನ್ ಸೈಜ್. ಒಂದು ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ ಬಿಗ್ ಎಲಿಮೆಂಟ್ಸ್ ಅಂತ ಅಂದ್ರೆ. ಓಕೆನಾ? ನೆಕ್ಸ್ಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್, ದ ಎಕ್ಸಿಸ್ಟ್ ಇನ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ +2 +3 +4 ಡಿಪೆಂಡ್ಸ್. ಸೊ ನೆಕ್ಸ್ಟ್ ಒನ್, ಎಬಿಲಿಟಿ ಟು ಫಾರ್ಮ್ ಕಾಂಪ್ಲೆಕ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಹೌದಾ? ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ನಾವು ಓದಿದೀವಿ. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಮೋಸ್ಟ್ಲಿ ಏನು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅನ್ನ ಮಾಡೋದು. ದ ಸೆಂಟ್ರಲ್ ಮೆಟಲ್ ಅಯಾನ್ ಮೋಸ್ಟ್ಲಿ ಡಿ ಬ್ಲಾಕ್ ಇಂದ ಇರುತ್ತೆ. ಓಕೆನಾ? ಸೊ ಎಕ್ಸಾಂಪಲ್ ಐರನ್, ನಿಕಲ್, ವೆನಡಿಯಂ ಆಕ್ಸೈಡ್, ಪ್ಲಾಟಿನಮ್, ಮೊಲಿಬ್ಡಿನಮ್, ಕೊಬಾಲ್ಟ್. ಸೊ ದೀಸ್ ಆರ್ ಮೋಸ್ಟ್ಲಿ ಯೂಸ್ಡ್ ಆಸ್ ಕ್ಯಾಟಲಿಸ್ಟ್. ಇದನ್ನ ನಾವು ಕ್ಯಾಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್, ಫಾರ್ಮೇಶನ್ ಆಫ್ ಕಲರ್ಡ್ ಕಂಪೌಂಡ್ಸ್. ಸೊ ಏನ್ ಹೇಳ್ತಿದ್ದೀರಾ? ಹಾ, formation of colored compounds. They form colored ions due to presence of incompletely filled d orbitals and unpaired electrons. Again, unpaired electrons plays a very important role in most of the properties that is exhibited by D and F block elements. Okay, so they can undergo DD transition by absorbing color from visible region and radiating complementary color. So DD transition, so idre enagutte illi unpaired electrons iddu DD transition ಆಗ್ತಿದೆ ಅಂತಂದ್ರೆ they are going to show colors, or else they are not going to. Okay, next, formation of complexes. Transition metals form complexes due to presence of vacant d orbitals of suitable energy. So a vacant orbitals alli enagutte, ligand bandu kutಕೊಳ್ಳುತ್ತೆ. Ligands are nothing but the electron donating species. Okay, next chapter alli ನಾವು ಓದ್ತೀವಿ ಅದನ್ನ. So smaller size, okay, and higher charge on cat ions ಅಂದ್ರೆ variable oxidation state ತೋರಿಸುತ್ತೆ. So they show higher oxidation states. ಹಾಗಾಗಿ so it's very easy to form complexes. Okay, D block elements form complexes. Okay, ಅರ್ಥ ಆಯ್ತಾ? Okay. ಏನಾದರೂ ಕ್ವಶನ್ ಇದೆಯಾ? ಲೆಟ್ಸ್ ಜಂಪ್ ಇನ್ ಟು ದ ಕ್ವಶನ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಈಸ್ ಎವ್ರಿಥಿಂಗ್ ಕ್ಲಿಯರ್ ಅಂಟಿಲ್ ಹಿಯರ್? ಗೊತ್ತಾಗಿದ್ಯಾ? ಹಾ, ನೆಕ್ಸ್ಟ್ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್. ಇದು ಒನ್ ಆಫ್ ದ ಕ್ವಶನ್ಸ್. ನಿಮ್ ಹಳೆ ಕ್ವಶನ್ ಪೇಪರ್ ಅನ್ನ ತೆಗೆದು ನೋಡಿದ್ರೆ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್ ನ ಯಾಕೆ ಮಾಡುತ್ತೆ ಅಥವಾ ವಾಟ್ ಆರ್ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್ ಅಂತಾನೂ ಕೇಳಿದ್ದಾರೆ. ಓಕೆ, ಸೊ ಟ್ರಾನ್ಸಿಷನ್ ಮೆಟಲ್ಸ್ ಹ್ಯಾವ್ ವಾಯ್ಡ್ಸ್ ಆರ್ ಇಂಟರ್ಸ್ಟಿಷಿಯಲ್ಸ್ ಇನ್ ವಿಚ್ carbon, hydrogen, nitrogen, boron, etc. can fit into resulting
fit into, resulting in the formation of interstitial compounds. So ಈ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಬೋರಾನ್ ಏನಿದೆ ಅಲ್ಲ, these are very minute atoms, ಚಿಕ್ಕ ಚಿಕ್ಕ atoms, so their size is very small. Okay, ಹಾಗಾಗಿ ಏನಾಗುತ್ತೆ, so they can sit, they can accommodate in the interstitial space. ಹಾಗಾಗಿ so they can these d block elements which are bigger in size, they can form interstitial compounds. So their composition is not fixed. Example, steel, they are harder and less malleable and ductile. So alloy formation, okay, alloy formation allo, so they play a very important role here. They form alloys due to similar ionic size. Metals can replace each other in crystal lattice. Example, brass, bronze, steel, etc. These are some examples for alloys. Alloys andre no, so alloys are nothing but the homogeneous mixture of two or more elements, at least one in which at least one will be a metal. Okay, all right. So next, passing package ಇವಾಗ ಬರುತ್ತೆ, ಓಕೆನಾ? ಕ್ವಶನ್ಸ್ ಕೊಟ್ಟಿದ್ದೀನಿ. ಹಾ, ದಿಸ್ ಈಸ್ ಆಲ್ಸೋ ಸೂಪರ್ 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 ಇಂಪಾರ್ಟೆಂಟ್. ಇದು ಮಸ್ಟ್ ಅಂಡ್ ಶುಡ್ ಎವ್ರಿ ಒನ್ ಆಫ್ ಯು ನೀಡ್ ಟು ನೋ. ಓಕೆ, ಮೆಮರೈಸ್ ಮಾಡ್ತಿರೋ ಅಥವಾ ಬರೆದು ಕಲಿತಿರೋ, ಐ ಡೋಂಟ್ ನೋ. ಓಕೆ, ಇದು ತುಂಬಾ 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 ಇಂಪಾರ್ಟೆಂಟು. ಸೊ ಪ್ರಿಪ್ರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್, ಸೊ K2Cr2O7 ಹೇಗೆ ಪ್ರಿಪೇರ್ ಮಾಡ್ತೀವಿ, ತುಂಬಾ ಇಂಪಾರ್ಟೆಂಟು ಮಕ್ಕಳೇ. ಪ್ರತಿ ಕ್ವಶನ್ ಪೇಪರಲ್ಲೂ ಕೇಳಿರ್ತಾರೆ ಇದನ್ನ. ಓಕೆ, ಅಥವಾ 10 ಕ್ವಶನ್ ಪೇಪರ್ ತಗೊಂಡ್ರೆ ಅಟ್ ಲೀಸ್ಟ್ 7 to 8 ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಇದ್ದೇ ಇರುತ್ತೆ. ಓಕೆ, ಆಲ್ರೈಟ್. ಸೊ ಎಸ್, ಟೇಕ್ ದಿಸ್ ಡೌನ್, and I mean I'll also be giving you the notes. Okay, it is prepared by fusion of chromate or FeCr2O4. Okay, so iron chromate with sodium carbonate in excess of air. Oxidation reaction ಆಗ್ತಾ ಇದೆ ಇಲ್ಲಿ. 4 FeCr2O4 plus 8 Na2CO3. So writing the balanced equation is also of immense importance. So balanced equation ಬರ್ದಿಲ್ಲ ಅಂತಂದ್ರೂ marks ಕಟ್ ಆಗುತ್ತೆ. For example, so explain the preparation of potassium dichromate ಅಂತ ಕೇಳಿದ್ರೆ, ಸೊ ನೀವು ಬ್ಯಾಲೆನ್ಸ್ ಇಕ್ವೇಶನ್ ಬರೆದ್ರೆ ಕಂಪ್ಲೀಟ್ 3 ಮಾರ್ಕ್ಸ್ ಸಿಗುತ್ತೆ. ಅನ್ಬ್ಯಾಲೆನ್ಸ್ಡ್ ಇಕ್ವೇಶನ್ಸ್ ಬರೆದ್ರಿ ಅನ್ಕೊಳ್ಳಿ, ಅದರಲ್ಲಿ ನಿಮ್ಗೆ ಸಿಗೋದು 1.5 ಮಾರ್ಕ್ಸ್ ಸಿಗುತ್ತೆ ಅಷ್ಟೇ. ಓಕೆ, ಎಸ್. ಸೊ 4 FeCr2O4 plus 8 Na2CO3 plus 7 O2 gives 8 Na2Cr O4. ಸೋಡಿಯಂ ಕ್ರೋಮೇಟ್ ಸಿಕ್ತು ನಮ್ಗೆ ಇವಾಗ. ಓಕೆ, ನಾವು 2 Fe2O3 plus 8 CO2. ಸೊ ನಾವು ಇದನ್ನ ಏನ್ ಮಾಡ್ತೀವಿ ಈಗ, ಸೋಡಿಯಂ ಕ್ರೋಮೇಟ್ ವಿಲ್ ಬಿ ಮೇಡ್ ಟು ರಿಯಾಕ್ಟ್ ವಿತ್ H2SO4, that is sulfuric acid, to give sodium dichromate Na2Cr2O7. So Na2Cr O4 sodium chromate, Na2Cr2O7 sodium dichromate. Sodium dichromate ಸಿಕ್ತು along with water and Na2SO4 sodium sulfate. ಸೊ ಇವಾಗ ಏನ್ ಮಾಡ್ಬೇಕು, ನಮ್ಗೆ ಬೇಕಾಗಿರೋ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಲ್ವಾ. ಸೊ ದ acquired sodium dichromate ಏನಾಗ್ತದೆ, ಸೋಡಿಯಂ ಡೈಕ್ರೋಮೇಟ್ ಅನ್ನ when we make it react with KCl, potassium chloride ಜೊತೆ ರಿಯಾಕ್ಟ್ ಮಾಡಿಸಿದ್ರೆ we are going to get K2Cr2O7 along with NaCl. So this is the reaction, very very important. ಇದು ಓದಿದ್ರೆ 50+ ಬರುತ್ತೆ. ಇದು ಬರೀ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಇಟ್ ಕ್ಯಾರೀಸ್ ಆಲ್ಮೋಸ್ಟ್ 20 ಮಾರ್ಕ್ಸ್ ವೇಟೇಜ್, 20 ಮಾರ್ಕ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್, ಸೊ effect of pH on chromate and dichromate ions. So the chromate and dichromate ions are interconvertible in aqueous solution depending upon the pH of the solution. ಇದು ಇಂಪಾರ್ಟೆಂಟು. ಸೊ ನಾಟ್ ಆಸ್ ಇಂಪಾರ್ಟೆಂಟ್ ಆಸ್ ಅ ಪ್ರಿಪರೇಷನ್, ಆದರೆ ಇದು ಗೊತ್ತಿರಬೇಕು. ಓಕೆ, so the oxidation state of chromium and chromate and dichromate is the same. oxidation state ಏನಾಗಿರುತ್ತೆ ಇಲ್ಲಿ, ಸೇಮ್ ಇರುತ್ತೆ. ಓಕೆ, ಹಾ, ಆನ್ಸರ್ ಮಾಡಿ ಎಲ್ರು. ಏನಾಗ್ತದೆ, 2Cr O4 2-, so 2H+ gives Cr2O7 2- and H2O. ಸೊ ಈ Cr2O7 2- ನ OH- ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, 2CrO4 2- and H2O. ಸೊ ಈ pH ಏನಿದೆ, H+ ಮತ್ತೆ OH- ಅಂತ ಇದೆ. ಓಕೆನಾ. ಸೊ ಇದನ್ನ ಕರೆಕ್ಟ್ ಆಗಿ ಗಮನ ಇಟ್ಕೋಬೇಕು ನೀವು, ಏನಾಗ್ತಿದೆ ಇಲ್ಲಿ ಅಂತ ಹೇಳಿ. ಸೊ ಇದು ಅಸಿಡಿಕ್ pH, ಇದು ಬೇಸಿಕ್ pH ಅಲ್ಲಿ ರಿಯಾಕ್ಟ್ ಆಗ್ತಾ ಇದೆ. ಸೊ ಪೊಟ್ಯಾಷಿಯಂ ಡೈಕ್ರೋಮೇಟ್ ಆಕ್ಟ್ಸ್ ಆಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಆಕ್ಸಿಡೈಸಿಂಗ್ ಏಜೆಂಟ್ ಅಂತಂದ್ರೆ ಏನು, ಸೊ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಾನ್ಸ್ ಹೇಗೆ ಆಕ್ಸಿಡೈಸಿಂಗ್ ಏಜೆಂಟ್ ಅಥವಾ ರೆಡ್ಯೂಸಿಂಗ್ ಏಜೆಂಟ್ ಅನ್ನ ಡಿಫೈನ್ ಮಾಡ್ತೀವಿ ನಾವು. ಆಕ್ಸಿಡೈಸಿಂಗ್ ಏಜೆಂಟ್ ಈಸ್ ಸಮಥಿಂಗ್ ವಿಚ್ ಅಂಡರ್ಗೋಸ್ ರಿಡಕ್ಷನ್.
ರಿಡಕ್ಷನ್ ಆಗುತ್ತೆ ಅಂತಂದ್ರೆ ಎಲೆಕ್ಟ್ರಾನ್ಸ್ ಅಕ್ಸೆಪ್ಟ್ ಮಾಡುತ್ತೆ, addition of electrons alva. Oxidizing agent is something which undergoes reduction or which accepts the electrons. Okay, so idenagutte, so potassium dichromate acts as a very strong oxidizing agent in presence in acidic medium. Acidic medium alle idu enagi act madutte, oxidizing agent agi act madutte. So Cr2O7 2- plus 14H plus, ಇಲ್ಲಿ ನೋಡಿ H plus ಏನಾಗ್ತಿದೆ, ಆಡ್ ಆಗ್ತಿದೆ ಎಲೆಕ್ಟ್ರಾನ್ ಸಹ. ಓಕೆ, it gives Cr3 plus and 7H2O. Oxidizing agent ಏನಾಗ್ತಿದೆ, it is itself undergoing reduction reaction. Okay, now addition of hydrogen or addition of electron is nothing but reduction. Okay, so this is the effect of pH on dichromate ion. I think this is understood. Yes, it is possible. Yes, it is possible. So first ಇಂತ ಎಕ್ಸಾಮ್ ಇಂದ ಒಂದು ಸ್ವಲ್ಪ ಆದ್ರೂ ಕ್ವಶನ್ಸ್ ರಿಪೀಟ್ ಆಗುತ್ತೆ. ಓಕೆ, ಅಥವಾ ಆಗುತ್ತೆ ಖಂಡಿತ ಆಗುತ್ತೆ. ನೆಕ್ಸ್ಟ್ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್, KMnO4 ಪ್ರಿಪರೇಷನ್ ಸಹ ಇಂಪಾರ್ಟೆಂಟು. ಸೊ ಇದರಲ್ಲಿ ಇದರ್ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಕೇಳ್ತಾರೆ, ಇಲ್ಲ ಅಂತಂದ್ರೆ ಪೊಟ್ಯಾಷಿಯಂ ಡೈಕ್ರೋಮೇಟ್ ಕೇಳ್ತಾರೆ. ಓಕೆ, K2Cr2O7 ಫ್ರಮ್ ಕ್ರೋಮೇಟ್ ಓರ್ ಅದು ಕೇಳ್ತಾರೆ, ಇಲ್ಲ ಅಂತಂದ್ರೆ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಎರಡರಲ್ಲಿ ಒಂದು ಕೇಳ್ತಾರೆ, ನಿಮಗೆ ಖಂಡಿತವಾಗ್ಲೂ ಕೇಳ್ತಾರೆ. ಓಕೆ, ಸೊ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಈಸ್ ಪ್ರಿಪೇರ್ಡ್ ಬೈ ಫ್ಯೂಷನ್ ಆಫ್ MnO4 ವಿತ್ ಆಲ್ಕಲಿ ಮೆಟಲ್ ಹೈಡ್ರಾಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ KNO3. ಓಕೆ, ಸೊ ಆಕ್ಸಿಡೇಷನ್ ರಿಯಾಕ್ಷನ್ ಆಗುತ್ತೆ. ಇಲ್ಲಿ ಏನಾಗ್ತದೆ, MnO2 ಇಸ್ ರಿಯಾಕ್ಟಿಂಗ್ ವಿತ್ KOH ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಟು ಗಿವ್ K2MnO4. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಆಯ್ತು, ಪೊಟ್ಯಾಷಿಯಂ ಮ್ಯಾಂಗನೇಟ್ ಸಿಗ್ತಾ ಇದೆ, ಸೊ 2H2O. ಓಕೆ, ಸೊ ದಿಸ್ ಈಸ್ ಅಯಾನಿಕ್ ಈಕ್ವೇಶನ್. ಇದು ಅಯಾನಿಕ್ ಈಕ್ವೇಶನ್ ಏನು, 4H plus plus 3MnO4 2- gives 2MnO4- plus MnO2 plus 2H2O. ಅಯಾನಿಕ್ ಈಕ್ವೇಶನ್ ಸಹ ಇಂಪಾರ್ಟೆಂಟು. ಸೊ ನಾರ್ಮಲ್ ರೆಗ್ಯುಲರ್ ಈಕ್ವೇಶನ್ ಸಹ ಇಂಪಾರ್ಟೆಂಟು. ಓಕೆ, ಬಟ್ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಇಟ್ ಈಸ್ ಬ್ಯಾಲೆನ್ಸ್ಡ್. potassium permanganate. Okay, moving on. Commercially, it is prepared by the alkaline oxidative fusion of MnO2 followed by the electrolytic oxidation of manganate. So this is not that important. So nimge previous enide, that's very 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 important. Okay, bari equation baradre marks kodtara? Most likely haudu kodtare, but you have to see the marks allotted. Iga 3 marks ge ನಿಮಗೆ ಎಕ್ಸ್ಪ್ಲೇನ್ ಅಂತ ಕೊಟ್ರೆ, ಯು ಹ್ಯಾವ್ ಟು ರೈಟ್ ದ ಈಕ್ವೇಶನ್, ಅಲಾಂಗ್ ವಿತ್ ದಟ್ ಯು ಹ್ಯಾವ್ ಟು ರೈಟ್ ದ ಸ್ಟೇಟ್ಮೆಂಟ್ಸ್ ದೇರ್. ಓಕೆ, ಏನು ಇಲ್ಲ, ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ, ಏನು ಈಕ್ವೇಶನ್ ಬರ್ತೀನಿ ಅದನ್ನೇ ಎಕ್ಸ್ಪ್ಲೇನ್ ಮಾಡಿ, ಸಿಂಪಲ್. 1 ಮಾರ್ಕ್ಸಿಗೆ ಏನಾದರೂ ಕೇಳಿದ್ರೆ ಯು ಡೋಂಟ್ ನೆಸೆಸರಿಲಿ ನೀಡ್ ಟು ರೈಟ್ ದ ಸ್ಟೇಟ್ಮೆಂಟ್, ಬರೀ ಈಕ್ವೇಶನ್ ಬರೆದ್ರೆ ಸಾಕಾಗುತ್ತೆ. ದೇ ವಿಲ್ ಗಿವ್ ಯು ದ ಮಾರ್ಕ್ಸ್. ಓಕೆ, so today only we'll be talking about the theory questions. Okay, I have taken some questions from your sample paper ಅಲ್ಲ, PYQs ಇಂದ ನಾನು ತಗೊಂಡಿದ್ದೀನಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಂದ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ತಗೊಂಡಿದ್ದೀನಿ. ಸೊ ಅದನ್ನ ಸಾಲ್ವ್ ಮಾಡೋಣ ನಾವಿವತ್ತು. ಓಕೆನಾ? ಓಕೆ, ಸೊ ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಲ್ಯಾಂಥನಾಯ್ಡ್ಸ್. ಲ್ಯಾಂಥನಾಯ್ಡ್ಸ್ ಇನ್ ಪ್ರಾಪರ್ಟೀಸ್ ಏನೇನಿದೆ ಅಂತ ನೋಡಿ ಒಮ್ಮೆ. +3 oxidation state is the most common, along with +2 and +4 oxidation state. +3 most common lanthanoids ಅಲ್ಲಿ. So except promethium, they are non-radioactive. ರೇಡಿಯೋಆಕ್ಟಿವಿಟಿ ತೋರಿಸೋದಿಲ್ಲ, ಅದರಲ್ಲಿ ಒಂದಿದೆ, ಯಾವುದು, ಪ್ರೊಮೇಥಿಯಂ is radioactive in nature. Next to the magnetic properties of lanthanoids are less complex than actinoids. Next to properties of actinoids also show higher oxidation states such as +4, +5, +6 and +7. Okay, and they are radioactive in nature. Actinoids, unlike lanthanoids, these are radioactive in nature. Okay, next the magnetic properties of the actinoids are more complex than those of the lanthanoids, and they are more reactive in nature. Reactivity ಜಾಸ್ತಿ ತೋರಿಸುತ್ತೆ actinoids. Okay na? So now moving on. First one, preparation of potassium dichromate.
ತುಂಬಾ ಇಂಪಾರ್ಟೆಂಟ್. 3 marks ಕ್ವಶನ್. ಮಕ್ಕಳೇ, ನೀವು ಹಳೆ ಕ್ವಶನ್ ಪೇಪರ್ಸ್ ಅನ್ನ ನೋಡಿ. ಸೊ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ರಿಪೀಟೆಡ್ಲಿ ಆಸ್ಕ್ಡ್ ಕ್ವಶನ್ಸ್. ಓಕೆ, ಎಕ್ಸ್ಪ್ಲೇನ್ ದ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಏನೇನು ಬರಿಬೇಕು? 3 marks ಕ್ವಶನ್ ಆಗಿರೋದ್ರಿಂದ you just can't write the equations. Equation is also important, statement is also important. First one, chromite ore is fused with sodium carbonate and air. Okay, 4FeCr2O4. So yadidu? Iron chromate. So it is made to react with sodium carbonate in presence of oxygen to give 8Na2Cr4. sodium chromate formation ಆಗುತ್ತೆ. Sodium chromate is acidified to get Na2Cr2O7. sodium dichromate ಆಯಿತು. ಸೊ ಸೋಡಿಯಂ ಕ್ರೋಮೇಟ್ ಅನ್ನ ಅಸಿಡಿಫೈ ಮಾಡಿದಾಗ, ಸೊ ಅಸಿಡಿಫಿಕೇಶನ್ ರಿಯಾಕ್ಷನ್ ಆದ್ರೆ ಏನಾಗುತ್ತೆ? ಸೋಡಿಯಂ ಡೈಕ್ರೋಮೇಟ್ ಆಯಿತು. ಸೊ 2Na2Cr4. ಸೊ ಅಸಿಡಿಫೈ ಯಾವ್ದ್ರ ಜೊತೆ ಆಗುತ್ತೆ? H2SO4 ಸಲ್ಫ್ಯೂರಿಕ್ ಆಸಿಡ್ ಜೊತೆ ಆಗುತ್ತೆ ಟು ಗಿವ್ ಸೋಡಿಯಂ ಡೈಕ್ರೋಮೇಟ್, sodium sulfate and hydrogen gas. And then the sodium dichromate is treated with KCl, potassium chloride, okay, to give potassium dichromate. Sodium dichromate inda ಏನಾಗುತ್ತೆ? when we treat sodium dichromate with potassium chloride, we are going to obtain potassium dichromate. Okay, so this is the one of the most important questions. Okay, class ಆದ್ಮೇಲೆ I'll be giving you the notes. Okay, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್. ನಾನು ಇದು ಹೇಳ್ದೆ ಅಲ್ವಾ? ಇದರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಕೇಳ್ತಾರೆ, ಇಲ್ಲ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಕೇಳ್ತಾರೆ. ಎರಡರಲ್ಲಿ ಒಂದು ಕೇಳ್ತಾರೆ. ಓಕೆನಾ? ಆಲ್ ರೈಟ್. ಸೊ ಪೈರಲೋಸೈಟ್, that is MnO2 is fused with KOH and oxidized. Oxidation reaction ಆಗುತ್ತೆ. 2MnO2 reacts with 4KOH in presence of oxygen to form K2MnO4. potassium chromate formation ಆಗುತ್ತೆ. Okay, along with water. So disproportionation reaction ಆದಾಗ 3K2MnO4 reacts with water to form 2KMnO4 plus MnO2 plus 4KOH. Okay, and KMnO4 is deep purple and a strong oxidizing agent. So in acidic pH, it is going to act as a very strong oxidizing agent. ನಾವು ಅದನ್ನು ಸಹ ಡಿಸ್ಕಸ್ ಮಾಡಿದೀವಿ. ಯಾವಾಗ? ಇನ್ acidic pH. In acidic pH, ಯಾವುದು? potassium permanganate acts as a very strong oxidizing agent. Okay. Next, lanthanoid contraction. Next important question, ತುಂಬಾ ಇಂಪಾರ್ಟೆಂಟ್ ಇದನ್ನು ಸಹ. ಸೊ ಡೆಫಿನಿಷನ್ ಏನು? steady decrease in atomic or ionic radii from lanthanum to lutetium, that is called lanthanoid contraction. ಯಾಕೆ? because of, what is the reason behind lanthanoid contraction? poor shielding by 4f electrons. 4f electrons ಏನಾಗಲ್ಲ, ಸೊ ಇಟ್ ಶೋಸ್ ಪೋರ್ ಶೀಲ್ಡಿಂಗ್, ಹಾಗಾಗಿ ಕಾಂಟ್ರಾಕ್ಷನ್ ಆಗ್ತಾ ಹೋಗುತ್ತೆ. ಸೊ ಕಾನ್ಸಿಕ್ವೆನ್ಸಸ್ ಏನು? ಸಿಮಿಲಾರಿಟಿ ಬಿಟ್ವೀನ್ ಜಿರ್ಕಾನಿಯಂ ಅಂಡ್ ಹಾಫ್ನಿಯಂ. ಓಕೆ, ಹಾರ್ಡ್ ಸಪರೇಷನ್ ಆಫ್ ಲ್ಯಾಂಥನಾಯ್ಡ್ಸ್, increase in density, boiling or melting points. These are the consequences of lanthanoid contraction. Results anta helbodu, the consequences anta helbodu. Okay, so this is also important. ಆಹಾ, ಅನ್ನೆಸೆಸರಿ ಎಷ್ಟು ಮಾತಾಡ್ತಿದ್ದೀರಾ ಅಂದರೆ ಚಾಟ್ ಬಾಕ್ಸಲ್ಲಿ. ಯಾರಿಗೂ ಎಕ್ಸಾಮ್ 2 ಬರೆಯೋ ಇದೇ ಇಲ್ಲ, ಸೀರಿಯಸ್ನೆಸ್ಸೇ ಇಲ್ಲ ಅಲ್ಲ? ನೆಕ್ಸ್ಟು ಲ್ಯಾಂಥನಾಯ್ಡ್ಸ್ ಮತ್ತು ಆಕ್ಟಿನಾಯ್ಡ್ಸು ಡಿಫ್ರೆನ್ಸಿಯೇಷನ್ ಕೇಳಬಹುದು. ಸೊ ಈವನ್ ಇಫ್ ದೇ ಡೋಂಟ್ ಆಸ್ಕ್ ಯು, ದಿಸ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ದಿಸ್ ಇಸ್ ಬೇಸಿಕ್ ಕಾನ್ಸೆಪ್ಟ್. ಓಕೆ, ಲ್ಯಾಂಥನಾಯ್ಡ್ಸಲ್ಲಿ ಏನಾಗುತ್ತೆ? 4f ಆರ್ಬಿಟಲ್ ಫಿಲ್ಲಿಂಗ್ ಆಗುತ್ತೆ. ಆಕ್ಟಿನಾಯ್ಡ್ಸಲ್ಲಿ 5f ಆರ್ಬಿಟಲ್ ಫಿಲ್ಲಿಂಗ್ ಆಗುತ್ತೆ. So lanthanoids are less reactive compared to actinoids. Okay, actinoids are highly reactive and they are radioactive in nature. So except prometium, illi lanthanoids alli they are not radioactive in nature. So mostly oxidation state that is exhibited by lanthanoids is +3.
Okay, ಇಲ್ಲಿ so multiple oxidation states are exhibited. In fact, higher oxidation states are exhibited. +4, +6 oxidation state ಅನ್ನ exhibit ಮಾಡುತ್ತೆ. Okay. ಹಾ, so focus here. ಬೇಗ ಬೇಗ. You have to focus. ತುಂಬಾ ಕಷ್ಟ ಇರುತ್ತಾ? ಐ ವುಡಂಟ್ ಸೇ ತುಂಬಾ ಕಷ್ಟ ಇರುತ್ತೆ, ಬಟ್ ಸ್ವಲ್ಪ ಡಿಫಿಕಲ್ಟ್ ಕೊಡಬಹುದು. ಫಸ್ಟ್ ಎಕ್ಸಾಮ್ ಅಷ್ಟು ಈಸಿ ಐ ಡೋಂಟ್ ಥಿಂಕ್ ದೆಲ್ ಗಿವ್ that easy of a paper. Okay. Okay, so you don't have to panic. You have another chance. Okay, exam 2 ಇದೆ. Who is that? Rukhaya Kwas. So do so do attend all the classes. We are going to conduct classes every single day: physics, chemistry, biology, maths, all the 4. Okay, so follow all the classes, and if you have any doubts you can ask in the comment section, and we will be providing you the notes as well. PDF ಕೊಡ್ತೀವಿ. We will be providing the PDF of the class that we have taken. Okay, and the PDF is going to be very useful for you. Okay, last minute ali you cannot possibly go through NCERT textbook. That's why these PDFs, so handwritten notes, come in handy. So along with listening to the class, watching the classes, you have to make crisp notes for yourself. Okay. Next, spin only magnetic moments. So how to calculate this? Tumma important. Illi number of unpaired electrons ಗೊತ್ತಿರಬೇಕು. N is nothing but the number of unpaired electrons. Formula ಇದೆ ನೋಡಿ, number of unpaired electrons. ಯಾವ್ದು ಕೇಳ್ತಾರೆ? ಮೋಸ್ಟ್ಲಿ ನೀವು ಹಳೆ ವರ್ಷದ ಕ್ವಶನ್ ಪೇಪರ್ ತೆಗೆದಿದ್ರೆ ಸೊ ಇದನ್ನ ನೋಡಿರ್ತಾರೆ ಈ ಕ್ವಶನ್ ಅನ್ನ ಅಲ್ವಾ. ಕ್ಯಾಲ್ಕುಲೇಟ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ Cu2+ ion, Mn2+ ion, Fe3+ ion, Cobalt2+ ion and Iron2+ ion. So they are very generous here. ಏನಕ್ಕೆ? ಅಟಾಮಿಕ್ ನಂಬರ್ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ ಇವರು. ಒಂದೊಂದ್ಸಲಿ ಏನ್ ಮಾಡ್ತಾರೆ, ಅಟಾಮಿಕ್ ನಂಬರ್ ಕೊಡೋದಿಲ್ಲ. ಅವಾಗೇನು ನೀವು ನೆನ್ಪಿಟ್ಕೋಬೇಕು. ಅದಕ್ಕೆ ನಾನು ಏನು ಹೇಳಿದ್ದು, 3D ಸೀರೀಸ್ ಏನಿದೆ ಅಲ್ಲ, ಸ್ಕ್ಯಾಂಡಿಯಂ ಟು ಜಿಂಕ್, ಯು ಹ್ಯಾವ್ ಟು ರಿಮೆಂಬರ್ ದ ಅಟಾಮಿಕ್ ನಂಬರ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು ನಿಮ್ಗೆ ನಿದ್ದೆಲ್ಲೂ ಕೇಳಿದ್ರೆ ಹೇಳೋಕೆ ಗೊತ್ತಿರಬೇಕು. ಓಕೆ, ಸೊ ಇಲ್ಲೇನಾಗುತ್ತೆ, ಸೊ ಯು ಹ್ಯಾವ್ ಟು ಎಲ್ಲದು ಏನಿದೆ ಆಕ್ಸಿಡೇಷನ್ ಸ್ಟೇಟ್, ಬೇರೆ ಆಕ್ಸಿಡೇಷನ್ ಸ್ಟೇಟಲ್ಲಿ ಇದೆ, ಗ್ರೌಂಡ್ ಸ್ಟೇಟಲ್ಲಿ ಇಲ್ಲ ಇದು ಯಾವುದೂ. ಓಕೆನಾ. ಸೊ Cu2+ ಅಂತಂದ್ರೆ ಸೊ ಇಟ್ಸ್ ಗೋಯಿಂಗ್ ಟು ಹ್ಯಾವ್ 3D 9 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. 9 ಅಂತಂದ್ರೆ ಏನಾಗುತ್ತೆ ಮಕ್ಕಳೇ, ಎಷ್ಟು ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ ನೋಡಿ. ಸೊ ಫಸ್ಟ್ ಸಿಂಗಲ್ ಆಗಿ ಆಕ್ಯುಪೈ ಆಗುತ್ತೆ. ಎಲ್ಲ ಪ್ರಿನ್ಸಿಪಲ್ಸ್, ಅಪರ್ ಪ್ರಿನ್ಸಿಪಲ್ ಎಲ್ಲಾನು ಏನ್ ಮಾಡ್ಬೇಕು ನೀವು, ಹಂಡ್ಸ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ ರೂಲ್ ಎಲ್ಲದನ್ನು ಅಪ್ಲೈ ಮಾಡ್ಬೇಕು. ಇಲ್ಲಿ ಎದ್ವಾ ತದ್ವಾ ಬರಿಬಾರ್ದು. 9 ಆಯ್ತು. ಸೊ 1 ಅನ್ಪೇಯ್ಡ್ ಎಲೆಕ್ಟ್ರಾನ್ ಇದೆ. ಸೊ ನಮ್ಗೆ ಫಾರ್ಮುಲಾ ಸಹ ಗೊತ್ತು. ನ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್ n(n+2). ಇದು ಏನೋ ಫಾರ್ಮುಲಾ. ಇದನ್ನ ನಾವು ಬೋರ್ ಮ್ಯಾಗ್ನೆಟಾನ್ ನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಮ್ಯಾಗ್ನೆಟಿಕ್ ಮೂಮೆಂಟ್ ನ. ಓಕೆ, ಸೊ ನೆಕ್ಸ್ಟ್ ಸೇಮ್ Mn2+, 3D 5 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಇರುತ್ತೆ. ಸೊ ಎಷ್ಟು 5 ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. 5 ಅಂತಂದ್ರೆ ಹೈಯೆಸ್ಟ್ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್. ಸೊ ಜಾಸ್ತಿ ಇರುತ್ತೆ ಏನೋ ಮ್ಯಾಗ್ನೆಟಿಕ್ ಮೂಮೆಂಟ್. Fe3+, 5 ಅನ್ಪೇಯ್ಡ್. ಸೊ ಸೇಮ್. ನೆಕ್ಸ್ಟ್ Cobalt2+, 3 ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ದ ಮ್ಯಾಗ್ನೆಟಿಕ್ ಮೂಮೆಂಟ್ ಈಸ್ ಗೋಯಿಂಗ್ ಟು ಬಿ 3.87. ನೆಕ್ಸ್ಟ್ Fe2+ ಏನಾಗುತ್ತೆ, Fe3+ ಅಲ್ಲಿ 5 ಇದೆ ಅಂತಂದ್ರೆ Fe2+ ಅಲ್ಲಿ 4 ಇರುತ್ತೆ. ದೇರ್ ಆರ್ 4 ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್. ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್ ಯೂಸಿಂಗ್ ದ ಫಾರ್ಮುಲಾ ನ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್ n(n+2) ಬೋರ್ ಮ್ಯಾಗ್ನೆಟಾನ್. Okay, you have to mention the unit as well. So mentioning the unit is very very important, especially in physical chemistry. So physical chemistry li ಯಾವ್ದೇ ಪ್ರಾಬ್ಲಮ್ಸ್ ಇದ್ರೂನು, ಯಾವುದೇ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರು ಮೆನ್ಷನ್ ದ ಯೂನಿಟ್ಸ್. ಯೂನಿಟ್ಸ್ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ, ಹಾಫ್ ಮಾರ್ಕ್ ಕಟ್. ಸೊ ಆ ಥರ ಮಾಡ್ಕೊಳಕ್ ಹೋಗ್ಬೇಡಿ, ಸಿಲಿ ಮಿಸ್ಟೇಕ್ಸ್ ಅನ್ನ ಮಾಡ್ಕೋಬೇಡಿ. ಓಕೆ, ನೆಕ್ಸ್ಟು ಆಕ್ಟಿನಾಯ್ಡ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳ್ತಾರೆ. ಸೊ 2 ಮಾರ್ಕ್ಸಿಗೆ, ಇಲ್ಲ ಅಂತಂದ್ರೆ 3 ಮಾರ್ಕ್ಸಿಗೆ ಕೇಳ್ತಾರೆ. 3 ಮಾರ್ಕ್ಸಿಗೆ ಯೂಶಲಿ ಕೇಳಲ್ಲ, 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಏನೇನು ಕ್ಯಾರೆಕ್ಟರಿಸ್ಟಿಕ್ಸು ಅಥವಾ ಪ್ರಾಪರ್ಟೀಸು. ಸೊ 5 ಆರ್ಬಿಟಲ್ ಇನ್ವಾಲ್ವ್ಮೆಂಟ್ ಇರುತ್ತೆ. ದೇ ಆರ್ ಮೋಸ್ಟ್ಲಿ ರೇಡಿಯೋ ಆಕ್ಟಿವ್ ಇನ್ ನೇಚರ್. ಓಕೆ, ಆಕ್ಟಿನಾಯ್ಡ್ಸ್ ಬಗ್ಗೆ ಮಾತಾಡ್ತೀವಿ, ನಾಟ್ ಲ್ಯಾಂಥನಾಯ್ಡ್ಸ್.
ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸುತ್ತೆ, +4 to +7 ತೋರಿಸುತ್ತೆ. ಕಾಂಪ್ಲೆಕ್ಸ್ ಫಾರ್ಮೇಷನ್ ಟೆಂಡೆನ್ಸಿ, ದೇ ಫಾರ್ಮ್ ಅ ಲಾಟ್ ಆಫ್ ಕಾಂಪ್ಲೆಕ್ಸಸ್. ನೆಕ್ಸ್ಟ್ ಮೋರ್ ರಿಯಾಕ್ಟಿವ್ ದನ್ lanthanides. So these are the 5 properties that you can mention about actinoids. Okay, next, so why transition metals are good catalyst? This is also one of the important questions. ಏನಕ್ಕೆ transition metals they are very good complexes ಅಂತ ಕೇಳ್ತಿದ್ದಾರೆ. ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಒಂದು ರೀಸನ್. ಎಬಿಲಿಟಿ ಟು ಫಾರ್ಮ್ ಕಾಂಪ್ಲೆಕ್ಸ್ ಏನಕ್ಕೆ? ಬಿಕಾಸ್ ಆಫ್ ದ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಪ್ರೊವೈಡ್ ಸರ್ಫೇಸ್ ಏರಿಯಾ ಫಾರ್ ಅಬ್ಸಾರ್ಪ್ಷನ್. ಓಕೆ, ಕ್ಯಾಟಲಿಸ್ಟ್. ನೆಕ್ಸ್ಟ್ ಲೋವರ್ ಆಕ್ಟಿವೇಶನ್ ಎನರ್ಜಿ. ಸೊ ಗುಡ್ ಕ್ಯಾಟಲಿಸ್ಟ್ ಆರ್ ಪಾಸಿಟಿವ್ ಕ್ಯಾಟಲಿಸ್ಟ್ ಏನ್ ಮಾಡುತ್ತೆ? ಇಟ್ ಡಿಕ್ರೀಸಸ್ ದ ಆಕ್ಟಿವೇಶನ್ ಎನರ್ಜಿ. ಓಕೆ, ಹಾಗಾಗಿ ರಿಯಾಕ್ಷನ್ ಏನಾಗುತ್ತೆ? ಈಸಿಯಾಗಿ ಪ್ರೊಸೀಡ್ ಆಗುತ್ತೆ, ಫಾಸ್ಟ್ ಆಗಿ ಪ್ರೊಸೀಡ್ ಆಗುತ್ತೆ. ಓಕೆನಾ? ಸೊ these are the reasons why transition metals are very good catalyst. ಓಕೆನಾ? ನೆಕ್ಸ್ಟ್, ಸ್ಟ್ರಕ್ಚರ್ ಆಫ್ ಕ್ರೋಮೇಟ್ ಅಯಾನ್. ಕ್ರೋಮೇಟ್ ಅಯಾನ್ ಸ್ಟ್ರಕ್ಚರ್, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಕ್ರೋಮೇಟ್ ಅಯಾನ್ ಅಂತ ಕೇಳ್ತಾರೆ. ಸೊ ಇಟ್ ಈಸ್ ಟೆಟ್ರಾಹೆಡ್ರಲ್ ಇನ್ ನೇಚರ್. ಈಚ್ ಆಕ್ಸಿಜನ್ ಆಟಮ್ is singly bonded to central chromium atom. ಈ ತರ. ಓಕೆ, angle is approximately equal to 109.5 degree. ಯಾಕೆ? ಇಟ್ ಈಸ್ ಟೆಟ್ರಾಹೆಡ್ರಲ್ ಇನ್ ನೇಚರ್. ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಅನ್ನ ಎಕ್ಸಿಬಿಟ್ ಮಾಡುತ್ತೆ, ಹಾಗಾಗಿ ಆಂಗಲ್ ಸಹ ಬರಿಬೇಕು. ಓಕೆ, ನೆಕ್ಸ್ಟ್, why zinc, cadmium and mercury are not d block elements? So the very first question that I asked in the beginning of the class, ಅದು ಇದೇ ಕ್ವಶನ್. ಏನಕ್ಕೆ ಇದನ್ನ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರೆಯೋದಿಲ್ಲ ಅಂತ. ಇದು 1 marks ಕ್ವಶನ್ ಗೆಲ್ತಾರೆ ಯೂಶಲಿ. ಓಕೆ, ಅಥವಾ 2 marks ಕ್ವಶನ್ಸ್ ಅಲ್ಲಿ 1 sub question, this might be one of the sub questions, even 3 marks ಅಲ್ಲಿ. ಓಕೆ, ಸೊ ಡಿ ಸಬ್ಶೆಲ್ಸ್ ಆರ್ ಫುಲ್ಲಿ ಫಿಲ್ಡ್. ಸೊ ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿಬೇಕು, ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿಬೇಕು ಅಂದ್ರೆ ಏನು ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್, ಬೇಸಿಕ್ ಕ್ರೈಟೀರಿಯಾ ಏನು? ಸೊ ದೇರ್ ಶುಡ್ ಬಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಬೇಕು, ಅಥವಾ ಏನಿರಬೇಕು? ಫುಲ್ಲಿ ಫಿಲ್ಡ್ ಇರಬಾರ್ದು ಅಂತ ಅಲ್ವಾ? ಹಾಗಾಗಿ ಸೊ ಏನಾಗುತ್ತೆ? ಜಿಂಕ್, ಕ್ಯಾಡ್ಮಿಯಂ ಮತ್ತೆ ಮರ್ಕ್ಯೂರಿಲ್ ಏನಾಗುತ್ತೆ? ದೇ ಹ್ಯಾವ್ ಫುಲ್ಲಿ ಫಿಲ್ಡ್ ಡಿ ಸಬ್ಶೆಲ್ಸ್. ಹಾಗಾಗಿ ವಿ ಕೆನಾಟ್ ಬಿ ಕನ್ಸಿಡರಿಂಗ್ ದಮ್ ಆಸ್ ಡಿ ಬ್ಲಾಕ್ ಎಲಿಮೆಂಟ್ಸ್. Okay, do not show typical transition metal properties like variable oxidation state. So variable oxidation state anna saha idu torsodilla. Okay, because they are very stable, fully filled electronic configuration irutte hagagi. Okay na? All right. So next, give reasons for the following statements. So idanna nanu direct age ನಿಮ್ಮ CBSE ಕ್ವಶನ್ ಪೇಪರು, ನಿಮ್ಮ ಏನು ಕರ್ನಾಟಕ ಬೋರ್ಡ್ ಕ್ವಶನ್ ಪೇಪರ್ ಇಂದ ತಗೊಂಡಿರೋದು. ಓಕೆ, ಸೊ ಗಿವ್ ರೀಸನ್ಸ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಕಾಪರ್ ಡಸ್ ನಾಟ್ ಡಿಸ್ಪ್ಲೇಸ್ ಹೈಡ್ರೋಜನ್ ಫ್ರಮ್ ಆಸಿಡ್ಸ್. ಯಾಕೆ? ನೆಕ್ಸ್ಟ್, ಟ್ರಾನ್ಸಿಷನ್ ಮೆಟಲ್ಸ್ ಅಂಡ್ ಮೋಸ್ಟ್ ಆಫ್ ದ ಕಂಪೌಂಡ್ಸ್ ಶೋ ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್. ನೆಕ್ಸ್ಟ್, ಜಿಂಕ್, ಕ್ಯಾಡ್ಮಿಯಂ ಅಂಡ್ ಮರ್ಕ್ಯೂರಿ ಆರ್ ಸಾಫ್ಟ್ ಮೆಟಲ್ಸ್. ವೈ? ಆನ್ಸರ್ ಮಾಡಿ ಬೇಗ. ಮ್ಯಾಮ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಭಯ ಜಾಸ್ತಿ. ಹಾ, ತುಂಬಾ ಚಾಪ್ಟರ್ಸ್ ಇದೆ. So I'll be conducting session on organic chemistry tomorrow, part 1 part 2. Okay, ಮಾಡೋಣ ಅದನ್ನ. ಸೊ ನಿಮಗೆ ಪಾರ್ಟ್ ಡಿ ಅಲ್ಲಿ ಸೊ ನಿಮಗೆ ಕೇಳೋದೆ ಫಿಸಿಕಲ್ ಕೆಮಿಸ್ಟ್ರಿ ಮತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಂದ. ಪಾರ್ಟ್ ಡಿ ಅಂತಂದ್ರೆ 5 marks ಕ್ವಶನ್ಸ್. ಆನ್ಸರ್ ಮಾಡಿ ಮಕ್ಕಳೇ, ಪ್ಲೀಸ್ ಆನ್ಸರ್. ಆನ್ಸರ್ ಕ್ವಿಕ್ ಆಗಿ. ಸ್ಟೇಟ್ ಬೋರ್ಡ್, CBSE ಎರಡೂ ಸಿಲೆಬಸ್ ಸೇಮೆ. ಓಕೆ, ನೀವು ಚೆಕ್ ಮಾಡಿದ್ರಿ ಬೇಕಿದ್ರೆ. NCERT, CBSE, ಸ್ಟೇಟ್ ಬೋರ್ಡ್ ಎಲ್ಲನೂ ಸೇಮೆ. ಸ್ಟೇಟ್ ಬೋರ್ಡಲ್ಲಿ ಮೊದಲು ದೇ ಹ್ಯಾವ್ ಆ್ಯಡೆಡ್ ಮೋರ್ ಚಾಪ್ಟರ್ಸ್. ಸಾಲಿಡ್ ಸ್ಟೇಟು, ಸರ್ಫೇಸ್ ಕೆಮಿಸ್ಟ್ರಿ, ಕೆಮಿಸ್ಟ್ರಿ ಇನ್ ಎವ್ರಿ ಡೇ ಲೈಫ್ ಅದೆಲ್ಲ ಇತ್ತು. ಇವಾಗ ಅದೆಲ್ಲ ಏನು ಮಾಡಿದ್ದಾರೆ? ಡಿಲೀಟ್ ಮಾಡಿದ್ದಾರೆ, ಜಸ್ಟ್ ಲೈಕ್ CBSE. ಓಕೆ, ಬೇಗ ಬೇಗ ಆನ್ಸರ್ ಮಾಡಿ ಮಕ್ಕಳೇ. ಆನ್ಸರ್. ಕಾಪರ್ ಡಸ್ ನಾಟ್ ಡಿಸ್ಪ್ಲೇಸ್ ಹೈಡ್ರೋಜನ್ ಫ್ರಮ್ ಆಸಿಡ್ಸ್. ವೈ? ಇದು ಆಕ್ಚುಲಿ 10th grade ಅಲ್ಲೂ ಇದೆ. ಇದು ಸೇಮ್ ಕಾನ್ಸೆಪ್ಟು, ಸಿಮಿಲರ್ ಕಾನ್ಸೆಪ್ಟು. ಯಾಕೆ? ಕಾಪರ್ ಈಸ್ ಪ್ಲೇಸ್ಡ್ ಬಿಲೋ ಹೈಡ್ರೋಜನ್ ಇನ್ ದ ರಿಯಾಕ್ಟಿವಿಟಿ ಸೀರೀಸ್. ಹೌದಾ? ಕಾಪರ್ ಕೆನಾಟ್ ಡಿಸ್ಪ್ಲೇಸ್ ಹೈಡ್ರೋಜನ್ ಫ್ರಮ್ ಆಸಿಡ್ಸ್ ಬಿಕಾಸ್ ಕಾಪರ್ ಹ್ಯಾಸ್ ಪಾಸಿಟಿವ್ ಎಲೆಕ್ಟ್ರೋಡ್ ವ್ಯಾಲ್ಯೂ. ಓಕೆ, ಹಾಗಾಗಿ ಏನ್ ಮಾಡಲ್ಲ, ಸಾರಿ, ಕಾಪರು ಡಿಸ್ಪ್ಲೇಸ್ ಮಾಡೋದಿಲ್ಲ. ಸೊ ಏನಾಗುತ್ತೆ? ಇಟ್ ಈಸ್ ಲೆಸ್ ರಿಯಾಕ್ಟಿವ್ ದನ್ ಹೈಡ್ರೋಜನ್ ಹೂಸ್
ವ್ಯಾಲ್ಯೂ ಈಸ್ 0.0 ವೋಲ್ಟ್ 0 ವೋಲ್ಟ್. ಹಾಗಾಗಿ ಮಾಡೋಕ್ಕೆ ಆಗೋದಿಲ್ಲ, ಜಾಸ್ತಿ ಇದ್ರೆ ಮಾತ್ರ ಮಾಡಬಹುದು. ಓಕೆ, ನೆಕ್ಸ್ಟ್ ಟ್ರಾನ್ಸಿಷನ್ ಮೆಟಲ್ಸ್ ಅಂಡ್ ಮೋಸ್ಟ್ ಆಫ್ ದ ಕಂಪೌಂಡ್ಸ್ ಶೋ ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಒನ್ ಆರ್ ಮೋರ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಏನಿದೆ ಇಲ್ಲಿ? ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ದಿಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಏನು? ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಓಕೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಗುತ್ತೆ. ಓಕೆ, ನೆಕ್ಸ್ಟ್ ಸೊ ಥರ್ಡ್ ಕ್ವಶನ್ ಏನಾಗುತ್ತೆ? ಥರ್ಡ್ ಕ್ವಶನ್, ಜಿಂಕ್, ಕ್ಯಾಡ್ಮಿಯಂ ಮತ್ತೆ ಮರ್ಕ್ಯುರಿ ಆರ್ ಸಾಫ್ಟ್ ಮೆಟಲ್ಸ್. ವೈ? ವಾಟ್ ಈಸ್ ದ ರೀಸನ್? Zinc, cadmium and mercury have completely filled d orbitals in the ground state as well as in their common oxidation states. Thus, due to absence of unpaired electrons and weak metal-metal bonding, they are soft in nature. Adhu now D block antanu consider madodilla ee 3 elements na. Okay, I think this is understood. I hope this is clear. Munde hoganwa. Next question, what are interstitial compounds? Transition metals show good catalytic property. Give any 2 reasons. Nodi, na ಹೇಳ್ದೆ ಅಲ್ವಾ? So ಈ question, this is one of the most important questions. Important MCQ ಅಲ್ಲ. So important questions generally. MCQs ತುಂಬಾ ಡೈರೆಕ್ಟ್ ಆಗಿ ಕೊಡ್ತಾರೆ. You can answer MCQs. ನಾನು 2 marks 3 marks questions ಅನ್ನ ತಗೋತಾ ಇದ್ದೀನಿ ಇಲ್ಲಿ. ಓಕೆ, ಬೇಗ ಆನ್ಸರ್ ಮಾಡಿ. ವಾಟ್ ಆರ್ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್? ಡಿಸ್ಕಸ್ ಮಾಡಿದ್ವಿ ಅಲ್ವಾ? ದೀಸ್ ಮೆಟಲ್ಸ್ ಹ್ಯಾವ್ ದ ಟೆಂಡೆನ್ಸಿ ಟು ಫಾರ್ಮ್ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್. ಯಾಕೆ? ಕಾರ್ಬನ್, ಬೋರಾನ್, ನೈಟ್ರೋಜನ್, ಆಕ್ಸಿಜನ್. ಸೊ ದೀಸ್ ಆರ್ ಸ್ಮಾಲ್ ಎಲಿಮೆಂಟ್ಸ್, ಸ್ಮಾಲ್ ಆಟಮ್ಸ್. ದೇ ಕ್ಯಾನ್ ಸಿಟ್ ಇನ್ ಬಿಟ್ವೀನ್ ದ ಸ್ಪೇಸ್, ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಲ್ಲಿ ದೇ ಕ್ಯಾನ್ ಅಕೊಮಡೇಟ್ ದಮ್ಸೆಲ್ಸ್. Okay, so these are the compounds formed when smaller atoms like hydrogen, carbon, nitrogen, boron occupy the interstitial places in the metallic crystals of D block. Hagage, so they have the tendency to form interstitial compounds. Next, second one again, transition metals show good catalytic property. Yake? So 2-3 reason ಹೇಳ್ದೆ ನಾನು. ಒಂದು, ಟ್ರಾನ್ಸಿಷನ್ ಮೆಟಲ್ಸ್ ಎಕ್ಸಿಬಿಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್, ಒಂದು ರೀಸನ್. ಇನ್ನೊಂದು, ಫೈನ್ಲಿ ಪೌಡೆಡ್ ಟ್ರಾನ್ಸಿಷನ್ ಮೆಟಲ್ಸ್ ಪ್ರೊವೈಡ್ ಅ ಲಾರ್ಜ್ ಸರ್ಫೇಸ್ ಏರಿಯಾನ ಜಾಸ್ತಿ ಪ್ರೊವೈಡ್ ಮಾಡುತ್ತೆ. ಇನ್ನೊಂದು ಏನು ಹೇಳಿದ್ವಿ? ಇನ್ನೊಂದೇನು ಡಿಸ್ಕಸ್ ಮಾಡಿದ್ವಿ? ಸೊ ಡಿಕ್ರೀಸ್ ಇನ್ ದ ಆಕ್ಟಿವೇಶನ್ ಎನರ್ಜಿ. ದೇ ಡಿಕ್ರೀಸ್ ಆಕ್ಟಿವೇಶನ್ ಎನರ್ಜಿ. ಹಾಗಾಗಿ these 3 reasons can be given. Okay, next. Account for the following. ಒಂದು, CuCl2 is more stable than Cu2Cl2. Oxidation check ಮಾಡಿ ಅಲ್ಲಿ. Next, atomic radii of 4D and 5D series elements are nearly same. Next, hydrochloric acid is not used in permanganate titrations. ಯಾಕೆ? permanganate titrations ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಯೂಸ್ ಮಾಡೋದಿಲ್ಲ. ಇದಕ್ಕೆ ರೀಸನ್ ಕೊಡ್ಬೇಕು ನೀವು. ಅಕೌಂಟ್ ಫಾರ್ ದ ಫಾಲೋಯಿಂಗ್ ಅಂತಂದ್ರೆ ಗಿವ್ ರೀಸನ್ ಫಾರ್ ದ ಫಾಲೋಯಿಂಗ್ ಅಂತ ಅರ್ಥ. ಬ್ರೇಕ್ ಕೊಡ್ತೀನಿ. ಐ ವಿಲ್ ಗಿವ್ ಯು 5 minutes ಬ್ರೇಕ್ ಒನ್ಸ್ ವಿ ಫಿನಿಶ್ ಆಫ್ ಡಿ ಅಂಡ್ ಎಫ್ ಬ್ಲಾಕ್. ಆಮೇಲೆ ವಿ ಕ್ಯಾನ್ ಕಂಟಿನ್ಯೂ ವಿತ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಬೇಗ ಬೇಗ ಆನ್ಸರ್ ಮಾಡಿ. 10 marks ಇರುತ್ತೆ ಡಿ ಅಂಡ್ ಎಫ್ ಬ್ಲಾಕ್ಗೆ. 10 marks ಡಿ ಅಂಡ್ ಎಫ್ ಬ್ಲಾಕ್ಗೆ. ಕೋಆರ್ಡಿನೇಷನ್ ಕಂಪೌಂಡ್ಸ್ಗೆ 11 marks ಇರುತ್ತೆ. ಬೇಗ ಬೇಗ ಆನ್ಸರ್ ಮಾಡಿ, ಕ್ವಿಕ್ ಆಗಿ. ಪ್ರಯಾರಿಟೈಸ್ ಥಿಂಗ್ಸ್. ಕ್ರಿಕೆಟ್ ಮ್ಯಾಚ್ ಇಂಪಾರ್ಟೆಂಟಾ ನಿಮ್ಮ ಎಕ್ಸಾಮ್ಸ್ ಇಂಪಾರ್ಟೆಂಟಾ ಅನ್ನೋದನ್ನ. ಮುಂದಿನ ವರ್ಷನೂ ಕ್ರಿಕೆಟ್ ಮ್ಯಾಚ್ ಇರುತ್ತೆ. ಮುಂದಿನ ವರ್ಷ ಮತ್ತೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ ನಿಮಗೆ. ಏನು ಆನ್ಸರ್ ಏನು? ನಾ ಎಲ್ಲದಕ್ಕೂ ಹಿಂಟ್ ಕೊಟ್ಟಿದ್ದೀನಿ. ಡೂ ಆನ್ಸರ್. ಏನು ಆನ್ಸರು? ಆಕ್ಸಿಡೇಷನ್ ಸ್ಟೇಟ್ +1 ಇದೆ CuCl2 ಅಲ್ಲಿ, ಹೌದಾ? ಐ ಯು ಶೋರ್? ಅಥವಾ +2 ಇದೆಯಾ?
Cu2Cl2 ಅಲ್ಲಿ ಎಷ್ಟಿದೆ ಹಾಗಿದ್ರೆ? ಲೆಟ್ಸ್ ಸಿ. ಸೊ ಏನಾಗುತ್ತೆ? ಸೊ ಇನ್ CuCl2, Cu is in +2 ಆಕ್ಸಿಡೇಷನ್ ಸ್ಟೇಟ್. +2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇಲ್ವಾ? ಯಾಕೆ? Cl -1 ಆಕ್ಸಿಡೇಷನ್ ಸ್ಟೇಟ್, 2 Cl ಇದೆ, ಸೊ -2. ಸೊ Cu is in +2 oxidation state. Okay, which is more stable due to high hydration enthalpy as compared to Cu2Cl2, in which Cu is in +1 oxidation state. So CuCl2 ಅಲ್ಲಿ +2 oxidation state ಅಲ್ಲಿ ಇದೆ Cu. Okay, so Cu2Cl2 ಅಲ್ಲಿ +1 oxidation state ಅಲ್ಲಿ ಇದೆ. So hydration enthalpy ಅಂತಂದ್ರೆ ಏನು? What is hydration enthalpy? What is enthalpy of atomization? ಎರಡು ಟರ್ಮ್ಸ್ ಅನ್ನ ಯೂಸ್ ಮಾಡ್ತೀವಿ ನೀವು. ಸೊ ಯು ಹ್ಯಾವ್ ಟು ಕಮೆಂಟ್ ಡೌನ್. ಸೊ ಕ್ಲಾಸ್ ಆದ್ಮೇಲೆ, ಸೊ ಅಥವಾ ಇವಾಗಲೇ ಹೋಗಿ ವಾಟ್ ಈಸ್ ಹೈಡ್ರೇಷನ್ ಎನರ್ಜಿ ಅಂಡ್ ವಾಟ್ ಈಸ್ ಎಂಥಾಲ್ಪಿ ಆಫ್ ಆಟಮೈಸೇಷನ್ ಅನ್ನೋದನ್ನ ನೀವು ಏನ್ ಮಾಡಬೇಕು? ಡ್ರಾಪ್ ಮಾಡಬೇಕು. ಐ ಆಮ್ ಗೋಯಿಂಗ್ ಟು ಚೆಕ್ ಎವ್ರಿಬಡೀಸ್ ಆನ್ಸರ್. ಓಕೆ, ಐ ಆಮ್ ನಾಟ್ ಸ್ಲೀಪಿ, ಬಟ್ ಐ ಹ್ಯಾವ್ ಸಿವಿಯರ್ ಕೋಲ್ಡ್ ಅಂಡ್ ಇಚಿ ಥ್ರೋಟ್. ಹಾ, ಬೇಗ ಆನ್ಸರ್ ಮಾಡಿ. ಏನೇನು? ಎಂಥಾಲ್ಪಿ ಆಫ್ ಹೈಡ್ರೇಷನ್ ಅಂಡ್ ಎಂಥಾಲ್ಪಿ ಆಫ್ ಆಟಮೈಸೇಷನ್ ಏನು ಅಂತ ನೀವು ಡ್ರಾಪ್ ಮಾಡಬೇಕು ಆನ್ಸರ್. ಓಕೆ, ನೆಕ್ಸ್ಟ್, ಅಟಾಮಿಕ್ ರೇಡಿಯಾ ಆಫ್ 4D and 5D series elements are nearly same due to lanthanide contraction. This is the reason. lanthanide contraction ಇಂದ 4D ಮತ್ತೆ 5D series ನ ಎಲಿಮೆಂಟ್ಸ್ ನ ಸೈಜ್ ಏನಾಗುತ್ತೆ? ಸಿಮಿಲರ್ ಇರುತ್ತೆ. ನೆಕ್ಸ್ಟ್, hydrochloric acid is not used in permanganate solutions because HCl is oxidized to chlorine. HCl ಏನಾಗ್ಬಿಡುತ್ತೆ? ಆಕ್ಸಿಡೈಸ್ ಆಗಿ ಕ್ಲೋರಿನ್ ಆಗ್ಬಿಡುತ್ತೆ. ಹಾಗಾಗಿ ಸೊ ಪರ್ಮಾಂಗನೇಟ್ ಇದು ಟೈಟ್ರೇಷನ್ಸ್ ಅಲ್ಲಿ ನಾವು HCl ಅನ್ನ ಯೂಸ್ ಮಾಡೋದಿಲ್ಲ. ಏನಕ್ಕೆ? permanganate is a very strong oxidizing agent in acidic pH. Okay, so note, the lanthanide contraction is greater than expected decrease in ionic radii of the elements in the lanthanide series. Okay, I think understood. Moving on to the next question. Following are the transition metal ions of 3D series. So titanium 4+, vanadium 2+, manganese 3+, chromium 3+ ಇದೆ. ಅಟಾಮಿಕ್ ನಂಬರ್ ಸಹ ಕೊಟ್ಟಿದ್ದಾರೆ, ಇಲ್ಲಿ ಎಲ್ಲದಕ್ಕೂ ಕೊಟ್ಟಿದ್ದಾರೆ. ಓಕೆ, ಸೊ ಯು ಹ್ಯಾವ್ ಟು ಆನ್ಸರ್ ದೀಸ್ ಸಬ್ ಕ್ವಶನ್ಸ್. ಒಂದು ಫಸ್ಟ್ ಒನ್ ಎ, ವಿಚ್ ಅಯಾನ್ ಈಸ್ ಮೋಸ್ಟ್ ಸ್ಟೇಬಲ್ ಇನ್ ಅನ್ ಆಕ್ವಿಯಸ್ ಸೊಲ್ಯೂಷನ್ ಅಂಡ್ ವೈ? ಯಾವುದು ಮೋಸ್ಟ್ ಸ್ಟೇಬಲ್ ಇದಿಷ್ಟರಲ್ಲಿ ಅಂತ ಕೇಳ್ತಿದ್ದಾರೆ. ನೆಕ್ಸ್ಟ್, ವಿಚ್ ಅಯಾನ್ ಈಸ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂಡ್ ವೈ? ನೆಕ್ಸ್ಟ್, ವಿಚ್ ಅಯಾನ್ ಈಸ್ ಕಲರ್ಲೆಸ್ ಅಂಡ್ ವೈ? ನೆಕ್ಸ್ಟ್, ಕಂಪ್ಲೀಟ್ ದ ಫಾಲೋಯಿಂಗ್ ಈಕ್ವೇಷನ್ಸ್ ಅಂತ ಕೇಳಿದ್ದಾರೆ. ಸೊ ಇದು ಈಕ್ವೇಷನ್ಸ್ ಅನ್ನ ಕಂಪ್ಲೀಟ್ ಮಾಡಬೇಕು. ನಾ ಏನು ಹೇಳಿದ್ದೆ? ಅಯಾನಿಕ್ ಈಕ್ವೇಷನ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ, ಹೌದಾ? ಸೊ ನೀವೇನ್ ಮಾಡಬೇಕು? ಇದನ್ನ ಕಂಪ್ಲೀಟ್ ಮಾಡಬೇಕು. ಮಾಡಿ, ಬೇಗ ಕ್ವಿಕ್ ಆಗಿ ಮಾಡಿ. ವಾಟ್ ಇಸ್ ದ ಆನ್ಸರ್? ಬೇಗ ಆನ್ಸರ್ ಮಾಡಿ. ಯಾರು ಆನ್ಸರ್ ಮಾಡ್ತಿಲ್ಲ ಇಲ್ಲಿ ಅಲ್ಲ, ಬೇರೆ ಏನೇನೋ ಮಾತಾಡ್ತಿದ್ದೀರಾ. ಎಕ್ಸಾಮ್ ಇಂಪಾರ್ಟೆಂಟ್ ಮ್ಯಾಮ್, ಆದ್ರೆ ಮನ್ಸ್ ಕೇಳಲ್ವಾ? ರಿಯಲಿ? ಇವಾಗ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗೋದು ಕಡಿಮೆ ಆದ್ರೆ ನೆಕ್ಸ್ಟು ಆರಾಮಾಗಿರ್ತೀರ ಲೈಫಲ್ಲಿ. ಕಮ್ಸ್ ಫ್ರಮ್ ಮೈ ಓನ್ ಎಕ್ಸ್ಪೀರಿಯನ್ಸ್, ಟ್ರಸ್ಟ್ ಮೀ. ಆನ್ಸರ್ ಮಾಡಿ ಬೇಗ. ಕ್ವಿಕ್ ಕ್ವಿಕ್ ಕ್ವಿಕ್, ಬೇಗ 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 ಆನ್ಸರ್ ಮಾಡಬೇಕು. ಓಕೆ, ಟೈಟೇನಿಯಂ ಇಸ್ ನಾಟ್ ಕಲರ್ಲೆಸ್. ಓಕೆ, ಸಮ್ ಆಫ್ ಯು ಆರ್ ಆನ್ಸರಿಂಗ್ ಏನು? ಕ್ರೋಮಿಯಂ 3+, ಫಸ್ಟ್ ಒನ್ ಈ ಕ್ರೋಮಿಯಂ 3+. ಓಕೆ, ವಿಚ್ ಅಯಾನ್ ಈಸ್ ಮೋಸ್ಟ್ ಸ್ಟೇಬಲ್ ಇನ್ ಅನ್ ಆಕ್ವಿಯಸ್ ಸೊಲ್ಯೂಷನ್ ಇನ್ ವೈ? ಕ್ರೋಮಿಯಂ 3+ ಅಂತೆ. ಓಕೆ, ಸೊ Mn3+, ಫಸ್ಟ್ ವಿಚ್ ಅಯಾನ್ ಈಸ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂಡ್ ವೈ? ವೈ ಅಂತಾನು ಕೇಳಿದಾರೆ, ಯು ಹ್ಯಾವ್ ಟು ಆನ್ಸರ್ ಏನಕ್ಕೆ ಅಂತ, ರೀಸನ್ ಹೇಳ್ಬೇಕು. ನೆಕ್ಸ್ಟು ಕ್ರೋಮಿಯಂ, ಓಕೆ, ಎ ಇಸ್ ಕ್ರೋಮಿಯಂ, ಬಿ ಇಸ್ ಮ್ಯಾಂಗನೀಸ್, ಸಿ ಇಸ್ ವೆನಿಡಿಯಂ. ಓಕೆ,
Severe cold and itchy throat. You have to rest and you have to drink a lot of warm water. ಕಷಾಯ ಕುಡಿಬೇಕು, ಒಳ್ಳೇದು. ರೆಸ್ಟ್ ಮಾಡಬೇಕು ಜಾಸ್ತಿ, ನಂತರ ಕಿರ್ಚ್ಕೋಬಾರ್ದು. ಬಟ್ ನಿಮ್ಗೆಲ್ಲ ಎಕ್ಸಾಮ್ ಇದೆ ಅಂತ ಹೇಳಿ ನಾನು ಬಂದು ಕ್ಲಾಸ್ ತಗೋತಿದ್ದೀನಿ, ನೀವು ನೋಡಿದ್ರೆ RCB ಜೈ ಅಂತಿದ್ದೀರಾ. ಸೋ ಅನ್ಫೇರ್. ಒಂಚೂರು ಏನಿಲ್ಲ, ಕರ್ಟಸಿ ಇಲ್ಲ ನಿಮ್ಗೆ ಅಲ್ವಾ? ಮ್ಯಾಮ್ಗೆ ಥಂಡಿ ಆಗಿದೆ, ಕೋಲ್ಡ್ ಆಗಿದೆ, ಶಿ ಕುಡ್ ಹ್ಯಾವ್ ನಾಟ್ ಟೇಕನ್ ದ ಕ್ಲಾಸ್ ಬಟ್ ಶಿ ಈಸ್ ಹೆಲ್ಪಿಂಗ್ ಅಸ್ ಔಟ್ ಅನ್ನೋದಿಲ್ಲ ನಿಮ್ಗೆ. ಗಲಾಟೆ ಮಾಡ್ತಿದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ, RCB ಅಂತೆ, ಸಿಂಗಲ್ ಗರ್ಲ್ಸ್ ಯಾರಾದ್ರೂ ಇದ್ದೀರಾ ಅಂತ. ಸೀರಿಯಸ್ಲಿ ಕ್ಲಾಸಿಗೆ ಓದಕ್ ಬರ್ತೀರಾ, ಏನಕ್ಕೆ ಬರ್ತೀರಾ? ಮೇಲಿಂದ ನಗಾಡ್ತೀರಾ ಹಾ ಹಾ ಅಂತೆ. ಬೇಗ 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 ಆನ್ಸರ್ ನೋಡೋಣ. ಎಷ್ಟು ತುಂಬಾ ಜನ ಆನ್ಸರ್ ಕೊಟ್ಟಿದ್ದೀರಾ, ಆದ್ರೆ ಯಾರು ರೀಸನ್ ಹೇಳಿಲ್ಲ. ರೀಸನ್ ಹೇಳ್ಬೇಕಿಲ್ಲಿ. ಟೈಟೇನಿಯಂ ಈಸ್ ಕಲರ್ಲೆಸ್. ಓಕೆ, ಸೊ ಯಾವ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ? ಟೈಟೇನಿಯಂ 4+. ಎಲ್ಲರಿಗೂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿದ್ರೆ ಯು ವಿಲ್ ಬಿ ಏಬಲ್ ಟು ಆನ್ಸರ್ ದೀಸ್ ಕ್ವಶನ್ಸ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಗೊತ್ತಾಗುತ್ತೆ ನೋಡಿ, ಎಲ್ಲಾ ಕಡೆ ಅಟಾಮಿಕ್ ನಂಬರ್ ಕೊಟ್ಟಿದ್ದಾರೆ, ನಿಮಗೆ ಕಷ್ಟನೇ ಇಲ್ಲ ಇಲ್ಲಿ. ಆರಾಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೊಟ್ಟಿದ್ದಾರೆ, ಬರೀರಿ, ಆಕ್ಸಿಡೇಷನ್ ಸ್ಟೇಟ್ ಬರೆದು ನೆಕ್ಸ್ಟ್ ಸೊ ಆಕ್ಸಿಡೇಷನ್ ಸ್ಟೇಟ್ ಇಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರಾಯ್ತು. ಓಕೆ, ಆಲ್ರೈಟ್. ಸೊ ಏನು ಆನ್ಸರು? ಫಸ್ಟ್, ಔಟ್ ಆಫ್ ದ ಗಿವನ್ 4 ions, chromium 3+ is most stable due to crystal field splitting theory. Okay, in chromium 3+, T2G is half filled. So splitting ಆದಾಗ ಏನಾಗುತ್ತೆ, T2G half filled ಆಗಿರುತ್ತೆ, ಹಾಗಾಗಿ this is most stable. Okay, among the given other ions. Next one, no, out of the given 4 ions, Mn3+. So some of you had given the answer, very good. ನೀವು ಏನ್ ಮಾಡಿಲ್ಲ, ಜಸ್ಟ್ ಆನ್ಸರ್ ಬರೆದ್ರೆ ಸಾಕಾಗಲ್ಲ ಮಕ್ಕಳೇ, ಯಾವುದು ಅಂತ ಬರೆದ್ರೆ ಸಾಕಾಗಲ್ಲ, ರೀಸನ್ ಕೊಡ್ಬೇಕಲ್ಲಿ. ಓಕೆ, ಸೊ ಈ ಕ್ಲಾಸ್ ನೋಟ್ಸು ಆಫ್ಟರ್ ಒನ್ಸ್ ದ ಕ್ಲಾಸ್ ಇಸ್ ಡನ್ ಐ ವಿಲ್ ಬಿ ಗಿವಿಂಗ್ ಯು. ಓಕೆ, ಸೊ ಔಟ್ ಆಫ್ ದ ಗಿವನ್ 4 ions, Mn3+ is strongest oxidizing agent because Mn3+ can easily be changed into Mn2+, which has D5 configuration. Mn3+ ಗಿಂತ Mn2+ ಮೋಸ್ಟ್ ಸ್ಟೇಬಲ್. ಓಕೆನಾ? ಸೊ ಹಾಗಾಗಿ ಏನಾಗುತ್ತೆ, ಸೊ Mn2+ ಏನಕ್ಕೆ D5 ಕಾನ್ಫಿಗರೇಷನ್ ಅಲ್ಲಿ ಇರುತ್ತೆ, ಹಾಫ್ ಫಿಲ್ಡ್ ಕಾನ್ಫಿಗರೇಷನ್ ಅಲ್ಲಿ ಇರುತ್ತೆ, ಹಾಗಾಗಿ ಸೊ ಇಟ್ ಇಸ್ ಸ್ಟೇಬಲ್. ಓಕೆ, ಹಾಗಾಗಿ ದಿಸ್ ಇಸ್ ಅ ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಆಕ್ಸಿಡೈಸಿಂಗ್ ಏಜೆಂಟ್ ಅಂತಂದ್ರೇನೆ ಇಟ್ ಈಸ್ ಇಟ್ ಸೆಲ್ಫ್ ರೆಡ್ಯೂಸ್ ಆಗ್ತಾ ಇದೆ, Mn3+ ಇಂದ Mn2+ ಆಗ್ತಾ ಇದೆ. ಓಕೆ, Mn3+ ಇಂದ Mn2+ ಯಾವಾಗ ಆಗುತ್ತೆ? ಅಡಿಷನ್ ಆಫ್ ಎಲೆಕ್ಟ್ರಾನ್ ಇಂದ ಆಗುತ್ತೆ. ಓಕೆನಾ? ನೆಕ್ಸ್ಟ್, out of the given 4 ions, titanium 4+ is colorless because it has no unpaired electrons. ನೀವು ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಬರೆದ್ರೆ ಟೈಟೇನಿಯಂ ಎಂದು ನಿಮಗೆ ಗೊತ್ತಾಗುತ್ತೆ. ಸೊ ಟೈಟೇನಿಯಂ 4+ ಏನಿದೆ ಅಲ್ಲ, ಇಟ್ ಹ್ಯಾಸ್ ನೋ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಫಾರ್ ಸೊ ಎಕ್ಸೈಟೇಷನ್ ಟು ದ ಹೈಯರ್ ಎನರ್ಜಿ ಲೆವೆಲ್, ಹಾಗಾಗಿ ದಿಸ್ ಇಸ್ ಗೋಯಿಂಗ್ ಟು ಬಿ ಕಲರ್ಲೆಸ್ ಇನ್ ನೇಚರ್. ನೆಕ್ಸ್ಟ್, ಎಲೆಕ್ಟ್ರಾನಿಕ್ ಏನ್ ಮಾಡಿದ್ದಾರೆ ಇಲ್ಲಿ, ಏನ್ ಕೇಳಿದ್ರು? ಕಂಪ್ಲೀಟ್ ದ ಫಾಲೋಯಿಂಗ್ ಇಕ್ವೇಶನ್ಸ್ ಅಂತ ಕೇಳಿದ್ರು. 2MnO4- 16H+ ಮತ್ತೆ 5S2 ಏನಾಗುತ್ತೆ? 2Mn2+, 8H2O + 5S. ನೆಕ್ಸ್ಟ್ 2KMnO4 ಏನಾಗುತ್ತೆ? ಡಿಕಂಪೋಸಿಷನ್ ಆದ್ರೆ ಸೊ ದಿಸ್ ಇಸ್ ಗೋಯಿಂಗ್ ಟು ಗಿವ್ ಅಸ್ K2MnO4, ದಟ್ ಈಸ್ ಪೊಟ್ಯಾಷಿಯಂ ಮ್ಯಾಂಗನೇಟ್. ಪರ್ಮ್ಯಾಂಗನೇಟ್ ಇಂದ ಮ್ಯಾಂಗನೇಟ್ ಸಿಗುತ್ತೆ. ನೆಕ್ಸ್ಟ್ ಮ್ಯಾಂಗನೀಸ್ ಆಕ್ಸೈಡ್ ಅಲಾಂಗ್ ವಿತ್ ಆಕ್ಸಿಜನ್ ಗ್ಯಾಸ್. ದಿಸ್ ಇಸ್ ದ ರಿಯಾಕ್ಷನ್. ಓಕೆ, ಸೆಕೆಂಡ್ ಎಕ್ಸಾಮ್ಗೆ ನಮ್ಮ ನೋಟ್ಸು ಮತ್ತೆ ನನ್ನ ನೋಟ್ಸು ಮತ್ತೆ ನಿಮ್ಮ ಎಫರ್ಟ್ ಸಾಕಾಗತ್ತಾ? ಖಂಡಿತ ಸಾಕಾಗತ್ತೆ. ದಟ್ಸ್ ಮೋರ್ ದೆನ್ ಇನಫ್. ಓಕೆ, ಆದರೆ ದೇವ್ರ ದಯನೂ ಬೇಕು ಸ್ವಲ್ಪ. ಓಕೆನಾ? ನೆಕ್ಸ್ಟ್, ಅಟೆಂಪ್ಟ್ ಎನಿ 5 ಆಫ್ ದ ಫಾಲೋಯಿಂಗ್. ಇದರಲ್ಲಿ ಇಷ್ಟು ಕ್ವಶನ್ಸ್ ಅಲ್ಲಿ 5 ಯಾವ್ದಾದ್ರು 5 ಕ್ವಶನ್ ಅಟೆಂಪ್ಟ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಓಕೆನಾ? ಸೊ ಯಾವ್ದು ಬೇಕಿದ್ರು ಅಟೆಂಪ್ಟ್ ಮಾಡ್ಬೋದು. ಸೊ ಒಂದ್ಸಲಿ ಎಲ್ಲ ಕ್ವಶನ್ಸ್ ಅನ್ನ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಅಯಾನ್ಸ್ ವಿಲ್ ಹ್ಯಾವ್ ಅ ಮ್ಯಾಗ್ನೆಟಿಕ್ ಮೊಮೆಂಟ್ ವ್ಯಾಲ್ಯೂ 1.73 ಬೋರ್ ಮ್ಯಾಗ್ನೆಟಾನ್? ಹೇಗೆ ಗೊತ್ತಾಗುತ್ತೆ? ಫಸ್ಟ್ ಎಲ್ಲದೂ ಕ್ಯಾಲ್ಕುಲೇಟ್ ಮಾಡಬೇಕು. 1.73 ಯಾವಾಗ ಬರುತ್ತೆ ಬೋರ್ ಮ್ಯಾಗ್ನೆಟಾನು? ಮ್ಯಾಗ್ನೆಟಿಕ್ ಮೊಮೆಂಟ್ 1.73 ಯಾವಾಗ ಬರುತ್ತೆ? 1 ಅನ್ಪೇಯ್ಡ್ ಎಲೆಕ್ಟ್ರಾನ್ ಇದ್ರನ 2, 3 ಅಂತ ಗೊತ್ತಿರಬೇಕು. ಓಕೆನಾ? ಆಮೇಲೆ ಸೊ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ವಿಲ್ ಬಿ ಈಸಿಲಿ ಏಬಲ್ ಟು ಫೈಂಡ್ ಔಟ್. ನೆಕ್ಸ್ಟ್, ಇನ್ ಆರ್ಡರ್ ಟು ಪ್ರಿಡಿಕ್ಟ್ ಅಯನ್
protect iron from corrosion, which one will you prefer as a sacrificial electrode? Nickel or zinc? Why? ಓಕೆ, ಗಿವನ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ನೋಡಿ ಕೊಟ್ಟಿದ್ದಾರೆ. ನಿಕಲ್ದು ಎಷ್ಟಂತೆ -0.25, ಐಯನ್ದು -0.44 ವೋಲ್ಟ್, ನೆಕ್ಸ್ಟ್ ಜಿಂಕ್ ಇಂದು -0.76 ರೆಸ್ಪೆಕ್ಟಿವ್ಲಿ ವೋಲ್ಟ್ ರೆಸ್ಪೆಕ್ಟಿವ್ಲಿ. ಸೊ ಹಾಗಾಗಿ ಐಯನ್ ಅನ್ನ ನೀವು ಏನ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು ಅಂತಂದ್ರೆ ಸ್ಯಾಕ್ರಿಫಿಷಿಯಲ್ ಎಲೆಕ್ಟ್ರೋಡ್ ಆಗಿ ಯಾವ್ದನ್ನ ಯೂಸ್ ಮಾಡಬಹುದು? ಐಯನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಗಿಂತ ಕಡಿಮೆ ಇರಬೇಕು, ಹೌದಾ? ಸೊ ಇದು ಕಡಿಮೆ ಇದೆಯಾ, ಲೆಸರ್ ನಂಬರು ಅಂತ ಹೇಳಿ ಕಡಿಮೆ ಇದೆ ಅಂತ ಹೇಳ್ಬಿಡಿ, ನೆಗೆಟಿವ್ ವ್ಯಾಲ್ಯೂ ಇದೆ. ಸೊ -76 ವೋಲ್ಟ್, ನಾನೇ ಆನ್ಸರ್ ಹೇಳ್ಬಿಟ್ಟೆ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಜಿಂಕ್. ಜಿಂಕ್ ವಿಲ್ ಬಿ ದ ಆನ್ಸರ್ ಫಾರ್ ದಿಸ್. ವೆರಿ ವೆರಿ ಸಿಂಪಲ್. ಅದನ್ನ ಸ್ಯಾಕ್ರಿಫಿಷಿಯಲ್ ಎಲೆಕ್ಟ್ರೋಡ್ ಆಗಿ ಯೂಸ್ ಮಾಡಬಹುದು. ಓಕೆನಾ? ನೆಕ್ಸ್ಟು ದ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪೀಸ್ ಆಫ್ ಕ್ರೋಮಿಯಂ ಅಂಡ್ ಮ್ಯಾಂಗನೀಸ್ ಆರ್ 1592 and 1509 kilojoule per mole respectively. Explain the lower value of manganese. ಸೊ ಮ್ಯಾಂಗನೀಸ್ಗೆ ಯಾಕೆ ಕಡಿಮೆ ಇದೆ ಕ್ರೋಮಿಯಂಗಿಂತ? ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ, ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಅಲ್ಲ, ಅದನ್ನ ಕೇಳ್ತಾ ಇದ್ದಾರೆ. ಓಕೆನಾ? ನೆಕ್ಸ್ಟ್, ಗಿವ್ ಟು ಸಿಮಿಲಾರಿಟೀಸ್ ಇನ್ ದ ಪ್ರಾಪರ್ಟೀಸ್ ಆಫ್ ಸ್ಕ್ಯಾಂಡಿಯಂ ಅಂಡ್ ಜಿಂಕ್. ಸಿಮಿಲಾರಿಟೀಸ್ ಏನಿದೆ ಸ್ಕ್ಯಾಂಡಿಯಂ ಮತ್ತೆ ಜಿಂಕ್ಗೆ? ಸೊ ವಾಟ್ ಈಸ್ ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್? ವಾಟ್ ಕಾಸಸ್ ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್? ವೆರಿ ವೆರಿ ಸಿಂಪಲ್. ಆಮೇಲೆ ಸೊ ಒನ್ ಆಫ್ ದ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ ಇದು. ನೆಕ್ಸ್ಟ್, ವಾಟ್ ಈಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕ್ರೋಮಿಯಂ ಇನ್ ಕ್ರೋಮೇಟ್ ಅಯಾನ್ ಅಂಡ್ ಡೈಕ್ರೋಮೇಟ್ ಅಯಾನ್? ಆಕ್ಸಿಡೇಷನ್ ಸ್ಟೇಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಕ್ರೋಮೇಟ್ ಅಯಾನ್ ಮತ್ತೆ ಡೈಕ್ರೋಮೇಟ್ ಅಯಾನ್. ಓಕೆ, ನೆಕ್ಸ್ಟ್, ರೈಟ್ ಅಯಾನಿಕ್ ಈಕ್ವೇಶನ್ ಫಾರ್ ರಿಯಾಕ್ಷನ್ ಆಫ್ ಪೊಟ್ಯಾಷಿಯಂ ಐಡೈಡ್ ವಿತ್ ಅಸಿಡಿಫೈಡ್ KMnO4. ಏನ್ ಬರಿಬೇಕಂತ? ಅಯಾನಿಕ್ ಈಕ್ವೇಶನ್ ಬರಿಬೇಕು. ಯಾವ್ದಕ್ಕೆ? ಸೊ ರಿಯಾಕ್ಷನ್ ಆಫ್ Ki, potassium iodide in acidified KMnO4. KMnO4 will be acting as the oxidizing agent. Okay, ಅದಕ್ಕೆ ಅಯಾನಿಕ್ ಈಕ್ವೇಶನ್ ಬರಿಬೇಕು. ಬೇಗ ಆನ್ಸರ್ ಮಾಡಿ ಎಲ್ರು. ಇದಕ್ಕೆ ಎನಿ 5 ಆನ್ಸರ್ ಮಾಡ್ಬೋದಂತೆ. ಒಂದಕ್ಕೆ ಆಲ್ರೆಡಿ ನಾನೇ ಆನ್ಸರ್ ಹೇಳ್ಬಿಟ್ಟಿದ್ದೀನಿ. ಮಾಡ್ತಿದ್ದೀರಾ ಯಾರಾದ್ರೂ? For scandium and zinc, both have low enthalpy of atomization and colorless in oxidation state. Okay. ಆಮೇಲೆ answer quickly. ಆನ್ಸರ್ ಮಾಡಿ ಕ್ವಿಕ್ಲಿ. ಕ್ವಿಕ್ಲಿ ಆನ್ಸರ್. ಏನಾಗುತ್ತೆ ಇದಕ್ಕೆ ಆನ್ಸರು? 1.73 ಬೋರ್ ಮ್ಯಾಗ್ನೆಟಾನ್ ಯಾವ್ದಕ್ಕೆ ಬರುತ್ತೆ? ನಮ್ಗೆ ಒಂದು ಹಳೆ ಕ್ವಶನ್ ಅಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಹೌದಾ? ತೋರಿಸ್ತೀನಿ ನೋಡಿ ಎಷ್ಟು ಸಿಂಪಲ್ ಇರುತ್ತೆ. ಒಂದೊಂದ್ಸಲಿ ಕ್ವಶನ್ ಅಲ್ಲೇ ಆನ್ಸರ್ ಇರುತ್ತೆ, ಕ್ವಶನ್ ಪೇಪರ್ ಅಲ್ಲೇ ಆನ್ಸರ್ ಇರುತ್ತೆ. ಹಾ ನೋಡಿ, 1.73 ಬೋರ್ ಮ್ಯಾಗ್ನೆಟಾನ್ ಬರ್ಬೇಕಂತ ಅಂದ್ರೆ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇರಬೇಕು. ಸೊ ಈ ಕ್ವಶನ್ ಅಲ್ಲಿ ಯಾವ್ದ್ರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ಅನ್ನೋದು ನೋಡಿ. 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ಅಂತ ಹೇಳಿ ಅದರಲ್ಲಿ ನಿಮ್ಗೆ ಏನಿರುತ್ತೆ? ಸೊ ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ದ ಮ್ಯಾಗ್ನೆಟಿಕ್ ಮೊಮೆಂಟ್ 1.73 ಬೋರ್ ಮ್ಯಾಗ್ನೆಟಾನ್. ಓಕೆ, ಆಂಕ್ಷಿಯಸ್ನೆಸ್ ಆಗ್ತಿದ್ಯಾ? ಏನಕ್ಕೆ? ವೈ ಆರ್ ಯು ಆಂಕ್ಷಿಯಸ್? ಯು ಸ್ಟಿಲ್ ಹ್ಯಾವ್ ಟೈಮ್, ಯು ಕ್ಯಾನ್ ಸ್ಟಡಿ. ನೋಟ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ, ವಿ ಆರ್ ಟೇಕಿಂಗ್ ಕ್ಲಾಸಸ್ ರೆಗ್ಯುಲರ್ಲಿ ಅಲ್ವಾ? ಸೊ ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಓದಿದ್ದು ಮರ್ತೋಗುತ್ತೆ, ಓದಕ್ಕಾಗೋದಿಲ್ಲ, ಓದಿದ್ ನೆನಪಾಗೋದಿಲ್ಲ. ಸೊ ಟೆನ್ಷನ್ ಮಾಡ್ಕೋಬಾರ್ದು, ಚಿಲ್ಲಾಗಿರ್ಬೇಕು. ಸೊ ನಾವೇನೇ ನಮ್ದೇನು ಕರ್ತವ್ಯ ಇದೆ ನಾವು ಮಾಡಬೇಕು. ನಾವು ಓದೋದು ನಿಮ್ಮ ಕರ್ತವ್ಯ ಅಲ್ವಾ, ನಿಮ್ಮ ಜವಾಬ್ದಾರಿ, ದಟ್ಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಫಲ ದೇವ್ರಿಗೆ ಬಿಡಬೇಕು, ಚೆನ್ನಾಗಿ ಓದ್ಕೋಬೇಕು. ಸೊ ಕಾನ್ಫಿಡೆನ್ಸಿಂದ ಎಕ್ಸಾಮ್ಗೆ ಹೋಗಿ ಬರಿಬೇಕು. ಚೆನ್ನಾಗಾಗಲಿಲ್ಲ ಅಂತ ಅಂದರೆ ಯಾಕಾಗಲ್ಲ? ಆಗುತ್ತೆ ಖಂಡಿತವಾಗ್ಲೂ. ನೀವು ಓದಿದ್ದೀರಾ, ನೀವು 100% ಎಫರ್ಟ್ ಕೊಟ್ಟಿದ್ದೀರಾ ಅಂತ ಅಂದರೆ ಖಂಡಿತವಾಗ್ಲೂ ಎಕ್ಸಾಮ್ ಚೆನ್ನಾಗಾಗುತ್ತೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ನಾಟ್ ದ ಎಂಡ್ ಆಫ್ ದ ವರ್ಲ್ಡ್. ಓಕೆ, ಹಾ. ಸೊ ಇದರಲ್ಲಿ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, ಯಾವುದಿದೆ ಅದು? ದಟ್ ಈಸ್ ಗೋಯಿಂಗ್ ಟು ಬಿ ಹ್ಯಾವಿಂಗ್ this value of magnetic moment. ಓಕೆನಾ? ನೆಕ್ಸ್ಟ್,
ಸೊ ಇದರಲ್ಲಿ ನಾ ಹೇಳಿದೆ ಆಲ್ರೆಡಿ ಜಿಂಕ್ ಇಸ್ ಗೋಯಿಂಗ್ ಟು ಬಿ ಆಕ್ಟಿಂಗ್ ಆಸ್ ಅ ಸ್ಯಾಕ್ರಿಫಿಷಿಯಲ್ ಎಲೆಕ್ಟ್ರೋಡ್. ನೆಕ್ಸ್ಟ್ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಕ್ರೋಮಿಯಂ ಅಂಡ್ ಮ್ಯಾಂಗನೀಸ್ ಕೊಟ್ಟಿದ್ದಾರೆ. ಯಾಕೆ ಲೋವರ್ ವ್ಯಾಲ್ಯೂ ಇದೆ ಮ್ಯಾಂಗನೀಸ್ಗೆ ಅಂತ ಕೇಳ್ತಿದ್ದಾರೆ. ಸಮಥಿಂಗ್ ದಟ್ ಹ್ಯಾಸ್ ಟು ಡೂ ವಿತ್ ಸ್ಟೆಬಿಲಿಟಿ. ಓಕೆ, ಹಾಗಾಗಿ ನೆಕ್ಸ್ಟ್ ಗಿವ್ ಟು ಸಿಮಿಲಾರಿಟೀಸ್ ಇನ್ ದ ಪ್ರಾಪರ್ಟೀಸ್ ಆಫ್ ಸ್ಕ್ಯಾಂಡಿಯಂ ಅಂಡ್ ಜಿಂಕ್. ಯಾರೋ ಆಲ್ರೆಡಿ ಹೇಳಿದ್ದಾರೆ ಸ್ಕ್ಯಾಂಡಿಯಂ ಮತ್ತೆ ಜಿಂಕ್ಗೆ ಏನ್ ಪ್ರಾಪರ್ಟೀಸ್ ಅಂತ. ಸೊ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಏನಾಗುತ್ತೆ, ದೇ ಆರ್ ಕಲರ್ಲೆಸ್, ಅನ್ಪೇಡ್ ಎಲೆಕ್ಟ್ರಾನ್ಸ್ ಇರೋದಿಲ್ಲ. ಹಾಗಾಗಿ ಓಕೆನಾ, ಸ್ಕ್ಯಾಂಡಿಯಂ 3+ ಮತ್ತೆ ಜಿಂಕ್ 2+ ಅಲ್ಲಿ. ನೆಕ್ಸ್ಟ್ ವಾಟ್ ಈಸ್ ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಕಾಸಸ್ ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್ ಸಹ. ಸೊ ಪುವರ್ ಶೀಲ್ಡಿಂಗ್ ಎಫೆಕ್ಟ್, ಅದು ಇಟ್ ಕಾಸಸ್ ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್. ಓಕೆನಾ. ನೆಕ್ಸ್ಟ್ ವಾಟ್ ಈಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕ್ರೋಮಿಯಂ ಇನ್ ಕ್ರೋಮೇಟ್ ಅಯಾನ್ ಅಂಡ್ ಡೈಕ್ರೋಮೇಟ್ ಅಯಾನ್. ಇದನ್ನ ಕ್ಯಾಲ್ಕುಲೇಟ್ ಮಾಡಿ, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್ and drop it in the comment section. Okay, so mention this. So ಎರಡು ಕ್ವಶನ್ ಕೊಟ್ಟಿದ್ದೀನಿ ನಿಮಗೆ, ಒಂದಿದು, ಇನ್ನೊಂದು previously I had asked you to drop the answer for one of the questions. Okay, so ಮಾಡಬೇಕು, ಎರಡನ್ನೂ ಮಾಡಬೇಕು. I'm going to check everybody's answer. Okay, extra work ನಂಗೇನೆ, but I'm going to check everybody's answer. I'm going to like your comment, so you have to comment. Okay, ಸೊ ಆಕ್ಸಿಡೇಷನ್ ಸ್ಟೇಟ್ ತುಂಬಾ 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 ಸಿಂಪಲ್ ಕ್ಯಾಲ್ಕುಲೇಟ್ ಮಾಡೋದು, ಕ್ರೋಮೇಟ್ ಅಯಾನ್ ಮತ್ತೆ ಡೈಕ್ರೋಮೇಟ್ ಅಯಾನ್ ಕೇಳಿರೋದು. ಓಕೆ, ನೆಕ್ಸ್ಟ್ ರೈಟ್ ದ ಅಯಾನಿಕ್ ಈಕ್ವೇಶನ್ ಫಾರ್ ರಿಯಾಕ್ಷನ್ ಪೊಟ್ಯಾಷಿಯಂ ಐಡೈಡ್ ವಿತ್ ಅಸಿಡಿಫೈಡ್ KMnO4. ಇಟ್ ಆಕ್ಟ್ಸ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಅಯಾನಿಕ್ ಈಕ್ವೇಶನ್ ನಾನು ಆಲ್ರೆಡಿ 2 ಸಲ ಎಕ್ಸ್ಪ್ಲೇನ್ ಮಾಡಿದೆ. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಬಿ ಡಿಸ್ಕಸಿಂಗ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಸೊ ವಿಚ್ ಕ್ಯಾರೀಸ್ ಎಷ್ಟು 11 ಮಾರ್ಕ್ಸ್ ಇದೆ ಇದಕ್ಕೆ. ಓಕೆ, ಮೋಸ್ಟ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಇದರಲ್ಲಿ. ಪಾರ್ಟ್ ಸಿ ಅಲ್ಲಿ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಇದೆ ಅಲ್ಲ. ಸೊ ಎಲ್ಲ ಸುಮಾರು ಕ್ವಶನ್ಸ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಇಂದ ಬರುತ್ತೆ. ಸೊ ಬಿಫೋರ್ ವಿ ಡಿಸ್ಕಸ್ ದಟ್, ಸೊ ವಿಲ್ ಟೇಕ್ 5 minutes ಆಫ್ ಬ್ರೇಕ್. ಓಕೆ, ವಾಟ್ ಇಸ್ ದ ಟೈಮ್ ನೌ? 3:20. 3:20. ಸೊ ವಿಲ್ ಬಿ ಬ್ಯಾಕ್ ಬೈ 3:26. 3:26 we'll be back. So have some water, take a small walk, and we'll be back. Okay.
Hello guys, I'm back on time. 3:26 ಗೆ so ಆಯ್ತಾ? Did you all take a break? Small break? We were talking since 2 o'clock, no? For 1.5 hours almost. Much deserved break. PCMB ಎಲ್ಲ but can you start live on Saturday after physics exam? Kandita. After the physics exam, we'll be going, on a marathon. Okay? So, next week, ಹೇಳ್ತಿದ್ದೀರಾ ಅಲ್ವಾ? Yeah, we are going to, definitely. So, we are here to help you out. Okay, so let's get started again. Coordination compounds, ಎಷ್ಟು ನಾ ಹೇಳಿದ್ದು 11 marks weightage ಇದೆ ಇದಕ್ಕೆ. Okay, so mostly 5 marks ಇಂದ usually ಬರೋದಿಲ್ಲ coordination compounds ಅಲ್ಲಿ. Mostly it's going to come from part C. 3 marks question ಅಲ್ಲಿ ಬರುತ್ತೆ. Okay, all right. So these are the complex compounds in which transition metal atoms are bound to a number of anions or neutral molecules. Anions, neutral molecules ಯಾವುದು ಇದು? ಏನಂತ ಕರಿತೀವಿ ಇದಕ್ಕೆ? ligands ಅಂತ ಕರಿತೀವಿ. Okay, so this is very important postulates of Werner's theory of coordination compounds. ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ, ಇದನ್ನ ಚೆನ್ನಾಗಿ ಓದ್ಕೊಳ್ಳಿ. Okay, in coordination compounds there are two types of linkages. So valence ಒಂದು primary and secondary. ಇದು ಫಸ್ಟ್ ಪಾಸ್ಟುಲೇಟ್. ಎರಡು ತರ ಏನಿರುತ್ತೆ, ವೇಲೆನ್ಸಿ ಇರುತ್ತೆ. ಒಂದು ಪ್ರೈಮರಿ ವೇಲೆನ್ಸಿ ಮತ್ತೆ ಸೆಕೆಂಡರಿ ವೇಲೆನ್ಸಿ. ಪ್ರೈಮರಿ ವೇಲೆನ್ಸಿಸ್ ಅಂತಂದ್ರೆ ದೀಸ್ ಆರ್ ಅಯನೈಸಬಲ್ ಅಂಡ್ ಆರ್ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಅಯಾನ್ಸ್. ಇದನ್ನ ನೀರಲ್ಲಿ ಹಾಕಿದಾಗ ಅಯನೈಸ್ ಆಗುತ್ತೆ. ಈ ಕಾಂಪೌಂಡ್ ಅನ್ನ ನೀರಲ್ಲಿ ಹಾಕಿದಾಗ ಅಯನೈಸ್ ಆದಾಗ ಅದರಿಂದ ಯಾವ ಚಾರ್ಜ್ ಬರುತ್ತೆ ಅಲ್ವಾ, ದಟ್ ಈಸ್ ದ ಪ್ರೈಮರಿ ವೇಲೆನ್ಸಿ. ಸೆಕೆಂಡರಿ ವೇಲೆನ್ಸಿ ಏನಾಗುತ್ತೆ, it is non-ionizable and are satisfied by negative ions or neutral molecules. ligand ಇಂದ satisfy ಆಗೋದನ್ನ ನಾವು ಸೆಕೆಂಡರಿ ವೇಲೆನ್ಸಿ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್, so the secondary valency is equal to the coordination number of a metal and remains fixed for a metal. coordination number ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ligands ಇದೆ, ligand ಮೇಲೆ ಎಷ್ಟು ಚಾರ್ಜ್ ಇದೆ, how many electron pairs they can donate ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. different coordination numbers have characteristic spatial arrangement of the ions or groups bound by the secondary linkages. ಏನಾಗುತ್ತೆ, ಜಾಮೆಟ್ರಿ ಡಿಫೈನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. and the geometry depends upon the primary valence secondary valence ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಸೊ this is about the postulates of Werner's theory of coordination compounds. ಇದ್ರೆ ಹೇಗೆ ಕೇಳ್ತಾರೆ, ಸೊ ಮೆನ್ಷನ್ ದ ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ ಅಂತ ಕೇಳ್ಬೋದು. ಓಕೆನಾ? ನೆಕ್ಸ್ಟ್, ligands, ions or molecules bound to the central metal atom or ion in the coordination entity. ಅದಕ್ಕೆ ನಾವು ligands ಅಂತ ಕರಿತೀವಿ. these are electron donating species. ಓಕೆ, ನೆಕ್ಸ್ಟ್ ಮೋನೋಡೆಂಟೇಟ್ ಅಂತ ಇದೆ. ಮೋನೋಡೆಂಟೇಟ್ ತುಂಬಾ ಸಿಂಪಲ್ಲು, ಕ್ಲೋರೈಡು ಇದೆಲ್ಲ ಮೋನೋಡೆಂಟೇಟಿಗೆ ಬರುತ್ತೆ. ಓಕೆ, H2O ಅದು ಅಷ್ಟೇ. ಸೊ ಇಲ್ಲಿ ಡೈಡೆಂಟೇಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಟ್ಸ್ ಗೋಯಿಂಗ್ ಟು ಡೊನೇಟ್ 2 pairs of electrons. ಇಥೈಲಿನ್ 1,2 ಡೈಅಮೈನ್, ಇನ್ನೊಂದು ಆಕ್ಸಲೇಟ್. ಓಕೆ, ಪಾಲಿಡೆಂಟೇಟ್ ಅಂತ ಅಂದ್ರೆ ಸೊ ಮೋರ್ ದ್ಯಾನ್ 2ಗೆ ಪಾಲಿಡೆಂಟೇಟ್ ಅಂತ ಕರಿತೀವಿ. ಇದರಲ್ಲಿ ಇಥಿಲಿನ್ ಡೈಅಮೈನ್, ಟೆಟ್ರಾ ಅಸಿಟೇಟ್ ಸಾರಿ EDTA. ಓಕೆ, ಇದು ಪಾಲಿಡೆಂಟೇಟ್ ಲಿಗ್ಯಾಂಡ್. ಇನ್ನೊಂದು ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂತ ಅಂದ್ರೇನು? ಸೊ ಆಂಬಿಡೆಂಟೇಟ್ ಲಿಗ್ಯಾಂಡ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ವಿಚ್ ಕೈಂಡ್ ಆಫ್ ಐಸೋಮೆರಿಸಮ್? ಹೇಳಿ ನೋಡೋಣ. ಎಸ್ ಮರಿಯಾ, ಆಬ್ಸಲ್ಯೂಟ್ಲಿ. ನಾನೇನೇನು ಕಾನ್ಸೆಪ್ಟನ್ನು ಟೀಚ್ ಮಾಡಿದ್ದೀನಿ, ದ ಕಾನ್ಸೆಪ್ಟ್ಸ್ ದಟ್ ಐ ಹ್ಯಾವ್ ಟಾಟ್ ಯು ಟುಡೇ ಇನ್ ದ ಕ್ಲಾಸ್ ಅಬೌಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆ್ಯಂಡ್ ದ ಕ್ವಶನ್ಸ್ ದಟ್ ವಿ ಹ್ಯಾವ್ ಸಾಲ್ವ್ಡ್, ಇಟ್ಸ್ ಮೋರ್ ದ್ಯಾನ್ ಇನಫ್ ಫಾರ್ ಯೋರ್ exam. More than enough I wouldn't say, but it's good. Okay, answer ಮಾಡಿ. Ambidentate ligand is responsible for what kind of isomerism? There are different kinds of isomerism, right? ಅದರಲ್ಲಿ ಆಂಬಿಡೆಂಟೇಟ್ ಲಿಗ್ಯಾಂಡ್ ಇದ್ರೆ ಕೋಆರ್ಡಿನೇಟ್ ಐಸೋಮೆರಿಸಮ್ ಹೌದಾ? ಆಂಬಿಡೆಂಟೇಟ್ ಲಿಗ್ಯಾಂಡ್ ಇದ್ರೆ ಲಿಂಕೇಜ್ ಐಸೋಮೆರಿಸಮ್ ಅಲ್ವಾ? ಇಸ್ ಇಟ್ ನಾಟ್ ಲಿಂಕೇಜ್ ಐಸೋಮೆರಿಸಮ್?
It is linkage. Okay, so it can bind through two different atoms alwa, so it can form linkage isomers. Okay, so ಒಂದ್ರಲ್ಲಿ ಏನಾಗುತ್ತೆ, ಮೆಟಲ್ ಆಟಮ್ಗೆ ನೈಟ್ರೋಜನ್ ಇಂದ ಲಿಂಕ್ ಆಗಿರುತ್ತೆ. ಸೊ ಇನ್ನೊಂದು ಕಾಂಪ್ಲೆಕ್ಸ್ ಅಲ್ಲಿ ಮೆಟಲ್ ಆಟಮಿಗೆ ಸೊ ಆಕ್ಸಿಜನ್ ಥ್ರೂ ಲಿಂಕ್ ಆಗಿರುತ್ತೆ. ಸೊ ಇವಾಗ ಏನಾಯ್ತು, ಲಿಂಕೇಜ್ ಐಸೋಮೆರಿಸಮ್ ಆಯ್ತು. ಓಕೆ, ಸೊ ಲಿಂಕೇಜ್ ಐಸೋಮೆರಿಸಮ್. ಸೊ ಥಯೋಸೈನೇಟು ಆಮೇಲೆ ಐಸೋಥಯೋಸೈನೇಟು, 2 ಎಕ್ಸಾಂಪಲ್ಸ್ ಇದೆ. ನೈಟ್ರಿಟೋ ಎನ್, ನೈಟ್ರಿಟೋ ಓ. ನೈಟ್ರಿಟೋ ಎನ್ ಅಂತ ಅಂದ್ರೆ ಸೊ ಎನ್ ಥ್ರೂ ಬಾಂಡ್ ಆಗಿದೆ ಅಂತ, ಲಿಂಕ್ ಆಗಿದೆ ಅಂತ. ನೈಟ್ರಿಟೋ ಓ ಅಂತ ಅಂದ್ರೆ ಓ ಮೂಲಕ ಬಾಂಡ್ ಆಗಿದೆ ಅಂತ. NO2 ಅಲ್ಲಿ ಸೊ ಒಂದು ನೈಟ್ರೋಜನ್ ಇಂದ ಬಾಂಡ್ ಆಗಿರುತ್ತೆ, ಇನ್ನೊಂದು ಆಕ್ಸಿಜನ್ ಇಂದ ಬಾಂಡ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಥಯೋಸೈನೇಟೋ ಮತ್ತೆ ಐಸೋಥಯೋಸೈನೇಟೋ. ಥಯೋಸೈನೇಟೋ ಅಲ್ಲಿ ಏನಾಗುತ್ತೆ, ಸಲ್ಫರ್ ಇಂದ ಬಾಂಡ್ ಆಗಿರುತ್ತೆ. ಓಕೆನಾ, ಐಸೋಥಯೋಸೈನೇಟಲ್ಲಿ ಏನಾಗುತ್ತೆ, ನೈಟ್ರೋಜನ್ ಇಂದ ಬಾಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಹೋಮೋಲೆಪ್ಟಿಕ್ ಮತ್ತೆ ಹೆಟರೋಲೆಪ್ಟಿಕ್ ಕಾಂಪ್ಲೆಕ್ಸಸ್. Homolectic complexes are those complexes where the metal is bound to only one kind of donor group. ಒಂದೇ ಒಂದು ಕೈಂಡ್ ಆಫ್ ಡೋನರ್ ಗ್ರೂಪ್, ಒಂದು ಕೈಂಡ್ ಆಫ್ ಲಿಗ್ಯಾಂಡ್ ಗ್ರೂಪ್ಗೆ ಅಟ್ಯಾಚ್ ಆಗಿರುತ್ತೆ. ಹೋಮೋ ಅಂತಂದ್ರೆ ಸೇಮ್, ಹೆಟೆರೋ ಅಂತಂದ್ರೆ ಡಿಫ್ರೆಂಟ್. ಓಕೆ, ಸೊ ಹೆಟರೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಏನಾಗುತ್ತೆ, ಇನ್ ದೀಸ್ ಕಾಂಪ್ಲೆಕ್ಸಸ್ ದ ಮೆಟಲ್ ಈಸ್ ಬೌಂಡ್ ಟು ಮೋರ್ ದನ್ ಒನ್ ಕೈಂಡ್ ಆಫ್ ಡೋನರ್ ಗ್ರೂಪ್ಸ್. ಸೊ ದಿಸ್ ಈಸ್ ರೆಸ್ಪಾನ್ಸಿಬಲ್. ಹೆಟರೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಇದೆ ಅಂತಂದ್ರೆ ಇಟ್ ಶೋಸ್ ಅನದರ್ ಕೈಂಡ್ ಆಫ್ ಐಸೋಮೆರಿಸಮ್. ಯಾವುದು, ವಾಟ್ ಕೈಂಡ್ ಆಫ್ ಐಸೋಮೆರಿಸಮ್? ನೇಮಿಂಗ್ ಹೇಳ್ಕೊಡ್ತೀನಿ. ವಿಲ್ ಬಿ ಡಿಸ್ಕಸಿಂಗ್ ನೇಮಿಂಗ್ ಆಸ್ ವೆಲ್. ಎಸ್, ಹೇಳ್ಕೊಡ್ತೀನಿ, ಸ್ಪ್ಯಾಮ್ ಮಾಡಬೇಡಿ. ವಿಲ್ ಬಿ ಗೋಯಿಂಗ್ ಆನ್ ಟು ದ UPSC nomenclature ನೆಕ್ಸ್ಟ್. ಹೇಳಿ ಬೇಗ ಬೇಗ. ಐಸೋಮೆರಿಸಮ್ ಫಸ್ಟ್ ಎಕ್ಸಾಮ್ ಬರ್ದಿದ್ದೀರಾ, KCET ಬರ್ದಿದ್ದೀರಾ. ಐಸೋಮೆರಿಸಮ್ ಹೇಳಿಲ್ಲ ಅಂತಂದ್ರೆ ನಾನು ಅಳ್ತೀನಿ ಇವಾಗ. ಹೇಳ್ರೋ, ಯಾವ ಐಸೋಮೆರಿಸಮ್ ಆಗುತ್ತೆ ಹೆಟರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಇಂದ? ದಟ್ಸ್ ವೆರಿ ನೈಸ್ ಅಜಯ್, ಕಂಗ್ರ್ಯಾಚುಲೇಷನ್ಸ್. ಯಾರೋ ಆನ್ಸರ್ ಮಾಡ್ತಿಲ್ಲ. ಹಾ, ಓಕೆ. ಸೊ ನಾವು ಐಸೋಮೆರಿಸಮ್ ಓದ್ತೀವಿ ಇವಾಗ. ಓಕೆ, ಅವಾಗಾದ್ರೂ ಆನ್ಸರ್ ಮಾಡ್ತೀರಾ ನೋಡ್ತೀನಿ. ವೀಕ್ ಫೀಲ್ಡ್ ಲಿಗ್ಯಾಂಡು, ಸೊ ಇದೇನಿದೆ, ವೀಕ್ ಫೀಲ್ಡ್ ಇಂದ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ತನಕ ಒಂದು ಸೀರೀಸ್ ಇದೆ. ಓಕೆ, ನೋಡ್ಕೊಳ್ಳಿ ಇದನ್ನ. ಅಯೋಡಿನ್ನು, ಬ್ರೋಮೆನ್, ಕ್ಲೋರಿನ್, ನೈಟ್ರಿಟೋ, NO3. ಓಕೆ, ನೆಕ್ಸ್ಟು ಫ್ಲೂರಿನ್ನು, OH ಮೈನಸ್, H2O, ಪಿರಿಡಿನ್, NH3, NO2 ಮೈನಸ್. ಸೊ ಇಲ್ಲಿಂದ ಏನಾಗುತ್ತೆ, ದೀಸ್ ಆರ್ ಆಲ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್. ಸೈನೈಡು, CO ಎಲ್ಲ ಬಂದ್ರೆ ನೀವೇನಂತ ಅನ್ಕೋಬೇಕು, ದೀಸ್ ಆರ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್. ಓಕೆ, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಏನ್ ಮಾಡುತ್ತೆ, ದೇ ಆರ್ ಗೋಯಿಂಗ್ ಟು ಕಾಸ್ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಆರ್ ಲೋ ಸ್ಪಿನ್ ಕಾಂಪ್ಲೆಕ್ಸ್. ಲೋ ಸ್ಪಿನ್ನ, ಹೈ ಸ್ಪಿನ್ನ? ಬೇಗ ಆನ್ಸರ್ ಮಾಡಿ. ಹಾ, ಜಿಯೋಮೆಟ್ರಿಕಲ್ ಐಸೋಮೆರಿಸಮ್ ಯಾರೋ ಹೇಳಿದ್ರು. ಓ, ಥ್ಯಾಂಕ್ ಯು ಶ್ವೇತಾ. ಹಾ, ಮಿಕ್ಸ್ ವಿತ್ ಫನ್ನು ಹೇಳಿದ್ರು. ವೆರಿ ಗುಡ್. ಜಿಯೋಮೆಟ್ರಿಕಲ್ ಐಸೋಮೆರಿಸಮ್, ದಟ್ಸ್ ರೈಟ್. ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಇದ್ರೆ ಜಿಯೋಮೆಟ್ರಿಕಲ್ ಐಸೋಮೆರಿಸಮ್ ತೋರಿಸೋದಿಲ್ಲ ಅಲ್ವಾ? ನೆಕ್ಸ್ಟ್, ಹಾ, ನಾ ಏನ್ ಕ್ವಶನ್ ಕೇಳಿದೆ ಹೈ ಸ್ಪಿನ್ ಮತ್ತೆ ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ನ ಯಾಕೆ ಫಾರ್ಮೇಶನ್ ಮಾಡುತ್ತೆ ಅಂತ. ವೀಕ್ ಫೀಲ್ಡ್ ಲಿಗ್ಯಾಂಡ್ಸಾ, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸಾ? ಸೊ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಏನ್ ಮಾಡುತ್ತೆ, ದೇ ಕಾಸ್ ಲೋ ಸ್ಪಿನ್ ಕಾಂಪ್ಲೆಕ್ಸಸ್. ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಹೈ ಸ್ಪಿನ್ ಕಾಂಪ್ಲೆಕ್ಸಸ್. ಓಕೆ, ಆಲ್ ರೈಟ್, ವೆರಿ ಗುಡ್. ಗೇಮಿಂಗ್ ಯೂನಿವರ್ಸ್ ಮತ್ತೆ ಮಿಕ್ಸ್ ವಿತ್ ಫನ್, ಬೋತ್ ಆಫ್ ಯು ಆರ್ ಗಿವನ್ ದ ರೈಟ್ ಆನ್ಸರ್. ಕೀಪ್ ಇಟ್ ಅಪ್. ನೆಕ್ಸ್ಟ್, naming of mononuclear coordination compounds. There are certain rules that needs to be followed in order to name a compound, coordination compound, UPSC nomenclature. Yenino, first, the cation is named first in both positively and negatively charged coordination entities. First cation anna name ಮಾಡ್ತೀವಿ. Okay, so ಹೊರಗಡೆ ಏನಿರುತ್ತಲ್ಲ ಅದನ್ನ. The ligands are named in alphabetical order before the name of the central atom or ion. Alphabetical order ಅಲ್ಲಿ ನಾವೇನ್ ಮಾಡ್ತೀವಿ, ಲಿಗ್ಯಾಂಡ್ಸ್ ಅನ್ನ ನೇಮಿಂಗ್ ಮಾಡ್ತೀವಿ. ಓಕೆ, ಜಸ್ಟ್ ಲೈಕ್ UPSC nomenclature ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸು ಹೇಗೆ ನಾವು 1 ಇದ್ರೆ ಮೋನೋ, 2 ಇದ್ರೆ ಡೈ ಆರ್ ಬೈ, 3 ಇದ್ರೆ ಟ್ರೈ,
4 ಇದೆ tetra, so we are going to use those prefixes here as well. Okay, names of the anionic ligands end in O. ಹೇಗೆ ಕ್ಲೋರಿಡೋ, ಯಾಕೆ ಕ್ಲೋರಿನ್ ಏನಿದೆ ಲಿಗ್ಯಾಂಡ್ ಇದೆ ಅಲ್ವಾ, ಕ್ಲೋರೈಡ್ ಅಯಾನ್ ಲಿಗ್ಯಾಂಡ್ ಏನಿದೆ ಅಲ್ವಾ, ಸೊ ಇಟ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್ ಆಯ್ತಾ, ಅಂದ್ರೆ ಆನಿಯಾನಿಕ್ ಲಿಗ್ಯಾಂಡ್. ಹಾಗಾಗಿ ಏನ್ ಮಾಡ್ತೀವಿ ನಾವು ಕ್ಲೋರಿಡೋ ಅಂತ ಬರಿತೀವಿ. ಓಕೆ, ಸೊ ಎಕ್ಸೆಪ್ಷನ್ಸ್ ಇದೆ ಅದರಲ್ಲಿ, ಆಕ್ವಾ, ಅಮೈನ್, ಕಾರ್ಬೋನಿಲ್, ನೈಟ್ರೋಸಿಲ್, ಇದು ಎಕ್ಸೆಪ್ಷನ್ಸ್. ಸೊ ಈಗ ಈ ಲಿಗ್ಯಾಂಡ್ ಇದ್ರೆ ನಾವು ಆಕ್ವಾ ಅಂತ ಬರಿತೀವಿ. ಓಕೆ, ಅಮೈನ್ ಇದ್ರೆ ಜಸ್ಟ್ ಅಮೈನ್, NH3 ಬರೀ ಅಮೈನ್ ಅಂತ ಬರಿತೀವಿ. ಅಮೈನು ಇದೇನು ಕ್ಲೋರಿಡೋ ತರ ಏನು ಓ ಸೇರ್ಸಲ್ಲ ಲಾಸ್ಟಿಗೆ. ಓಕೆ, ಕಾರ್ಬೋನಿಲ್, ಯಾಕೆ ಇವೆಲ್ಲ ನ್ಯೂಟ್ರಲ್ ಲಿಗ್ಯಾಂಡ್ಸ್, ಹಾಗಾಗಿ ಆನಿಯಾನಿಕ್ ಲಿಗ್ಯಾಂಡ್ಸ್ ಅಲ್ಲ. To indicate the number of the individual ligands, the prefixes mono, di, tri, etc. are used. If these prefixes are present in the names of ligands, then the terms bis, tris, tetra, kis is used. Okay. Next, oxidation state of metal is indicated in Roman numericals in parenthesis. Oxidation state na baribeku. ಯಾವ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ ಒಂದು ಮೆಟಲ್ ಅಯಾನ್ ಅನ್ನೋದನ್ನ ಬರಿಬೇಕು ನೀವು. 1 ಆಕ್ಸಿಡೇಷನ್ +2 +3 0 ಎಲ್ಲದು ಬರಿಬೇಕು ನೀವು. ಓಕೆನಾ. ನೆಕ್ಸ್ಟ್, ಇಫ್ ದ ಕಾಂಪ್ಲೆಕ್ಸ್ ಅಯಾನ್ ಇಸ್ ಕ್ಯಾಟಯಾನ್ ದೆನ್ ದ ಮೆಟಲ್ ಈಸ್ ನೇಮ್ಡ್ ಆಸ್ ದ ಎಲಿಮೆಂಟ್. ಕಾಂಪ್ಲೆಕ್ಸ್ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಆಗಿದ್ರೆ ಸೊ ಏನ್ ಮಾಡ್ತೀವಿ, ದೆನ್ ದ ಮೆಟಲ್ ಈಸ್ ನೇಮ್ಡ್ ಆಸ್ ದ ಎಲಿಮೆಂಟ್. ಓಕೆ, ನೆಕ್ಸ್ಟ್, ಇಫ್ ದ ಕಾಂಪ್ಲೆಕ್ಸ್ ಈಸ್ ಆನಯಾನ್ ದೆನ್ ದ ಮೆಟಲ್ ಈಸ್ ನೇಮ್ಡ್ ವಿತ್ 8 ಕ್ರೋಮೇಟ್. ಈಗ ಸೊ ಏನು ಕಾಂಪ್ಲೆಕ್ಸ್ ಕ್ಯಾಟಯಾನ್ ಆಗಿದ್ರೆ ಕ್ರೋಮಿಯಂ ಅಂತ ಬರಿತೀವಿ. ಸೊ ಕಾಂಪ್ಲೆಕ್ಸಿಗೆ ಹೋಲ್ ಏನು ಚಾರ್ಜ್ ಆಕ್ಸಿಡೇಷನ್ ಸ್ಟೇಟ್ ನೆಗೆಟಿವ್ ಇದ್ರೆ ಏನ್ ಮಾಡ್ತೀವಿ, ನೆಗೆಟಿವ್ ಕಾಂಪ್ಲೆಕ್ಸ್ ಆಗಿದ್ರೆ ಏನ್ ಮಾಡ್ತೀವಿ, ಆನಯಾನ್ ಆಗಿದ್ರೆ ವಿ ವಿಲ್ ಬಿ ಆಡಿಂಗ್ 8 ಟು ದ ಎಲಿಮೆಂಟ್. ಓಕೆ, ಮೆಟಲ್ ಆಟಮ್ಗೆ 8ನ ಯೂಸ್ ಮಾಡ್ತೀವಿ, ಫೆರೇಟ್, ಕ್ರೋಮೇಟ್, ನಿಕಲೇಟ್ ಅಂತ ಹೇಳಿ. ಓಕೆ, ನೆಕ್ಸ್ಟ್, ದ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಈಸ್ ನೇಮ್ಡ್ ಆಸ್ ದಿ ಕಾಂಪ್ಲೆಕ್ಸ್ ಕ್ಯಾಟಯಾನ್. ಸೇಮ್. ಓಕೆ, ಕಾಂಪ್ಲೆಕ್ಸ್ ಕ್ಯಾಟಯಾನ್ ಆಗಿ ಯೂಸ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್, ಒಂದೆರಡು ಎಕ್ಸಾಂಪಲ್ ನೋಡೋಣ. ಗಿವ್ IUPAC ನೇಮ್ ಆಫ್ ಅಯನೈಸೇಷನ್ ಐಸೋಮರ್ ಆಫ್ ಸೊ Ni NH3 thrice NO3 Cl. ಡೈರೆಕ್ಟ್ ಕ್ವಶನ್ ಅಲ್ಲ ಇದು, ಡೈರೆಕ್ಟ್ ಆಗಿ UPAC ನೇಮ್ ಕೇಳ್ತಿಲ್ಲ, ಅಯೋನೈಸೇಷನ್ ಐಸೋಮರ್ ಅಂತ ಕೇಳ್ತಿದ್ದಾರೆ. ಅಯನೈಸೇಷನ್ ಐಸೋಮರ್ಸ್ ಅಂತಂದ್ರೆ ಏನು? ಸೊ ವೆನ್ ಯು ಪುಟ್ ದಿಸ್ ಇನ್ ವಾಟರ್ ಏನಾಗಿರುತ್ತೆ, ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಬಟ್ ವೆನ್ ಯು ಪುಟ್ ದೀಸ್ 2 ಐಸೋಮರ್ಸ್ ಇನ್ ವಾಟರ್ ದ ions will be different, the formation of ions will be different, 2 different types of ions will be formed. ಹೌದಾ? ಮಾಡಿ ಆನ್ಸರ್ ಮಾಡಿ ಇದಕ್ಕೆ. IUPAC ನೇಮ್ ಆಫ್ ಅಯನೈಸೇಷನ್ ಐಸೋಮರ್ ಆಫ್ ದಿಸ್ ಕಾಂಪ್ಲೆಕ್ಸ್. ಐ ಥಿಂಕ್ ನೇಮ್ ಈಸ್ ಮಿಸ್ಸಿಂಗ್. ನೇಮೇ ಕೇಳ್ತಿದ್ದಾರೆ. कौन सा सब्जेक्ट चल रहा है? इनऑर्गेनिक केमिस्ट्री चल रहा है. कोऑर्डिनेशन कंपाउंड्स, वी आर डिस्कसिंग कोऑर्डिनेशन कंपाउंड नाउ. ओके, सो ट्राइअमाइन, ओके, ट्राइअमाइन, क्लोरिडो, ओके, निकल 2 नाइट्रेट. वेरी नाइस, वेरी गुड. ट्राइअमाइन क्लोरिडो निकल 2 नाइट्रेट. awesome, awesome. I'm very proud of you guys. Very good. ಸೊ ಅಯನೈಸೇಷನ್ ಐಸೋಮರ್ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಇದ್ರ ನೇಮಿಂಗ್ ಅಲ್ಲ ಕೇಳ್ತಿರೋದು, ಅಯನೈಸೇಷನ್ ಐಸೋಮರ್ ಕೇಳ್ತಿರೋದು. ಇದ್ರ ನೇಮ್ ಆದ್ರೆ ಏನಾಗುತ್ತೆ, ಟ್ರೈಅಮೈನ್. ಟ್ರೈಅಮೈನ್ ಏನು? ವೆರಿ ಗುಡ್. ಟ್ರೈಅಮೈನ್ ಕ್ಲೋರಿಡೋ, ದಟ್ಸ್ ದ ನೇಮ್ ಆಫ್ ದ ಐಸೋಮರ್. ಐ ಆಮ್ ಆಸ್ಕಿಂಗ್ ಯು ವಾಟ್ ಈಸ್ ದ IUPAC ನೇಮ್ ಆಫ್ ದಿಸ್. Let me change the color. ಇದ್ರದ್ದೇನು IUPAC ನೇಮ್ ಏನಾಗುತ್ತೆ? ಟ್ರೈಅಮೈನ್ ಕ್ಲೋರಿಡೋ ನಿಕಲ್. ನೋ, ದಟ್ಸ್ ದ ಅಯನೈಸೇಷನ್ ಐಸೋಮರ್. ಟ್ರೈಅಮೈನ್ ಕ್ಲೋರಿಡೋ ನಿಕಲ್ ನೈಟ್ರೇಟ್. ಇದನ್ನ ಹೇಳ್ರೋ ಅಂತಿದ್ದೀನಿ ನಾನು. So you have given the answer for ionization isomer of this complex.
I'm asking you to name this complex separately. What is the name? चलो ठीक है. So ಏನು ಟ್ರೈಅಮೈನ್ ನೈಟ್ರೇಟೋ ನಿಕಲ್ ಕ್ಲೋರೈಡ್. ಟ್ರೈಅಮೈನ್ ನೈಟ್ರೇಟೋ ನಿಕಲ್ ಕ್ಲೋರೈಡ್ ಇದು ಇದರದ್ದ ಏನಾಗುತ್ತೆ ನೇಮ್ ಆಗುತ್ತೆ. ಸೊ ನೀವು ಅಯನೈಸೇಷನ್ ಐಸೋಮರ್ ಅಂತ ಕೊಟ್ಟಿದೀವಿ ಅಲ್ವಾ. ಸೊ ಅಯನೈಸೇಷನ್ ಐಸೋಮರ್ ಆದ್ರೆ ಏನಾಗುತ್ತೆ ಟ್ರೈಅಮೈನ್ ಕ್ಲೋರಿಡೋ ನಿಕಲ್ ನೈಟ್ರೇಟ್. ಓಕೆ. ಸೊ ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ ಅಲ್ಲಿ 2 ಆಗುತ್ತೆ. ಓಕೆ. ಸೊ IUPAC ನೇಮ್ ಆಫ್ ದಿಸ್ ಇಸ್ ದಿಸ್ ಒನ್. ಅಯನೈಸೇಷನ್ ಐಸೋಮರ್ ಏನಾಗುತ್ತೆ ಇದು ಅಯನೈಸೇಷನ್ ಐಸೋಮರ್ ಆಗುತ್ತೆ. ಸೊ ಏನಾಗುತ್ತೆ ಟ್ರೈಅಮೈನ್ ಕ್ಲೋರಿಡೋ ನಿಕಲ್ nitrate. This will be the answer. Okay, ಅರ್ಥ ಆಯ್ತಾ? ನೆಕ್ಸ್ಟ್ ಟೆಟ್ರಾಅಮೈನ್. ಓಕೆ, ಇದೆಲ್ಲಾಯ್ತು. ಗಿವ್ ದ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಫಾರ್ ದಿಸ್ ಒನ್. ಟೆಟ್ರಾಅಮೈನ್ ಆಕ್ವಾ ಕ್ಲೋರಿಡೋ ಕೊಬಾಲ್ಟ್ ಕ್ಲೋರೈಡ್. ಟೆಟ್ರಾಅಮೈನ್ ಅಂದ್ರೆ ಎಷ್ಟಿದೆ ಅಮೈನ್ ಗ್ರೂಪ್ಸು 4 ಇದೆ ಟೆಟ್ರಾ. ಓಕೆ. ಕ್ಲೋರಿಡೋ ಆಕ್ವಾನು ಇದೆ, ಒಂದು ವಾಟರ್ ಇದೆ, ಆಕ್ವಾ ಲಿಗ್ಯಾಂಡ್ ಇದೆ, ಇನ್ನೊಂದು ಕ್ಲೋರಿಡೋ ಕ್ಲೋರಿನ್ ಸಹ ಇದೆ ಲಿಗ್ಯಾಂಡು. ಕೊಬಾಲ್ಟ್ ಕ್ಲೋರೈಡ್. ಹೇಳಿ ಹೇಳಿ ಆನ್ಸರ್ ಏನು? ವಾಟ್ ಇಸ್ ದ ಆನ್ಸರ್? ಆನ್ಸರ್ ಮಾಡಿ ಅಲ್ಲ, ಪ್ಲೀಸ್ ಆನ್ಸರ್. ವಾಟ್ ಇಸ್ ದ ಆನ್ಸರ್? ಸೊ ದಿಸ್ ಇಸ್ ದ ಆನ್ಸರ್. ಏನಿದೆ ಟೆಟ್ರಾಅಮೈನ್. ದೇರ್ ಆರ್ 4 ಅಮೈನ್ ಗ್ರೂಪ್ಸ್. ಓಕೆ. NH3 ಗ್ರೂಪ್ ಇದೆ. ಸೊ ಆಕ್ವಾ, ಒಂದು ಆಕ್ವಾ ಇದೆ, ವಿ ಹ್ಯಾವ್ ಮೆನ್ಷನ್ ದ್ಯಾಟ್ ಆಸ್ ವೆಲ್. ಕ್ಲೋರಿಡೋ, ಸೊ ಒಂದು ಕ್ಲೋರಿನ್ ಸಹ ಇದೆ. ಓಕೆ. ಕೊಬಾಲ್ಟ್, ಸೊ ಕೊಬಾಲ್ಟ್ ಈಸ್ ಇನ್ +3 ಆಕ್ಸಿಡೇಷನ್ ಸ್ಟೇಟ್. ಕ್ಲೋರೈಡ್ ಯಾಕೆ +3 ಆಕ್ಸಿಡೇಷನ್ ಸ್ಟೇಟು? ವೈ +3? ಕೊಬಾಲ್ಟು X + 0 + 0 -1 = -2. ಓಕೆ. ಎಷ್ಟಾಗುತ್ತೆ? +1 -2. ತಪ್ಪಾಯ್ತಲ್ವಾ? What is the oxidation state? Help me out. ಅಮೈನ್ದು ಎಷ್ಟಾಗುತ್ತೆ? 3 ಕ್ಲೋರೈಡ್ 1 ಕ್ಲೋರೈಡ್ ಆಗುತ್ತಾ? COCl H2O NH3 4 Cl2. ಕರೆಕ್ಟ್. +2 +1. +2 +1 ಆಗುತ್ತೆ. ಕರೆಕ್ಟ್ ಇದೆ ಇದು. ನಾ ಮಾಡಿದ ಕರೆಕ್ಟ್ ಇತ್ತು. ಪ್ಲಸ್ ಮೈನಸ್ ಸೈನ್ ಚೇಂಜ್ ಆಗಿತ್ತು ಅಷ್ಟೇ. ಏನಾಗುತ್ತೆ? X + 0 + 0 -1 = +2. ಸೊ X = +1 +2. X = 3. X ಅಂದ್ರೆ ಯಾವುದು? ಮೆಟಲ್ ಆಟಮ್, ಮೆಟಲ್ ಅಯಾನ್, ಯಾವುದು ಚಾರ್ಜ್ ಇದೆ ಅಂತ. ಓಕೆನಾ? ಆಲ್ ರೈಟ್. ನೆಕ್ಸ್ಟು ವೇಲೆನ್ಸ್ ಬಾಂಡ್ ಥಿಯರಿ. ಕೋಆರ್ಡಿನೇಷನ್ ನಂಬರು, ಟೈಪ್ ಆಫ್ ಹೈಬ್ರಿಡೈಸೇಷನ್, ಡಿಸ್ಟ್ರಿಬ್ಯೂಷನ್ ಆಫ್ ಹೈಬ್ರಿಡ್ ಆರ್ಬಿಟಲ್ಸ್ ಇನ್ ಸ್ಪೇಸ್. ವೆರಿ 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 ಇಂಪಾರ್ಟೆಂಟ್. ಸೊ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸು ಅಥವಾ ಸ್ಪಿನ್ ಪೇರ್ಡ್ ಕಾಂಪ್ಲೆಕ್ಸಸ್ಸು ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಲಿಗ್ಯಾಂಡ್ ದಟ್ ಈಸ್ ಅಪ್ರೋಚಿಂಗ್, ಅದು ಇಂಪಾರ್ಟೆಂಟು ನೋಡ್ಕೊಳ್ಳಿ. ಕೋಆರ್ಡಿನೇಷನ್ ನಂಬರ್ 4 ಇದ್ರೆ ಟೈಪ್ ಆಫ್ ಹೈಬ್ರಿಡೈಸೇಷನ್ ಈಸ್ ಗೋಯಿಂಗ್ ಟು ಬಿ sp3. ಓಕೆ. ಡಿಸ್ಟ್ರಿಬ್ಯೂಷನ್ ಆಫ್ ಹೈಬ್ರಿಡ್ ಆರ್ಬಿಟಲ್ಸ್ ಇನ್ ಸ್ಪೇಸ್ ಟೆಟ್ರಾಹೈಡ್ರಲ್ ಜಾಮೆಟ್ರಿ ತೋರಿಸುತ್ತೆ. ಕೋಆರ್ಡಿನೇಷನ್ ನಂಬರ್ 4 ಇದ್ದು dsp2 ಹೈಬ್ರಿಡೈಸೇಷನ್ ಇದ್ರೆ ಏನಾಗುತ್ತೆ? ಸ್ಕ್ವೇರ್ ಪ್ಲೇನಾರ್ ತೋರಿಸುತ್ತೆ. 5 ಕೋಆರ್ಡಿನೇಷನ್ ನಂಬರ್ ಇದ್ದು ಅಂದರೆ 5 ಡೊನೇಟಿಂಗ್ ಸ್ಪೀಷೀಸ್, ಎಲೆಕ್ಟ್ರಾನ್ ಡೊನೇಟಿಂಗ್ ಸ್ಪೀಷೀಸ್ ಲಿಗ್ಯಾಂಡ್ಸ್ ಇದ್ದು. ಸೊ ಏನು ಹೈಬ್ರಿಡೈಸೇಷನ್ ಏನಾಗುತ್ತೆ? sp3d ಆಗುತ್ತೆ. ಟ್ರೈಗೋನಲ್ ಬೈಪಿರಮಿಡಲ್. ಕೋಆರ್ಡಿನೇಷನ್ ನಂಬರ್ 6 ಇದ್ರೆ ದೇರ್ ಆರ್ 2 ಪಾಸಿಬಿಲಿಟೀಸ್ ಡಿಪೆಂಡಿಂಗ್ ಅಪಾನ್ ದ ಹೈ ಸ್ಪಿನ್ ಮತ್ತು ಲೋ ಸ್ಪಿನ್ ಕಾಂಪ್ಲೆಕ್ಸ್. ಓಕೆ. sp3d2 ಔಟರ್ ಸ್ಪಿನ್ ಆಯ್ತಿದು ಅಲ್ವಾ?
ಏನಾಗುತ್ತೆ, ಸೊ ಆಕ್ಟಾಹೆಡ್ರಲ್ ಜಾಮಿಟ್ರಿ ಇದಕ್ಕೆ. ಸೊ ಕೋಆರ್ಡಿನೇಷನ್ ನಂಬರು 6 ಇದ್ದು D2sp3 ಇದ್ರೂ ಸಹ ಆಕ್ಟಾಹೆಡ್ರಲ್ ಆಗುತ್ತೆ. ಸೊ ಯು ಹ್ಯಾವ್ ಟು ಸಿ ಯಾವಾಗ ಏನೇನಾಗುತ್ತೆ, ಯಾವ ಲಿಗ್ಯಾಂಡ್ ಇದ್ದಾಗ ಯಾವುದು ಏನು ಯಾವ ಥರ ಹೈಬ್ರಿಡೈಸೇಷನ್ ಆಗುತ್ತೆ ಅನ್ನೋದು ನೋಡ್ಕೋಬೇಕು. ಓಕೆನಾ. ಸೊ ಇಲ್ಲಿ ನೋಡಿ, inner orbital or low spin or spin paired complexes that use inner d orbitals in hybridization. ಸೊ ಏನಾಗುತ್ತೆ ಇಲ್ಲಿ, ಲೆಟ್ ಮಿ ಚೇಂಜ್ ದ ಕಲರ್. ಇನ್ನರ್ ಆರ್ಬಿಟಲ್ ಅಥವಾ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಯಾವಾಗ ಆಗುತ್ತೆ, ಸೊ NH3 ಇದ್ದಾಗ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಆಗುತ್ತೆ. ಅಂದ್ರೆ ಏನಾಗುತ್ತೆ, ಇನ್ನರ್ ಡಿ ಆರ್ಬಿಟಲ್ಸ್ ಇನ್ ಹೈಬ್ರಿಡೈಸೇಷನ್. ಸೊ ಇಲ್ಲಿ ಏನಾಗ್ತದೆ, D2sp3 ಅಂತ ಅಂದ್ರೆ ಸೊ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಆಗ್ತದೆ. ಲೋ ಸ್ಪಿನ್ ಕಾಂಪ್ಲೆಕ್ಸ್ ಆಗ್ಬೇಕು ಅಂತ ಅಂದ್ರೆ ಏನಾಗುತ್ತೆ, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದೆ ಅಂತ ಅರ್ಥ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಓಕೆನಾ. ಅದೇ ಉಲ್ಟಾ ಇಲ್ಲಿ. ಸೊ ಔಟರ್ ಆರ್ಬಿಟಲ್ ಅಥವಾ ಹೈ ಸ್ಪಿನ್ ಆರ್ ಸ್ಪಿನ್ ಫ್ರೀ ಕಾಂಪ್ಲೆಕ್ಸಸ್ ಅಂತಂದ್ರೆ ಕಾಂಪ್ಲೆಕ್ಸಸ್ ದಟ್ ಯೂಸ್ ಔಟರ್ ಡಿ ಆರ್ಬಿಟಲ್ಸ್ ಇನ್ ಹೈಬ್ರಿಡೈಸೇಷನ್. ಎಫ್ ಏನಿದೆ ಅಲ್ವಾ ಇಲ್ಲಿ, ಫ್ಲೂರಿನ್ ಏನಿದೆ, ಸೊ ದಿಸ್ ಈಸ್ ಅ ವೀಕ್ ಫೀಲ್ಡ್ ಲಿಗ್ಯಾಂಡ್. ಪೇರಿಂಗ್ ಅನ್ನ ಮಾಡೋದಿಲ್ಲ ಇದು. ಇಟ್ ಡಸ್ ನಾಟ್ ಕಾಸ್ ಪೇರಿಂಗ್ ಅಪ್. ವೀಕ್ ಫೀಲ್ಡ್ ಲಿಗ್ಯಾಂಡ್ ಆಗಿರೋದ್ರಿಂದ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಕಾಸ್ ಹೈ ಸ್ಪಿನ್ ಕಾಂಪ್ಲೆಕ್ಸಸ್. ಹೈ ಸ್ಪಿನ್ ಕಾಂಪ್ಲೆಕ್ಸಸ್ ಯಾವ ತರ, sp3d2 ಹೈ ಸ್ಪಿನ್ ಕಾಂಪ್ಲೆಕ್ಸ್, ಔಟರ್ ಸ್ಪಿನ್. ಓಕೆ. ಸೊ ದಿಸ್ ಈಸ್ ದ ಬೇಸಿಕ್ ಕಾನ್ಸೆಪ್ಟ್. ನೆಕ್ಸ್ಟ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಮತ್ತೊಂದ್ಸಲಿ ಕೊಟ್ಟಿದ್ದೇನೆ. ಸೊ ಯಾವ್ದ್ಯಾವ್ದು ಅಂತ ಹೇಳಿ. ಸೊ ದಿಸ್ ಈಸ್ ದ ಆರ್ಡರ್. ಓಕೆ. ಸೊ ದಿಸ್ ಈಸ್ ಅ ವೆರಿ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ಇದು ವೀಕ್ ಫೀಲ್ಡ್ ಲಿಗ್ಯಾಂಡ್. ಓಕೆನಾ. ನೆಕ್ಸ್ಟ್ ಲಿಗ್ಯಾಂಡ್ಸ್ ಫಾರ್ ವಿಚ್ ಡೆಲ್ಟಾ 0 crystal field splitting is less than pairing energy are called weak field ligands. They form high spin complexes. The ligands which has so crystal field splitting greater than pairing energy, they are going to be known as strong field ligands. They are going to cause low spin complexes. Okay, I think this is understood. Low spin complex ಅಂತಂದ್ರೆ ಏನು, ಪೇರಿಂಗ್ ಆಗಿ ಪೇರ್ ಮಾಡುತ್ತೆ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಅಟ್ಯಾಕ್ ಆದಾಗ ಪೇರಿಂಗ್ ಆಗುತ್ತೆ. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ. ಸೊ ಇದು ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಏನ್ ಮಾಡುತ್ತೆ, ಪೇರಿಂಗ್ ಮಾಡೋದಿಲ್ಲ. ಓಕೆನಾ. ನೆಕ್ಸ್ಟ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ನೋಡಿ, ಇದು ಸಹ ಇಂಪಾರ್ಟೆಂಟ್. ತುಂಬಾ 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 ಇಂಪಾರ್ಟೆಂಟ್ ಕ್ವಶನ್ ಇದು. ಸುಮಾರು ಕ್ವಶನ್ ಪೇಪರ್ ಅಲ್ಲಿ ಕೇಳಿರ್ತಾರೆ. ಆಲ್ಮೋಸ್ಟ್ ಎವ್ರಿ ಅದರ್ ಇಯರ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು ದಿಸ್ ಕ್ವಶನ್. ಓಕೆ, ಈ ಸಲ ಕೊಟ್ಟಿದ್ರಾ? ಸೊ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇಸ್ ಅ ಸ್ಪ್ಲಿಟಿಂಗ್ ಆಫ್ ದ ಡಿಜನರೇಟ್ ಎನರ್ಜಿ ಲೆವೆಲ್ಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಲಿಗ್ಯಾಂಡ್ಸ್. ಏನಾಗುತ್ತೆ ಡಿಜನರೇಟ್ ಅಂತಂದ್ರೇನು, ಡಿಜನರೇಟ್ ಎನರ್ಜಿ ಲೆವೆಲ್ಸ್ ಅಂತಂದ್ರೆ ಎನರ್ಜಿ ಲೆವೆಲ್ಸ್ ಹ್ಯಾವಿಂಗ್ ದ ಸೇಮ್ ಎನರ್ಜಿ. ಓಕೆ, ಅದೇನಾಗುತ್ತೆ ಸ್ಪ್ಲಿಟ್ ಆಗುತ್ತೆ ವೆನ್ ಅ ಲಿಗ್ಯಾಂಡ್ ಅಪ್ರೋಚಸ್. ಸೊ ಇಲ್ಲೇನಾಗುತ್ತೆ, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇನ್ ಆಕ್ಟಾಹೆಡ್ರಲ್ ಕೋಆರ್ಡಿನೇಷನ್ ಎಂಟಿಟೀಸ್ ಏನಾಗುತ್ತೆ ನೋಡಿ ಇಲ್ಲಿ. ಸೊ 5 ಡಿಜನರೇಟ್ ಆರ್ಬಿಟಲ್ಸ್ ಏನಿದೆ ಅಲ್ವಾ, ಅದು ಏನಾಗುತ್ತೆ, ಇಟ್ ಗೇನ್ಸ್ ದ ಎನರ್ಜಿ ಅಂಡ್ ಏನಾಗುತ್ತೆ ಇಲ್ಲಿ ds2 ಏನು 2 ಸ್ಪ್ಲಿಟ್ ಆಗುತ್ತೆ. ಓಕೆ, ಸೊ ಸೆಟ್ ಆಫ್ 3 ಸೆಟ್ ಆಫ್ 2 ಆಗಿ ಏನಾಗುತ್ತೆ ಸ್ಪ್ಲಿಟ್ ಆಗುತ್ತೆ. ಅದಕ್ಕೆ ನಾವು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಅಂತ ಕರಿತೀವಿ. ಯಾವ್ದ್ರಲ್ಲಾಗುತ್ತೆ, ಆಕ್ಟಾಹೆಡ್ರಲ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಅಲ್ಲಿ ಇದು ಆಗುತ್ತೆ. ಓಕೆ, ಸೊ dxy dx2 dyz ಇದೆ ಒಂದ್ ಕಡೆ, ಇನ್ನೊಂದ್ ಕಡೆ ಸೊ dx ಸ್ಕ್ವೇರ್ ಮತ್ತೆ dx ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಇದೆ. ಓಕೆ, ಸೊ ಇದು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗು ತುಂಬಾ ತುಂಬಾ ಇಂಪಾರ್ಟೆಂಟು. ಸೊ 3 ಮಾರ್ಕ್ಸಿಗೆ ಕೇಳಬಹುದು. ಇದನ್ನ ಕೇಳಿದಾಗ ಏನ್ ಮಾಡಬೇಕು, ಯು ಹ್ಯಾವ್ ಟು ಸಿಂಪ್ಲಿ ರೈಟ್ ದಿಸ್ ಡಯಾಗ್ರಾಮ್ ಅಂಡ್ ಎಕ್ಸ್ಪ್ಲೇನ್ ಅ ಬಿಟ್. ಎಕ್ಸ್ಪ್ಲೇನ್ ಮಾಡಿದ್ರೆ ಆಯ್ತು. ಓಕೆ, ಹಾ ನೋಡಿ ವಿವೇಕ್ ಹೇಳ್ತಾರೆ, ಎಸ್ ಮ್ಯಾಮ್ ಕೊಟ್ಟಿದ್ರು, ಈ ಸಲ ಸಹ ಇತ್ತು ಕ್ವಶನ್. ಸೊ ಅನ್ಲೈಕ್ಲಿ ಈಗ ಎಕ್ಸಾಮ್ 2 ಮತ್ತೆ ಕ್ವಶನ್ ಕೊಡ್ತಾರೋ ಇಲ್ವೋ, ಐ ಆಮ್ ನಾಟ್ ವೆರಿ ಶೋರ್. ಎಕ್ಸಾಮ್ 1 ಕ್ವಶನ್ ಕೊಟ್ಟಿದ್ದಾರೆ ಅಂತಂದ್ರೆ ಎಕ್ಸಾಮ್ 2 ಅಲ್ಲಿ ಮೋಸ್ಟ್ಲಿ ಕೊಡೋದಿಲ್ಲ, ಬಟ್ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇನ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಸ್ ಅಲ್ಲಿ ಏನಾಗುತ್ತೆ ನೋಡಿ, ಏನಾಗಿದೆ ಚೇಂಜ್ ಏನಾಗಿದೆ ಇಲ್ಲಿ ಮತ್ತೆ ಇಲ್ಲಿ ಚೇಂಜ್ ಏನಿದೆ ಅಂತ ನೋಡಿ. ಸೆಟ್ ಆಫ್ 3 ಮೇಲ್ಗಡೆ ಇದೆ ಅಲ್ವಾ, ಸೊ 2/5 ಡೆಲ್ಟಾ ನಾಟ್ T2G. ಇದನ್ನ ನೀಟಾಗಿ ನೋಡ್ಕೊಳ್ಳಿ. ಸೊ ಎಕ್ಸಾಮ್ 1ಗೆ ಆ ಕ್ವಶನ್ ಕೊಟ್ಟಿದ್ರೆ
crystal field splitting in octahedral ಅಂತ ಕೊಟ್ಟಿದ್ರೆ, so they might ask you this question for exam 2. ಟೆಟ್ರಾಹೆಡ್ರಲ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಅಲ್ಲಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಹೇಗಾಗುತ್ತೆ ಅಂತ. ಓಕೆ, ವಿಬಿಟಿ ಸಹ ಕೊಡ್ಬೋದು. ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಐ ಹ್ಯಾವ್ ಇನ್ಕ್ಲೂಡೆಡ್ ಆಲ್ ಆಫ್ ದೀಸ್ ಥಿಂಗ್ಸ್. ಹಾ, ನೆಕ್ಸ್ಟ್ ಐಸೋಮರ್ಸ್, ಸ್ಟೀರಿಯೋ ಐಸೋಮರಿಸಮು. ಸೊ ಎರಡಿದೆ, ಒಂದು ಜಾಮೆಟ್ರಿಕಲ್ ಐಸೋಮರಿಸಮ್ ಮತ್ತೆ ಆಪ್ಟಿಕಲ್ ಐಸೋಮರಿಸಮ್ ಇದೆ. ಓಕೆ, ದಿಸ್ ಟೈಪ್ ಆಫ್ ಐಸೋಮರಿಸಮ್ ಈಸ್ ಅರೈಸಸ್ ಇನ್ ಹೆಟೆರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅರೇಂಜ್ಮೆಂಟ್ಸ್ ಆಫ್ ದ ಲಿಗ್ಯಾಂಡ್ಸ್. ಹೆಟೆರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಇದ್ದಾಗ ಜಾಮೆಟ್ರಿಕಲ್ ಐಸೋಮರಿಸಮ್ ಆಗುತ್ತೆ. ಐ ಆಸ್ಕ್ಡ್ ಯು ದಿಸ್ ಕ್ವಶನ್ ಬಿಫೋರ್. ಸೊ ವೈಲ್ ಐ ವಾಸ್ ಎಕ್ಸ್ಪ್ಲೇನಿಂಗ್ ಹೆಟೆರೋಲೆಪ್ಟಿಕ್ ಅಂಡ್ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್. ಓಕೆ, ಸೊ ಏನಾಗುತ್ತೆ, ಹೆಟೆರೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಇದೆ ಅಂತಂದ್ರೆ ಜಾಮೆಟ್ರಿಕಲ್ ಐಸೋಮರಿಸಮ್ ಆಗುತ್ತೆ. ಓಕೆ, ಆಲ್ ರೈಟ್. ನೆಕ್ಸ್ಟ್ ಹಾ, ನೋಡ್ಕೊಳ್ಳಿ ಇದನ್ನ. ಜಾಮೆಟ್ರಿಕಲ್ ಐಸೋಮರಿಸಮ್, ಸಿಸ್ ಮತ್ತೆ ಟ್ರಾನ್ಸ್. This is because of the placement of ligands. Okay na? Next coordination number ಹೇಳಿದೀನಿ already. I have explained this. Optical isomerism ಅಲ್ಲಿ, so these are also called enantiomers. These are the mirror images which cannot be superimposed. Superimpose ಆಗದೆ ಇರುವಂತ ಮಿರರ್ ಇಮೇಜಸ್ ಗೆ ನಾವು enantiomers ಅಂತ ಕರಿತೀವಿ. ಓಕೆ, ಆಪ್ಟಿಕಲಿ ಆಕ್ಟಿವ್ ಅಂತ ಅಂದ್ರೇನು, ಅಥವಾ chiral centers ಅಥವಾ chiral compounds are those, so where molecules are ions which cannot be superimposed on their mirror images. Superimpose ಮಾಡಕ್ಕೆ ಆಗೋದಿಲ್ಲ, ಅದಕ್ಕೆ ನಾವು ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ಸ್ ಅಂತ ಕರಿತೀವಿ, ಎನಾನ್ಶಿಯಮರ್ಸ್ ಅಂತ ಕರಿತೀವಿ. ಓಕೆನಾ? ಪಾಸಿಂಗ್ ಪ್ಯಾಕೇಜೇ ನಾನು ಕೊಡ್ತಿರೋದು. ವಾಟ್ ಯು ಥಿಂಕ್? ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ನೋಡಿದಿರಾ NCERT ಟೆಕ್ಸ್ಟ್ ಬುಕ್ನ? 30 ಪೇಜ್ ಇದೆ, ಎರಡು ಸಬ್ಜೆಕ್ಟು, ಎರಡು ಚಾಪ್ಟರು. I'm not explaining everything. This is the passing package. Okay. Next questions discuss ಮಾಡ್ತಾ ಹೋಗೋಣ. ಸೊ ಐಸೋಮೆರಿಸಮ್ ತುಂಬಾ ಏನು ಇಂಪಾರ್ಟೆಂಟ್ ಅಲ್ಲ. 3 marks ಅಲ್ಲಿ 1 sub question ಅನ್ನ they might ask you. Okay, next, so determine the structure and magnetic behavior of FeCN6 4- ion on the basis of valence bond theory. So valence bond theory, so ಒಂದಷ್ಟು ಕಾಂಪ್ಲೆಕ್ಸಸ್ ಖಾಯಂ ಫಿಕ್ಸ್ ಆಗಿದೆ. ಓಕೆ, ನಿಕಲ್ಲು, ಅಯನ್ನು, ಒಂದು ಕ್ರೋಮಿಯಂ ಕಾಂಪ್ಲೆಕ್ಸು. ಸೊ ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು ದ ಸೇಮ್ ಕಾಂಪ್ಲೆಕ್ಸಸ್ ಅಂಡ್ ಆಸ್ಕ್ ಯು ಟು ಎಕ್ಸ್ಪ್ಲೇನ್ ದ ಮ್ಯಾಗ್ನೆಟಿಕ್ ಬಿಹೇವಿಯರ್ ಸ್ಟ್ರಕ್ಚರ್ ಆನ್ ದ ಬೇಸಿಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ, ವಿಬಿಟಿ ಮೇಲೆ. ಓಕೆ, ಹಾ, ಬೇಗ ಬೇಗ ಆನ್ಸರ್ ಮಾಡಿ. ಏನು ಇದು? ಡಿಟರ್ಮೈನ್ ದ ಸ್ಟ್ರಕ್ಚರ್ ಅಂಡ್ ಮ್ಯಾಗ್ನೆಟಿಕ್ ಬಿಹೇವಿಯರ್. ಮ್ಯಾಗ್ನೆಟಿಕ್ ಬಿಹೇವಿಯರ್ ಅಂತ ಅಂದ್ರೇನು? ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇದ್ದರೆ ಮ್ಯಾಗ್ನೆಟಿಕ್ ಬಿಹೇವಿಯರ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಫಸ್ಟ್ ಏನ್ ಮಾಡಬೇಕು ನೀವು? ಪ್ರೆಸೆನ್ಸ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಮ್ಯಾಗ್ನೆಟಿಕ್ ಬಿಹೇವಿಯರ್ ಅನ್ನ ಡಿಫೈನ್ ಮಾಡುತ್ತೆ. ಫಸ್ಟ್ ಏನ್ ಮಾಡಬೇಕು? ಸೊ ಅಯನ್ metal complex, so what is the oxidation state of metal complex? First find out that. iron ಯಾವ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ? ಸೈನೈಡ್ ಅಲ್ಲಿರೋದು ಲಿಗ್ಯಾಂಡ್, ಸೊ -1. ಓಕೆ, ಸೊ 6 ಇದೆ, -6. ಸೊ iron is in +2 ಆಕ್ಸಿಡೇಷನ್ ಸ್ಟೇಟ್, Fe2+ ಅಲ್ಲಿ ಇದೆ. ಓಕೆನಾ? ಸೊ ನಿಮ್ಗೆ ಇನ್ನೊಂದೇನ್ ಗೊತ್ತಿರಬೇಕು? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ iron ಗೊತ್ತಿರಬೇಕು. Fe2+ ನೀವು ಫೈಂಡ್ ಔಟ್ ಮಾಡಬೇಕು. D2sp3 ಆಗುತ್ತಾ? D2sp3 ಯಾಕಾಗುತ್ತೆ? ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಯಾಕಾಯ್ತು? ಬಿಕಾಸ್ ಸೈನೈಡ್ ಇಸ್ ಅ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಹೌದಾ? ಸೊ ನೋಡಿ ಇಲ್ಲಿ iron ಎಷ್ಟು ಅಟಾಮಿಕ್ ನಂಬರ್ 26 ಇದೆ. ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ ಗೋಯಿಂಗ್ ಟು ಬಿ 4s2 3d6. ಸೊ ಇಫ್ ಯು ರಿಮೂವ್ 2 ಎಲೆಕ್ಟ್ರಾನ್ಸ್, ಆಯ್ತಾ, ಎಲ್ಲಿಂದ ಹೋಗುತ್ತೆ? 4s ಇಂದ ಹೋಗುತ್ತೆ. ಸೊ ಸೈನೈಡ್ ಇಸ್ ಅ Cn- is a strong field ligand, so pairing of electron takes place. Pairing ಆಗುತ್ತೆ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಆಗಿರೋದ್ರಿಂದ. ಸೊ Fe2+ ಏನಾಗುತ್ತೆ? ಗ್ರೌಂಡ್ ಸ್ಟೇಟ್ ಅಲ್ಲಿ 3d ಮತ್ತೆ 4s ಅಲ್ಲಿ ಇತ್ತು. ಹೌದಾ? ಎಷ್ಟು? 6 ಇಲ್ಲಿ 4s ಇತ್ತು, ಅಲ್ಲ 4s ಇಂದ ಹೋಗಿದೆ. ಗ್ರೌಂಡ್ ಸ್ಟೇಟ್ ಅಲ್ಲಿ 4s ಅಲ್ಲಿ ಇತ್ತು, Fe2+ ಅಲ್ಲಿ ಇಲ್ಲ. ಸೊ ವೆನ್ ಲಿಗ್ಯಾಂಡ್ ಅಪ್ರೋಚಸ್, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಪ್ರೋಚಸ್, ಪೇರಿಂಗ್ ಆಗ್ತಾ ಹೋಗುತ್ತೆ, ಲೋ ಸ್ಪಿನ್ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಸೊ ಏನಾಯ್ತು? ಪೇರಿಂಗ್ ಆಗಿ, ಸೊ
3D ಅಲ್ಲಿ pairing ಆಯ್ತು, there are no unpaired electrons, D2sp3 hybridization ಆಯ್ತು. Due to D2sp3 hybridization, the structure is going to be octahedral, and because of the absence of unpaired electrons, it is going to be diamagnetic in nature. ತುಂಬಾ 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 ಸಿಂಪಲ್ ಇದು. Okay, yes, you can score full marks in inorganic chemistry if you study this much, that's for sure. neet ilva, neet irutte. क्लास कब खत्म होगी? क्लास तो 15-20 मिनट्स में खत्म होगा. हाँ, नेक्स्ट हाँ, ऑक्टाहेड्रल डायमैग्नेटिक, वेरी गुड, कीप इट अप. नेक्स्ट ಇದನ್ನ explain on the basis of valence bond theory that ಫಸ್ಟ್ ಏನಿದೆ, ಸೈನೈಡ್ ಇದೆ, ಇಲ್ಲಿ ನೆನ್ಪಿಟ್ಕೊಳ್ಳಿ, ಇನ್ನೊಂದ್ರಲ್ಲಿ ಕ್ಲೋರಿನ್ ಇದೆ, ಯಾವ ಲಿಗ್ಯಾಂಡು ಅಂತ ಯೋಚನೆ ಮಾಡಿ ಒಮ್ಮೆ. ಓಕೆ, ಸೊ ಇನ್ ಟೆಟ್ರಾಸಯನೋ ನಿಕಲ್ 2+ ion with square planar structure is diamagnetic, and so tetrachlorido nickelate, so ion with tetrahedral geometry is paramagnetic. ಯಾಕೆ? ನೋಡಿ, ತುಂಬಾ ಸಿಂಪಲ್ ಇದೆ. ಸೈನೈಡು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡು, ಕ್ಲೋರಿನ್ ವೀಕ್ ಫೀಲ್ಡ್ ಲಿಗ್ಯಾಂಡು. ಸೊ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ ಪೇರಿಂಗ್ ಅಪ್ ಆಗುತ್ತೆ. ಸೊ ದ ಕಾಂಪ್ಲೆಕ್ಸ್ ಇಸ್ ಗೋಯಿಂಗ್ ಟು ಬಿ ಮೋಸ್ಟ್ಲಿ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ಸೊ ಇಲ್ಲಿ ಪೇರಿಂಗ್ ಅಪ್ ಆಗೋದಿಲ್ಲ, ಸೊ ಇಟ್ಸ್ ಗೋಯಿಂಗ್ ಟು ಬಿ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಬೇಗ ಆನ್ಸರ್ ಮಾಡಿ. NCERT ಇಂಟೆಕ್ಸ್ ಕ್ವಶನ್ ಇದು, ಇದನ್ನ ಕೇಳಿದಾರೆ ಎಕ್ಸಾಮ್ ಅಲ್ಲಿ. 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಇದನ್ನ. ಹಾ, DsP2 ಸ್ಕ್ವೇರ್ ಪ್ಲೇನಾರ್, ಹೌದು, very good. Ravinder is saying Cn- is a strong field ligand, so it causes pairing of electrons. It is diamagnetic due to absence of electrons. Very good, absolutely right, very good. So you have understood the concept. Keep it up, good work. So nodi illi enagide, I have explained everything. So magnetic behavior of the first complex. First nimge electronic configuration ಗೊತ್ತಿರಬೇಕು. ನಿಕಲ್ 28, iron 26. ಓಕೆ, ಸೊ ಇಲ್ಲೇನಾಗುತ್ತೆ, ನಿಕಲ್ ಯಾವ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ? +2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ, ಹೌದಾ? +2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ. ಸೊ ಏನಾಗುತ್ತೆ, +2 ಆಕ್ಸಿಡೇಷನ್ ಸ್ಟೇಟು. ಆಮೇಲೆ ನಿಕಲ್ 2+ ಅಲ್ಲಿ ಏನಾಗುತ್ತೆ, 2 ಎಲೆಕ್ಟ್ರಾನು 4s ಇಂದ ಹೋಗುತ್ತೆ. ಓಕೆ, ಸೊ 3D, ವಾಟ್ ವಿಲ್ ಬಿ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? ಗ್ರೌಂಡ್ ಸ್ಟೇಟ್ ಅಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ? ನಿಕಲ್ 28 ಅಂತ ಅಂದ್ರೆ ಇಟ್ಸ್ ಗೋಯಿಂಗ್ ಟು ಬಿ 3D 4s2 ಎಷ್ಟು? ಎಷ್ಟಾಗುತ್ತೆ? 8 ಆಗುತ್ತೆ ಅಲ್ವಾ? 3D8 4s2 ಆಗುತ್ತೆ. ಸೊ ನಿಕಲ್ 2+ ಇಂದ ಏನಾಗುತ್ತೆ, 3D8 ಉಳ್ಕೊಳ್ಳುತ್ತೆ, 4s2 ಇಂದ 2 ಎಲೆಕ್ಟ್ರಾನ್ ಹೋಗುತ್ತೆ. ಓಕೆನಾ? ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ, ನಿಕಲ್ 2+. ನೆಕ್ಸ್ಟ್, ಸೊ ದೇರ್ ಇಸ್ ಅ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ದಟ್ ಈಸ್ ಅಪ್ರೋಚಿಂಗ್, ಸೊ ಇಟ್ ಈಸ್ ಗೋಯಿಂಗ್ ಟು ಕಾಸ್ ದ ಪೇರಿಂಗ್ ಅಪ್. ಸೊ ಇಲ್ಲೇನಿತ್ತು, ಅನ್ಪೇರ್ಡ್ ಎಲೆಕ್ಟ್ರಾನ್ ಏನಿತ್ತು ಅದು ಪೇರ್ ಆಯ್ತು, ಇಲ್ಲಿಗೆ ಹೋಯ್ತು. ಓಕೆ, ಅಂಡ್ ದೀಸ್ 4 ವಿಲ್ ಬಿ ಆಕ್ಯುಪೈಡ್ ಬೈ ದ ಲಿಗ್ಯಾಂಡ್ಸ್. ಯಾವುದು? ಸೊ 1 ಆರ್ಬಿಟಲ್ ಫ್ರಮ್ ಡಿ, ಓಕೆ, ಇದು S and 2 of P. ಓಕೆ, DsP2. ಸೊ DsP2 ಹೈಬ್ರಿಡೈಸೇಷನ್ ಕೋಆರ್ಡಿನೇಷನ್ ನಂಬರ್ 4 ಇದೆ ಅಂತಂದ್ರೆ ಯಾವ್ದಾಗುತ್ತೆ? ಸೊ ಇಟ್ಸ್ ಗೋಯಿಂಗ್ ಟು ಬಿ ಯಾವುದು? ಜಾಮಿಟ್ರಿ ಏನಾಗುತ್ತೆ? ಜಾಮಿಟ್ರಿ ಕೇಳಿಲ್ಲ ಅಲ್ಲಿ, ಬಟ್ ಯು ಕ್ಯಾನ್ ರೈಟ್ ದ ಜಾಮಿಟ್ರಿ. ಜಾಮಿಟ್ರಿ, ವಾಟ್ ಇಸ್ ದ ಜಾಮಿಟ್ರಿ? ನೋಡಿದ್ವಿ ಅಲ್ವಾ ಇಲ್ಲಿ? ಹಾ, DsP2 ಅಂತಂದ್ರೆ ಏನು? ಸ್ಕ್ವೇರ್ ಪ್ಲೇನಾರ್, ಕೋಆರ್ಡಿನೇಷನ್ ನಂಬರ್ 4 ಇದೆ. ಸೊ ಸ್ಕ್ವೇರ್ ಪ್ಲೇನಾರ್ ಜಾಮಿಟ್ರಿ ಆಗುತ್ತೆ. ಓಕೆನಾ? ಸೊ ಇಲ್ಲೇನಾಗುತ್ತೆ, ದೇರ್ ಆರ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಹಿಯರ್, ದಟ್ಸ್ ವೈ ದಿಸ್ ಇಸ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ಸೊ ಸೇಮ್ ವೇ, ಸೊ ಇನ್ಸ್ಟೆಡ್ ಆಫ್ ಸೈನೈಡ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಲ್ಲಿ ಇಲ್ಲೇನಿದೆ, ಸೊ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದೆ, Cl- ಇದೆ. ಹಾಗಾಗಿ ದೇರ್ ಇಸ್ ನೋ ಪೇರಿಂಗ್ ಅಪ್. ಇಲ್ಲಿ ಏನಾಗ್ತದೆ, sp3 ಹೈಬ್ರಿಡೈಸೇಷನ್ ಆಗುತ್ತೆ. ಓಕೆ, ಯಾಕೆ? ಸೊ ಕ್ಲೋರಿನ್ ಏನಾಗುತ್ತೆ, ಇಟ್ ಈಸ್ ನಾಟ್ ಗೋಯಿಂಗ್ ಟು ಕಾಸ್ ಎನಿ ಪೇರಿಂಗ್. ದೇರ್ ಆರ್ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಹಿಯರ್ ಅಂಡ್ ಇಟ್ ಈಸ್ ಗೋಯಿಂಗ್ ಟು ಆಕ್ಯುಪೈ 1s and 3p ಆರ್ಬಿಟಲ್ಸ್. sp3 ಹೈಬ್ರಿಡೈಸೇಷನ್ ಆಯ್ತು. ಸೊ
because of the presence of two unpaired electrons, it is paramagnetic in nature. Paramagnetic anta kariti. Okay, I hope this is clear. That's very nice. I'm glad. Telugu and Kannada is very similar actually. Kannada ಮತ್ತೆ Telugu ತುಂಬಾ similarities ಇದೆ. The way we speak ಅಲ್ವಾ ಅದು. So using IUPAC names, write the formulas for the following. Pentaamine nitrito N cobalt. Second one, tetrahydroxido zincate 2. ಬರೀರಿ ನೋಡೋಣ. What is the answer? Using IUPAC names, write the formulas for the following. Next, what is crystal field splitting energy? Very simple. These are most frequently asked questions. I wouldn't say these are the fixed questions. Most frequently asked questions. If you see your previous year question papers, these are mostly asked questions. Okay. Okay, so Ravinder is saying CONH3 5NO2 2 plus. Okay, very good. Pentaamine nitrito N cobalt. Okay. So cobalt is the central metal atom. Next to we have 5 amine groups 5NH3 and nitrito N as in, so N in the linkage agide anta ತೋರಿಸಿದ್ದಾರೆ. That's it. NO2. Ha, very good, very good. Ha, so what will be the answer? Very good. NH3 cobalt 3 5 times. Okay, 2 plus. Ha, it's going to be a cationic complex. Complex ಮೇಲ್ಗಡೆ ಏನ್ ಚಾರ್ಜ್ ಇರುತ್ತೆ? +2 ಇರುತ್ತೆ. Why +2 charge on the complex? Because they have mentioned that the cobalt is in +3 oxidation state. Okay, so CONO2 NH3 5 times 2 plus. Next to tetra OH ಅಂದ್ರೆ ಏನು? hydroxide zincate 2. ಸೊ ಜಿಂಕು +2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ ಅಂದ್ರೆ OH ಮೈನಸ್ ಒಂದು OH ಗ್ರೂಪ್ಗೆ ಯಾವ ಚಾರ್ಜ್ ಇರುತ್ತೆ? -1 ಚಾರ್ಜ್ ಇರುತ್ತೆ. ದೇರ್ ಆರ್ 4 ಹಿಯರ್. ಸೊ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಬರಿಬೇಕು. ಓಕೆನಾ? x -4 is equal to -2. So x is equal to -2 plus 4. Now x is in +2 oxidation state. So which they have mentioned in the IUPAC name. Next, crystal field splitting energy ಅಂತಂದ್ರೇನು? It is the magnitude of difference in energy between two sets of d orbitals. ಯಾವ್ದು? T2g ಮತ್ತೆ Eg. T2g ಮತ್ತೆ Eg ಮಧ್ಯ ಏನು ಎನರ್ಜಿ ಡಿಫರೆನ್ಸ್ ಇದೆ ಅಲ್ವಾ, ಅದಕ್ಕೆ ನಾವು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಅಂತ ಕರಿತೀವಿ. वैसे मैम का नेम क्या है? अंकिता है. Okay, next to write the UPAC name of this complex. Okay, and give the facial and meridional isomeric structures. Heteroleptic complex ಇದು. ಬೇಗ ಬೇಗ ಆನ್ಸರ್ ಮಾಡಿ. ಇದನ್ನ ನೀವು ಹೆಂಗೂ ಮಾಡೋಕ್ಕಾಗಲ್ಲ. ಸೆಕೆಂಡ್ ಒನ್ ಯು ಕೆನಾಟ್ ಆನ್ಸರ್ ಫಾರ್ ದಿಸ್ ಬಿಕಾಸ್ ಯು ಹ್ಯಾವ್ ಟು ರೈಟ್ ಇಟ್. ಸ್ಟ್ರಕ್ಚರ್ ಬರಿಬೇಕು. So you give the first one. IUPAC name. Time ಆಯ್ತಲ್ಲ? ಆಯ್ತು ಟೈಮು. So we'll end the session in some time. Almost ಮುಗೀತು. Yes. Ravi, we are here. ಹಾ, ಬೇಗ ಬೇಗ ಆನ್ಸರ್ ಮಾಡಿ. I'll be providing you the notes. Okay, so refer.
ಇದನ್ನ ಚೆನ್ನಾಗಿ ರೆಫರ್ ಮಾಡಿ. ಹಾ, ಏನು ಆನ್ಸರ್ ಏನು? ಪೊಟ್ಯಾಷಿಯಂ ಟ್ರೈ, ಓಕೆ, ಪೊಟ್ಯಾಷಿಯಂ ಟ್ರೈ ಆಕ್ಸಲೇಟೋ ಕ್ರೋಮೇಟ್. ಕ್ರೋಮೇಟ್ ಈಸ್ ಇನ್ +3 ಆಕ್ಸಿಡೇಷನ್ ಸ್ಟೇಟಾ? ಹೇಗೆ +3 ಆಕ್ಸಿಡೇಷನ್ ಸ್ಟೇಟ್? ವೈ? ದಟ್ಸ್ ರೈಟ್. ಆಕ್ಸಿಲೇಟ್ ಅಂತಂದ್ರೆ ಎಷ್ಟು? -2. ಸೊ 2 3s are 6. ರೈಟ್, ವೆರಿ ಗುಡ್. ಹಾ, ಸೊ ಆನ್ಸರ್ ಏನಾಯ್ತು ಹಾಗಿದ್ರೆ? ಸೊ ಪೊಟ್ಯಾಷಿಯಂ ಟ್ರೈ ಆಕ್ಸಿಲೇಟೋ ಕ್ರೋಮೇಟ್ in the bracket 3. Chromate is in, so chromium is in +3 oxidation state. Okay, and the isomers ನೋಡಿ ಇಲ್ಲಿ. Okay, this is the answer. ಆಯ್ತಾ? Next, so these are most frequently asked questions. Already we have discussed this. Okay, geometry, hybridization, magnetic property. So according to VBT, valence bond theory, use ಮಾಡ್ಕೊಂಡು ನಾವು ಈ ಕಾಂಪ್ಲೆಕ್ಸ್ ನ ಈ ಫೀಚರ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಅಟಾಮಿಕ್ ನಂಬರ್ ಇಸ್ 27. ಸೊ ಆರ್ಗಾನ್ ಫಾಲೋಡ್ ಬೈ 3d7 4s2. ಸೊ CO3+ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ. ಇದು ಯಾಕೆ? ಇದು 0 ಇದೆ, ಹಾಗಾಗಿ. ಓಕೆ, ಸೊ 0 ಅಂತಂದ್ರೆ ಏನಾಯ್ತು? +3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ. ಸೊ NH3 is a strong field ligand cause pairing of electrons, low spin complex ಅನ್ನ ಫಾರ್ಮೇಶನ್ ಮಾಡುತ್ತೆ. 3d6 becomes T2g6. Okay, all paired. Empty 4s4p orbitals is used. So hybridization is going to be D2sp3. So D2sp3 ಅಂದ್ರೆ octahedral geometry. All electrons are paired. So complex is going to be diamagnetic in nature. Unpaired electrons ಇರೋದಿಲ್ಲ, ಹಾಗಾಗಿ diamagnetic in nature. Okay, so these are most important questions. ಒಂದಷ್ಟು ಕಾಂಪ್ಲೆಕ್ಸ್ ಫಿಕ್ಸ್ಡ್ ಹೇಳ್ದೆ ಅಲ್ವಾ ನಾನು, ಇದನ್ನೇ ಕೇಳ್ತಾರೆ ಮತ್ತೆ ಮತ್ತೆ ಅಂತ. ನೆಕ್ಸ್ಟ್ ಇನ್ನೊಂದು, ಹಾ, ಸೊ ಇದೊಂದು NiCl4 2-. ಓಕೆ, ಏನಿದು? ಟೆಟ್ರಾಕ್ಲೋರಿಡೋ ನಿಕಲೇಟ್. ಏನೋ 2 ಬ್ರಾಕೆಟ್ ಅಲ್ಲಿ 2 ಬರಿಬೇಕು. ಓಕೆನಾ? ಅಟಾಮಿಕ್ ನಂಬರ್ ಆಫ್ ನಿಕಲ್ ಇಸ್ 28. ನೆಕ್ಸ್ಟ್ Ni2+ ಏನಾಗುತ್ತೆ? 3d8 ಕಾನ್ಫಿಗರೇಷನ್ ಆಗುತ್ತೆ. 4s2 ಇಂದ 2 ಎಲೆಕ್ಟ್ರಾನ್ ಹೋಗುತ್ತೆ ಅಲ್ಲಿ. ಓಕೆ, ಆಮೇಲೆ ಲಿಗ್ಯಾಂಡ್ ಯಾವುದು? ಇಲ್ಲಿ Cl- ಯೂಸ್ ಬರ್ದಿದ್ದಾರೆ. ಸೊ Cl- ಇಸ್ ಅ ವೀಕ್ ಫೀಲ್ಡ್ ಲಿಗ್ಯಾಂಡ್. ಸೊ ಏನಾಗುತ್ತೆ? ವೀಕ್ ಫೀಲ್ಡ್ ಲಿಗ್ಯಾಂಡ್ ಆದ್ರೆ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗುತ್ತೆ. ಅಂಡ್ ಕೋಆರ್ಡಿನೇಷನ್ ನಂಬರ್ ಇಸ್ 4. ಓಕೆನಾ? ಸೊ ಆರ್ಬಿಟಲ್ಸ್ ಯಾವ್ದಾದ್ರು ಯೂಸ್ ಆಗುತ್ತೆ? 4s and 4p. sp3 ಹೈಬ್ರಿಡೈಸೇಷನ್ ಆಗುತ್ತೆ. D2sp ಆಗಲ್ಲ ಇಲ್ಲಿ, ಯಾಕೆ? ಲೋ ಸ್ಪಿನ್ ಕಾಂಪ್ಲೆಕ್ಸ್, ಹಂಗಾಗಿ. ಓಕೆ, ಏನಾಗುತ್ತೆ ಇಲ್ಲಿ? sp3 hybridization ಆಗುತ್ತೆ. It's going to lead to tetrahedral geometry. So unpaired electrons are present. That's why complex is paramagnetic in nature. ಆರಾಮಾಗಿ ನೀವು ಇದನ್ನು ಬರಿಬಹುದು, ಆರ್ಬಿಟಲ್ ಡಯಾಗ್ರಾಮ್ ಯೂಸ್ ಮಾಡಿನೂ ಮಾಡಬಹುದು. ಸೊ ಆರ್ಬಿಟಲ್ ಡಯಾಗ್ರಾಮ್ ಬರೆದ್ರೆ ಏನಾಗುತ್ತೆ? ದಟ್ ಗಿವ್ಸ್ ಯು ಮೋರ್ ಕ್ರೆಡಿಬಿಲಿಟಿ, ಹಾಗಾಗಿ ಬರಿಬೇಕು ಅಂತಾರೆ. ಓಕೆ, ಬರೆಯೋಣ ಇದನ್ನ. ಸೊ ನಿಕಲ್ 2+ ಇದೆ ಅಲ್ವಾ ಆಕ್ಸಿಡೇಷನ್ ಸ್ಟೇಟು. ಸೊ Ni2+ ಇದೆ. ಸೊ 3d8 ಅಂತ ಅಂದ್ರೆ 5 6 7 8. ಓಕೆ, ನೆಕ್ಸ್ಟ್ ಇಲ್ಲಿ S ಇದೆ, ಇಲ್ಲಿ P ಇದೆ, ಅದನ್ನು ಬರಿಬೇಕು. ನೆಕ್ಸ್ಟ್ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಲ್ವಾ? ಸೊ ಕ್ಲೋರಿನ್ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಆಗಿರೋದಕ್ಕೆ ಸೊ ದೇರ್ ಈಸ್ ನೋ ಪೇರಿಂಗ್ ಅಪ್. ಇಲ್ಲಿ ಏನಾಗುತ್ತೆ? ಇಲ್ಲಿ ಕ್ಲೋರಿನ್ ಏನಾಗುತ್ತೆ? 4 ಕ್ಲೋರಿನ್. ಸೊ S and 3p ಆರ್ಬಿಟಲ್ಸ್, sp3 ಹೈಬ್ರಿಡೈಸೇಷನ್ ಆಗ್ತದೆ. ದಟ್ಸ್ ವಾಟ್ ದೇ ಆರ್ ಮೆನ್ಷನಿಂಗ್. 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಇಲ್ಲಿ, ಹಂಗಾಗಿ ಏನಾಗುತ್ತೆ? ದಿಸ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಓಕೆ, ನೆಕ್ಸ್ಟು ಸೊ ಇದು ಹೆಕ್ಸಾ ಫ್ಲೂರಿಡೋ ಕೊಬಾಲ್ಟೇಟ್ 3. ಇದರಲ್ಲಿ ಏನಾಗುತ್ತೆ? ಅಗೇನ್ ಫ್ಲೂರಿನ್ ಇಸ್ ಅ ವೀಕ್ ಫೀಲ್ಡ್ ಲಿಗ್ಯಾಂಡ್, ಹಾಗಾಗಿ ದೇರ್ ಇಸ್ ನೋ ಪೇರಿಂಗ್. ಹೈಬ್ರಿಡೈಸೇಷನ್ ಇಸ್ ಗೋಯಿಂಗ್ ಟು ಬಿ ಸೊ 6, ಕೋಆರ್ಡಿನೇಷನ್ ನಂಬರ್ 6 ಇದೆ. ಓಕೆ, ಪೇರಿಂಗ್ ಅಪ್ ಆಗ್ತಾ ಇಲ್ಲ, ಹಾಗಾಗಿ sp3d2 ಆಗುತ್ತೆ. ಓಕೆ, ಇಟ್ಸ್ ಗೋಯಿಂಗ್ ಟು ಲೀಡ್ ಟು ಆಕ್ಟಾಹೆಡ್ರಲ್ ಜಾಮೆಟ್ರಿ. So as there are unpaired electrons, it is going to be paramagnetic in nature. Okay. Next, postulates of Werner's coordination theory. We have already discussed this. Metals show 2 types of valencies, primary and secondary. Primary valency satisfies oxidation state. Secondary valency corresponds to coordination number. That is nothing but ligands. Okay. Secondary valency is satisfied by ligands which may be neutral or negative. Either neutral irutte illa negative irutte. ಓಕೆ, ನ್ಯೂಟ್ರಲ್ ಅಂದರೆ ಆಕ್ವಾ ನ್ಯೂಟ್ರಲ್, ನೆಗೆಟಿವ್ ಅಂತಂದರೆ ಕ್ಲೋರಿನ್.
ಆಮೇಲೆ ಫ್ಲೂರಿನ್. ಸೊ ದೀಸ್ ಆರ್ ಆಲ್ ನೆಗೆಟಿವ್. ಓಕೆ, ನೆಕ್ಸ್ಟ್ ಜಾಮೆಟ್ರಿ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಡಿಪೆಂಡ್ ಆನ್ ಸೆಕೆಂಡರಿ ವೇಲೆನ್ಸಿ. ಯಾವುದು ಲಿಗ್ಯಾಂಡ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಜಾಮೆಟ್ರಿ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಲಿಗ್ಯಾಂಡ್ಸ್ ಆರ್ ಅರೇಂಜ್ ಇನ್ ಡೆಫಿನೆಟ್ ಪೊಸಿಷನ್ಸ್ ಇನ್ ಸ್ಪೇಸ್ ಗಿವಿಂಗ್ ಕಂಪೌಂಡ್ ಅ ಡೆಫಿನೆಟ್ ಜಾಮೆಟ್ರಿ. ಓಕೆ, ನೆಕ್ಸ್ಟು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಆ್ಯಂಡ್ ಲಿಗ್ಯಾಂಡ್ ಸ್ಟ್ರೆಂತ್. ಇದು ಸಹ ಇಂಪಾರ್ಟೆಂಟು. ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತಂದ್ರೇನು? ದ ಅರೇಂಜ್ಮೆಂಟ್ ಆಫ್ ಲಿಗ್ಯಾಂಡ್ಸ್ ಬೇಸ್ಡ್ ಆನ್ ಎಬಿಲಿಟಿ ಟು ಸ್ಪ್ಲಿಟ್ ಡಿ ಆರ್ಬಿಟಲ್ಸ್, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಮತ್ತು ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್. Okay, so strong field ligands are going to cause large splitting, often lead to low spin complexes, and weak field ligands are going to cause small splitting, often leading to high spin complexes. So weak field ligands ಏನು ಮಾಡಲ್ಲ, there is no pairing. Weak field ligand ಇದ್ರೆ, strong field ligand ಇದ್ರೆ, there is going to be pairing. Okay, yes. IUPAC nomenclature is also very important. I have explained you this. Okay, ligand is named first. ಲಿಗ್ಯಾಂಡ್ಸ್ ನೇಮ್ ಫಸ್ಟ್ ಆಲ್ಫಾಬೆಟಿಕಲ್ ಆಗಿ ನಾವು ನೇಮಿಂಗ್ ಮಾಡ್ತೀವಿ. ಆನಯಾನಿಕ್ ಲಿಗ್ಯಾಂಡ್ಸ್ ಎಂಡ್ ವಿತ್ ಓ, ಕ್ಲೋರೋ, ಸಯನೋ. ನ್ಯೂಟ್ರಲ್ ಲಿಗ್ಯಾಂಡ್ಸ್ ಯೂಸ್ ಕಾಮನ್ ನೇಮ್ಸ್. ಓಕೆ, ಅಮೈನ್, ಆಕ್ವಾ ಇವೆಲ್ಲ ನ್ಯೂಟ್ರಲ್, ಹಾಗಾಗಿ ಸೊ ಕಾಮನ್ ನೇಮ್ ಯೂಸ್ ಮಾಡ್ತೀವಿ. ಪ್ರಿಫಿಕ್ಸಸ್ ಆರ್ ಯೂಸ್ಡ್ ಇನ್ ಆರ್ಡರ್ ಟು ಕೌಂಟ್ ದ ನಂಬರ್ ಆಫ್ ಲಿಗ್ಯಾಂಡ್ಸ್, ಆ್ಯಂಡ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮೆಟಲ್ ಈಸ್ ರಿಟರ್ನ್ ಇನ್ ರೋಮನ್ ನ್ಯೂಮರಿಕಲ್ಸ್ ಇನ್ ದ ಬ್ರಾಕೆಟ್. ಓಕೆ, ನೆಕ್ಸ್ಟ್ ಫಾರ್ ಕಾಂಪ್ಲೆಕ್ಸ್ ಆನಯಾನ್ ಮೆಟಲ್ ನೇಮ್ ಎಂಡ್ಸ್ ವಿತ್ 8. ferrate for Fe, chromate for Cr. Okay, ಯಾವುದು if the complex is negatively charged ಅದಕ್ಕೆ. ನೆಕ್ಸ್ಟ್ ಐಸೋಮೆರಿಸಮ್ ಇನ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಕೋಆರ್ಡಿನೇಷನ್ ಐಸೋಮೆರಿಸಮ್ ಇದೆ, ಲಿಂಕೇಜ್ ಐಸೋಮೆರಿಸಮ್, ಅಯನೈಸೇಷನ್ ಐಸೋಮೆರಿಸಮ್ ಅಂಡ್ ಸಾಲ್ವೇಟ್ ಐಸೋಮೆರಿಸಮ್. ಕೋಆರ್ಡಿನೇಷನ್ ಐಸೋಮೆರಿಸಮ್ ಅಂದ್ರೆ ಎಕ್ಸ್ಚೇಂಜ್ ಬಿಟ್ವೀನ್ ಲಿಗ್ಯಾಂಡ್ಸ್ ಆಫ್ ಕ್ಯಾಟಯಾನ್ ಅಂಡ್ ಆನಯಾನ್. ಏನಾಗ್ತದೆ ಇಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಐಸೋಮೆರಿಸಮ್ ಹೇಗೆ ತೋರಿಸ್ತಿದೆ ನೋಡಿ ಇಲ್ಲಿ. ಎಕ್ಸ್ಚೇಂಜ್ ಬಿಟ್ವೀನ್ ಲಿಗ್ಯಾಂಡ್ಸ್ ಆಫ್ ಕ್ಯಾಟಯಾನ್ ಅಂಡ್ ಆನಯಾನ್. ಓಕೆನಾ, ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ ಇದು. ಓಕೆ, ಅದಕ್ಕೆ ಕೋಆರ್ಡಿನೇಷನ್ ಐಸೋಮೆರಿಸಮ್ ಅಂತ ಕರಿತೀವಿ. ಲಿಂಕೇಜ್ ಐಸೋಮೆರಿಸಮ್ ಇಸ್ ಬಿಕಾಸ್ ಆಫ್ ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್. ಓಕೆ, ನೆಕ್ಸ್ಟ್ ಅಯನೈಸೇಷನ್ ಐಸೋಮೆರಿಸಮ್ ಅಂತ ಅಂದ್ರೆ ಡಿಫ್ರೆಂಟ್ ಅಯಾನ್ಸ್ ಇನ್ ದ ಸೊಲ್ಯೂಷನ್ಸ್. ಸೊ ಇದನ್ನ ನಾವು ನೀರಿಗೆ ಹಾಕಿದಾಗ ಏನೇನು ಅಯಾನ್ಸ್ ಕೊಡುತ್ತೆ? SO4 2- ಮತ್ತೆ ಈ ಕಾಂಪ್ಲೆಕ್ಸ್ ಕೊಡುತ್ತೆ ಅಲ್ವಾ. ಇದು ಇಲ್ಲೇನಾಗುತ್ತೆ, Br ಕೊಡುತ್ತೆ, ಆಮೇಲೆ ಇದು. ಸೊ ಇಲ್ಲೇನಾಗುತ್ತೆ, ಚೇಂಜ್ ಆಗಿದೆ ಏನು, ಅಯಾನ್ಸ್. ದ ಅಯಾನ್ಸ್ ಇನ್ ದ ಸೊಲ್ಯೂಷನ್ ಇನ್ ದ ವಾಟರ್ ಈಸ್ ಡಿಫ್ರೆಂಟ್, ಹಾಗಾಗಿ ನಾವು ಅಯನೈಸೇಷನ್ ಐಸೋಮೆರಿಸಮ್ ಅಂತ ಕರಿತೀವಿ. ಸಾಲ್ವೇಟ್ ಐಸೋಮೆರಿಸಮ್ ಅಂತಂದ್ರೆ ಡಿಫ್ರೆಂಟ್ ನಂಬರ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್. ಯೂಶಲಿ ನೀರಿದ್ದಾಗ ನಾವು ಸಾಲ್ವೇಟ್ ಐಸೋಮೆರಿಸಮ್ ಅನ್ನ ನೋಡ್ತೀವಿ. ಓಕೆ, that's it. So this is all for today's class. Okay, thank you so much. So do share this video with all of your friends so that it will be useful for them. So I have covered inorganic chemistry completely. ಯಾವ್ದು D and F block coordination compounds. So D and F block ಗೆ 10 marks ಇದೆ, ಓಕೆನಾ. and D and F block 10 marks, coordination compounds 11 marks. So most of the questions ಯಾವ್ದ್ರಲ್ಲಿರುತ್ತೆ, ಪಾರ್ಟ್ ಸಿ ಅಲ್ಲಿರುತ್ತೆ. ಪಾರ್ಟ್ ಸಿ ಅಂದ್ರೆ ಯಾವುದು, 3 marks ಕ್ವಶನ್ಸ್ ಅಲ್ಲಿ ನಿಮ್ಗೆ ಸೊ ಈ ಚಾಪ್ಟರ್ಸ್ ಇಂದ ಕೊಡ್ತಾರೆ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಂದ. ಸೊ 5 marks ಕ್ವಶನ್ಸ್ ಅದೆಲ್ಲ ನಿಮ್ಗೆ ಫಿಸಿಕಲ್ ಕೆಮಿಸ್ಟ್ರಿ ಮತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಂದ ಕೊಡ್ತಾರೆ. ಸೊ ವಿಲ್ ಬಿ ಹ್ಯಾವಿಂಗ್ ದ ಕ್ಲಾಸ್ ಟುಮಾರೋ ಆಸ್ ವೆಲ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಡಿಸ್ಕಸ್ ಮಾಡ್ತೀವಿ, ಪಾರ್ಟ್ 1 ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. Okay, in the next class we'll discuss part 2 of organic chemistry. So stay tuned and do subscribe to the channel if you haven't yet, and do share the channel videos with all of your friends. Okay, and hit that like button also. So I'll see you all in the next session. Until then, take good care of yourself and all the best for your exams. Bye bye. Next class I'll see you. Okay, tata.